ವೈಲ್ಡ್ ಲೈಫ್ ಸಂರಕ್ಷಣೆ ಆಗಿರ್ಬೋದು, ಬರ್ಡ್ ಫೋಟೋಗ್ರಫಿ ವಿಷಯದಲ್ಲೂ ಆಗಿರ್ಬೋದು. ಯಾಕಿದು ಅಂಡ್ ಬೆಂಗಳೂರು ಅಂತ ಜಾಗದಲ್ಲಿ ಬಿಲ್ಸ್ ಪೇ ಮಾಡೋದಕ್ಕೆ ಮನುಷ್ಯ ಓಡಾಡ್ತಾ ಇರ್ಬೇಕಾದ್ರೆ ಈ ಒಂದು ಥಾಟ್ ನಿಮ್ ತಲೆಗೆ ಯಾವಾಗ ಬಂತು ಮತ್ತೆ ಯಾಕೆ? ಎಲ್ಲದನ್ನು ದುಡ್ಡಲ್ಲೇ ಅಳಿಯೋದು ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ಫೋಟೋಗ್ರಫಿ ಮೊದಲು ಅಂತ ಅಥವಾ ಬರ್ಡ್ಸ್ ಮೇಲೆ ಇದ್ದ ಲವ್ ಇಂದ ಫೋಟೋಗ್ರಫಿ ಅದಕ್ಕೆ ಅಡಿಷನಲ್ ಆಗಿ ಆಡ್ ಆಯ್ತು. ಸೊ ನನಗೆ ಪ್ಯಾಷನ್ ಶುರು ಆಗಿದ್ದು ಪಕ್ಷಿಗಳಿಂದ. ಬಿಕಾಸ್ ನಂದೊಂದು ಫೇಸ್ ಇತ್ತು ಲೈಫಲ್ಲಿ. 2019 ಡ್ಯಾಡಿ ತೀರೋದಾಗ ಐ ಗಾನ್ ಇನ್ ಟು ಡಿಪ್ರೆಷನ್. ಅದರಿಂದ ನನಗೆ ಹೊರಗೆ ಬರಕ್ಕೆ ಮೈಟಿಲಿ ಹೆಲ್ಪ್ ಮಾಡಿದ್ದು ಬರ್ಡ್ಸ್. ರೆಡ್ ಮುನಿಯಾ ಅಂತ ಈ ಸೀಸನ್ ಅಲ್ಲಿ ನೋಡಂತ ಬರ್ಡ್ ಅದು. ಯಾಕಂದ್ರೆ ಇವಾಗ ಅರ್ಬನೈಸೇಷನ್ ಚೇಂಜಸ್ ನಾವು ನೋಡ್ತಿದ್ದಲ್ಲಿ ಇಂಥ ಪಕ್ಷಿಗಳು ನಮ್ ಮುಂದಕ್ಕೆ ಸಿಗತ್ತಾ ಇಲ್ವೋ ಅಂತ ಒಂದು ಗಾಬರಿ ಇದೆ. ಅಂಡ್ ಸೋ ಮೆನಿ ಸೈಕಾಲಜಿ ಸೇ ದಟ್ ದೇ ಟ್ರೀಟ್ ಪೇಷಂಟ್ಸ್ ವಿತ್ ದಿಸ್ ಬರ್ಡ್ಸ್. ಬರ್ಡ್ ವಾಚಿಂಗ್ ಇಂದ ಆಗಿರ್ಬೋದು, ಕಾಲ್ಸ್ ಇಂದ ಆಗಿರ್ಬೋದು, ಅವುಗಳಿರೋ ಹ್ಯಾಬಿಟಾಟ್ ಇಂದ ಆಗಿರ್ಬೋದು, ದಟ್ ಕಾಮ್ಸ್ ದೇರ್ ಮೈಂಡ್. ಇವಾಗಿನ ರಂಗೋಲಿ ಆಲ್ ಇನ್ಸ್ಟೆಂಟ್ ಚಾಕ್ ಪೀಸ್ ಅಲ್ಲಿ ಹಾಕ್ಬಿಡ್ಬೋದು ಅಥವಾ ಇನ್ನೊಂದೇನೋ ಪುಡಿಯಲ್ಲಿ ಹಾಕ್ಬಿಡ್ಬೋದು. ಅವಾಗಿನ ಕಾಲದಲ್ಲಿ ನೀವು ನೋಡಿದಾಗ ಅಕ್ಕಿ ಪುಡಿಗಳಲ್ಲಿ ಮಾಡ್ತಾ ಇದ್ರು ಅಥವಾ ನಮ್ಮ ರವೆ ಪುಡಿಗಳಲ್ಲಿ ಮಾಡ್ತಾ ಇದ್ರು. ಸೊ ದಟ್ ವಾಸ್ ಅ ಸೋರ್ಸ್ ಫಾರ್ ಗುಬ್ಬಚ್ಚಿಗಳು ಬಂದು ಅದನ್ನ ಹೆಕ್ಕಿ ತಿನ್ನೋದಕ್ಕೂ. ಮುಂಚೆ ಆ ಪಕ್ಷಿಗಳು ಸಿಕ್ತಿತ್ತು ಅಲ್ಲಿ ಪರ್ಟಿಕ್ಯುಲರ್ ಸ್ಪೀಶೀಸ್, ಅದು ಇಲ್ವೇ ಇಲ್ಲ ಅಂಡ್ ಜಾಗನೂ ಇಲ್ಲ, ಅದು ಎಲ್ಲಾನು ಫ್ಲಾಟ್ಸ್ ಆಗಿದೆ ಇಲ್ಲ ಅಪಾರ್ಟ್ಮೆಂಟ್ಸ್ ಆಗಿದೆ ಅಂತ. 30-40 ಸೈಟ್ ಇದ್ರೆ 30-40ಗೂ ನನ್ಗೆ ಮನೆನೇ ಬೇಕು. ಗಾಳಿಗೆ ಒಂದ್ ಸ್ಪೇಸ್ ಇಲ್ಲ, ಗಿಡಕ್ಕೆ ಒಂದ್ ಸ್ಪೇಸ್ ಇಲ್ಲ. ಪ್ಯಾರೆಟ್ ಇರೋದು ಇಂಡಿಯಾ ಅಲ್ಲಿ ಅದೊಂದೇ. ಇನ್ನೇನ್ ನಾವು ಗಿಳಿಗಳು ನಮ್ ಸುತ್ತಲೂ ನೋಡ್ತೀವಿ, ಪ್ಯಾರಕೀಟ್ಸ್ ಅಂತ ಕರಿತೀವಿ ಅದನ್ನ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಫೀಡ್ ಪಿಜನ್ಸ್. ಇವಾಗ ಬ್ಯಾಂಗ್ಳೂರ್ನಲ್ಲಿ ಐ ಫೀಲ್ ದೋಸ್ ಆರ್ ಬಿಕಮಿಂಗ್ ಪೆಸ್ಟ್. ಬಟ್ ಫೀಡ್ ಮಾಡಬಾರ್ದು ಅಂತ ನಾನು ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನನಗೆ ಬಂಡೀಪುರ ಬಹಳ ಇಷ್ಟವಾದ ಕಾಡು, ತುಂಬಾ ಮನ್ಸಿಗೆ ಹತ್ರವಾದ ಕಾಡು. ಕೆಲವೊಂದು ಪಕ್ಷಿಗಳು ಅದೇ ತರ ವೈಲ್ಡ್ ಲೈಫ್ ಆಕ್ಟ್ ಕೆಳಗ್ ಬರುತ್ತೆ. ನಮ್ ನ್ಯಾಷನಲ್ ಬರ್ಡ್ ಪಿಕಾಕ್ ಸಹ ಒಂದು. ಆ ತರ ನಾವು ವೈಲ್ಡ್ ಲೈಫ್ ಆಕ್ಟ್ ನ ಯಾವಾಗ ವೈಲೇಟ್ ಮಾಡ್ತೀವೋ ಡೆಫಿನೆಟ್ಲಿ ಪನಿಷ್ಮೆಂಟ್ ಇರತ್ತೆ. ಈಗ ಸಾಮಾನ್ಯ ಜನರು ಬೈ ಚಾನ್ಸ್ ರಸ್ತೆಗಳಲ್ಲಿ ಯಾವ್ದಾದ್ರು ಪ್ರಾಣಿನೋ ಪಕ್ಷಿನೋ ಅಪಘಾತ ಆಗಿ ಬಿದ್ದಿದ್ರೆ ಬಟ್ ಇಮಿಡಿಯೇಟ್ಲಿ ಅದ್ರ ಪ್ರಾಣ ಉಳಿಸೋದಕ್ಕೆ ಏನ್ ಮಾಡ್ಬೋದು? ವಾಟ್ ಇಸ್ ದ ಈಸಿ ಮೆಥಡ್ಸ್? ಅದು ಪಕ್ಷಿಗಳಲ್ಲಿ ಬೇರೆ ಬೇರೆ ಕಾಲ್ಸ್ ಇದೆ. ಅದು ಊಟ ತಿನ್ನಿಸ್ಬೇಕಾದ್ರೆ ಒಂದು ಕಾಲ್ ಇರುತ್ತೆ, ಅದು ಮೇಟ್ ಸೀಸನ್ ನಲ್ಲಿ ಇಮೇಲ್ ನ ಇಂಪ್ರೆಸ್ ಮಾಡಕ್ ಒಂದು ಕಾಲ್ ಇರುತ್ತೆ, ಅದನ್ನೆಲ್ಲೋ ಊಟ ಕಂಡ್ಕೊಂಡಿದೀನಿ ಅಂತ ಹೇಳ್ಬೇಕಾದ್ರೆ ಒಂದು ಕಾಲ್ ಇರುತ್ತೆ. ಹಾಗೆಗಳದು ಒಂದು ಇದು ಅಂದ್ರೆ ತುಂಬಾ ರಿವೆಂಜ್ ಇಟ್ಕೊಳ್ಳಂತ ಒಂದು ಪಕ್ಷಿ ಇದು. ಯಾರಾದ್ರೂ ಅದಕ್ಕೆ ಹಾರ್ಮ್ ಮಾಡಿದ್ರೆ ಅದು ತಲತಲಾಂತರವರೆಗೂ ರಿವೆಂಜಸ್ ಇಟ್ಕೊಳ್ಳುತ್ತಂತೆ. ಆ ತರ ಒಂದು ಪಕ್ಷಿ ಅದು. ಇಫ್ ಇಟ್ ರೀಚಸ್ ಪೀಪಲ್ ಇನ್ ಅ ವೆರಿ ಪಾಸಿಟಿವ್ ವೇ ಅಂಡ್ ಇದರಿಂದ ಒಬ್ರಿಗಾದ್ರೂ ಹೆಲ್ಪ್ ಆಗತ್ತೆ, ಒಬ್ರಾದ್ರೂ ಚೇಂಜಸ್ ತರ್ತಾರೆ. ಅವ್ರ ಮನೆ ಮುಂದೆ ಒಂದು ಚಿಕ್ಕ ಗಿಡ ನೆಡೋದ್ರಿಂದ ಆಗ್ಲಿ ಅಥವಾ ಅವ್ರ ಮನೆಗೆ ಬರೋ ಪಕ್ಷಿಗಳಿಗೆ ಅವರು ನೀರಿಟ್ಟು ಸಹಾಯ ಮಾಡೋದಾದ್ರೆ ಆಗ್ಲಿ, ಚೇಂಜಸ್ ನ ನೋಡಿದಾಗ ನನಗೆ ತೃಪ್ತಿ, ನನಗೆ ಸಮಾಧಾನ. ಖಂಡಿತ ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ದಿಸ್ ನಾಲೆಡ್ಜ್ ಟು ದ ಎಂಡ್ಸ್, ವಾಟ್ ಎವರ್ ದ ಎಂಡ್ಸ್ ದಟ್ ಐ ಕ್ಯಾನ್ ರೀಚ್. ಸ್ಪೆಷಲಿ ನನಗೆ ಕಾಲೇಜ್ ಮಕ್ಕಳ ಜೊತೆ ಕೆಲಸ ಮಾಡೋದಂದ್ರೆ ಬಹಳ ಆಸೆ. ಬಿಕಾಸ್ ದೇ ಆರ್ ದ ಫ್ಯೂಚರ್. ನಾವುಗಳು ಪ್ರತಿಯೊಬ್ಬರು ಯಾವುದೇ ಕೆಲಸ ಮಾಡಿದಾಗಲೂ ನಮ್ಮ ಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ಅಥವಾ ಸುತ್ತಮುತ್ತ ಇರೋರೇ ಆಗಿರ್ಬೋದು, ಕೇಳೋದು ಒಂದೇ ಒಂದು ಪ್ರಶ್ನೆ, ಎಷ್ಟು ಸಂಪಾದನೆ ಮಾಡ್ತಿದ್ಯಾ ಅಂತ. ಆದರೆ ಕೆಲವೊಂದು ಕೆಲಸಗಳಿಗೆ ನಮ್ಮ ಶ್ರದ್ಧೆ, ಪ್ರೀತಿ, ಸಮಯ ಎಲ್ಲವನ್ನ ಯಥೇಚ್ಛವಾಗಿ ಕೊಡಬೇಕು. ಅಲ್ಲಿ ಸಂಪಾದನೆ ಮಾಡೋದಿರಲಿ, ನಾವೇ ಖರ್ಚು ಮಾಡಿಕೊಂಡು ಆ ಕೆಲಸ ಮಾಡಬೇಕಿರುತ್ತೆ. ಆ ಥರದ್ದೇ ಒಂದು ಕೆಲಸ ಪ್ರಾಣಿ ಮತ್ತು ಪಕ್ಷಿಗಳ ಸಂರಕ್ಷಣೆ ಆ್ಯಂಡ್ ಅದರ ಫೋಟೋಗ್ರಫಿ. ಈ ಕೆಲಸವನ್ನು ಸತತ 7 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಕೊಂಬರ್ತಿರೋರೆ ರೀನಾ ಫಿಲಿಪ್ಸ್. ಅವರು ಪ್ರಾಣಿ ಮತ್ತು ಪಕ್ಷಿಗಳ ಫಿಲಾಸಫಿ ಆ್ಯಂಡ್ ಪ್ರಾಣಿ ಮತ್ತು ಪಕ್ಷಿಗಳು ಮನುಷ್ಯನಿಗೆ ಎಷ್ಟು ಮುಖ್ಯ, ಪ್ರಾಣಿ ಪಕ್ಷಿಗಳೇ ಇಲ್ಲ ಅಂತಂದರೆ ಮನುಷ್ಯ ಏನಾಗ್ತಾನೆ, ಪ್ರಾಣಿ ಪಕ್ಷಿಗಳು ಈ ಸಮಾಜವನ್ನು ಹೇಗೆ ಸುಧಾರಣೆ ಮಾಡ್ತಾ ಇದೆ, ಅವುಗಳ ಜೀವನ ನಮಗೆ ಎಷ್ಟು ಅಮೂಲ್ಯ ಅನ್ನೋದನ್ನು ಇವತ್ತಿನ ಪಾಡ್ಕಾಸ್ಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದು ಬರೀ ಕಥೆಯಲ್ಲ, ಹೊಸ ಅಧ್ಯಾಯ. ಬರ್ಡ್ ಫೋಟೋಗ್ರಫಿ ಇಟ್ಸ್ ಯುವರ್ ಹಾಬಿ ಅಥವಾ ಪ್ಯಾಷನ್ ಅಂತ ಕರಿಬಹುದು. ಅಂಡ್ ಇಲ್ಲಿ ಫೋಟೋಗ್ರಫಿ ಮೊದಲು ಬಂತ ಅಥವಾ ಬರ್ಡ್ಸ್ ಮೇಲೆ ಇದ್ದ ಲವ್ ಇಂದ ಫೋಟೋಗ್ರಫಿ ಅದಕ್ಕೆ ಅಡಿಷನಲ್ ಆಗಿ ಆಡ್ ಆಯ್ತಾ? ತುಂಬಾ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ಯಾಕಂದ್ರೆ ಇನಿಷಿಯಲಿ ವೆನ್ ಐ ಸ್ಟಾರ್ಟೆಡ್ ನನಗೆ ಫೋಟೋಗ್ರಫಿಗೂ ಬರ್ಡಿಂಗ್ಗೆ ಡಿಫ್ರೆನ್ಸೇ ಗೊತ್ತಿರಲಿಲ್ಲ. ನಾನು ನೋಡಿದವ್ರನ್ನೆಲ್ಲ ಓಕೆ ಇವ್ರು ಬರ್ಡರ್ ಅನ್ಕೋತಾ ಇದ್ದೆ. ಬರ್ಡರ್ ಅಂತಂದ್ರೆ ಸಂಬಡಿ ಹೂ ಇಸ್ ಮೋರ್ ಇನ್ ಟು ಅಂಡರ್ಸ್ಟ್ಯಾಂಡಿಂಗ್ ಬರ್ಡ್ ಬಿಹೇವಿಯರ್ ಆಗಿರ್ಬೋದು, ಬರ್ಡ್ಗಳ ವರ್ತನೆ ಹೇಗಿರುತ್ತೆ, ಬರ್ಡ್ ಅದ್ರದ್ದು ಎಲ್ಲಿರತ್ತೆ, ಎಲ್ಲಿಂದ ವಲಸೆ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಏನ್ ಮಾಡುತ್ತೆ, ಅದು ಮರಿಗಳನ್ನ ಹೇಗೆ ಕಾಪಾಡ್ಕೊಳ್ಳುತ್ತೆ, ಅದು ಹೇಗೆ ಕೂಗುತ್ತೆ, ಏನಕ್ಕೆ ಕೂಗುತ್ತೆ, ಆ ವಾಯ್ಸಲ್ಲೇ ಕೂಗೋದಾದ್ರೆ ಅದು ಏನಕ್ಕೆ ಹಂಗೆ ಕೂಗ್ತಾ ಇದೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡೋನು ಒಬ್ಬ ಬರ್ಡರು. ಫೋಟೋಗ್ರಾಫರ್ ಅವ್ರದ್ದು ಪ್ಯಾಷನ್
ಪ್ಯಾಷನ್ ಅಫ್ಕೋರ್ಸ್, ನೋ ಅಫೆನ್ಸ್, ಫೋಟೋಗ್ರಾಫರ್ಸ್ಗೆ ಅವ್ರ ಪ್ಯಾಷನ್ ಬರೀ ಬರ್ಡ್ ಕ್ಲಿಕ್, ಅವ್ರಿಗೆ ಹೆಸರು ಗೊತ್ತಿರ್ಲೂಬೋದು, ಗೊತ್ತಿಲ್ಲದೆ ಇರ್ಬೋದು. ಸೊ ನನಗೆ ಪ್ಯಾಷನ್ ಶುರು ಆಗಿದ್ದು ಪಕ್ಷಿಗಳಿಂದ. ಬಿಕಾಸ್ ನಂದೊಂದು ಫೇಸ್ ಇತ್ತು ಲೈಫಲ್ಲಿ. 2019 ಡ್ಯಾಡಿ ತೀರೋದಾಗ ಐ ಇಟ್ ಗಾನ್ ಇನ್ ಟು ಡಿಪ್ರೆಷನ್. ಅದರಿಂದ ನನಗೆ ಹೊರಗೆ ಬರೋಕ್ಕೆ ಮೈಟಿಲಿ ಹೆಲ್ಪ್ ಮಾಡಿದ್ದು ಬರ್ಡ್ಸ್. ಸೊ ಮೈ ಮೆಂಟಲ್ ಪೀಸ್ನ, ನನ್ನದು ಮೆಂಟಲ್ ಸ್ಟೆಬಿಲಿಟಿನ ನನಗೆ ಎನ್ಹ್ಯಾನ್ಸ್ ಮಾಡಿದ್ದು ಬರ್ಡ್ಸ್. ನನ್ನ ಮುಖದಲ್ಲಿ ಮತ್ತೆ ಖುಷಿ ತಂದಿದ್ದು, ಸ್ಮೈಲ್ ತಂದಿದ್ದು ಬರ್ಡ್ಸ್. ಸೊ ಅದ್ರ ಅಬ್ಸರ್ವೇಷನಿಂದ ಆಗಲಿ, ಅಲ್ಲಿಂದ ಶುರು ಆಗಿದ್ದ ಜರ್ನಿ. ಅದು ಹೇಗಾಯಿತು ಅಂದರೆ, ಒಂದು ಬರ್ಡ್ ಇನ್ ಪರ್ಟಿಕ್ಯುಲರ್, ರೆಡ್ ಮುನಿಯಾ ಅಂತ, ಈ ಸೀಸನಲ್ಲಿ ನೋಡೋಂಥ ಬರ್ಡ್. ಅದು ಭಾಳ ಕಲರ್ಫುಲ್ ಬರ್ಡ್ ಮನು. ನೀವು ಅದು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ರೆಡ್ ಕಲರ್ ಇರುತ್ತೆ, ಅದಕ್ಕೆ ವೈಟ್ ಸ್ಪಾಟ್ಸ್ ಇರುತ್ತೆ, ಇಲ್ಲಿ ಅಲ್ಲಿ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಇರುತ್ತೆ. ಈ ಬರ್ಡ್ ಎಷ್ಟು ಫ್ಯಾಸಿನೇಟಿಂಗ್ ಅಂದರೆ, ಅದು ನಾನ್ ಬ್ರೀಡಿಂಗ್ ಸೀಸನಲ್ಲಿ ನೀವು ನೋಡಿದಾಗ ಪೇಲ್ ಬ್ರೌನಿಶ್ ಕಲರ್, ಯೆಲ್ಲೋಯಿಶ್ ಕಲರ್ ಇರುತ್ತೆ. ಮೇಲ್ ಫೀಮೇಲ್ ಒಂದೇ ಥರ ಇರುತ್ತೆ. ಆ್ಯಂಡ್ ಬ್ರೀಡಿಂಗ್ ಸೀಸನ್ಗೆ ಬಂದಾಗ ಮೇಲ್ಸ್ ಹಂಗೆ ಕಲರ್ ಚೇಂಜ್ ಆಗ್ತಾ 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 ಒಂಥರ ಚೆರಿ ರೆಡ್ ಟರ್ನ್ ಆಗುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಟು ಸಿ. ಸೊ ಇಂಥ ಬಿಹೇವಿಯರ್ಸ್ ನನ್ನ ಅಟ್ರಾಕ್ಟ್ ಮಾಡಿಬಿಡ್ತು. ಅದನ್ನು ಫೋಟೋಗ್ರಫಿ ಮಾಡಬೇಕು ಅನಿಸಿದ್ದು ಜಸ್ಟ್ ಬಿಕಾಸ್ ಆಫ್ ಸಚ್ ಬಿಹೇವಿಯರ್. ಇಷ್ಟು ಸುಂದರವಾಗಿರೋ ಬರ್ಡ್, ವೆನ್ ಐ ಲುಕ್ ಬ್ಯಾಕ್, ನನ್ನ ಮೊಮ್ಮಕ್ಕಳಾಗಿರ್ಬೋದು, ಅಲ್ಲಿವರೆಗೂ ನಾನಿದ್ರೆ ಅವ್ರ ಜೊತೆ ಇದ್ದು ಒಂದು ದಿವಸ ಕುತ್ಕೊಂಡಿದ್ದನ್ನೆಲ್ಲ ಮಾತಾಡಬೇಕಾದ್ರೆ ಇಟ್ ಇಸ್ ಸೋ ಫ್ಯಾಸಿನೇಟಿಂಗ್. ಯಾಕಂದರೆ ಇವಾಗ ಅರ್ಬನೈಸೇಷನ್ ಚೇಂಜಸ್ ನಾವು ನೋಡ್ತಿದ್ದಲ್ಲಿ ಇಂಥ ಪಕ್ಷಿಗಳು ನಮ್ಗೆ ಮುಂದಕ್ಕೆ ಸಿಗತ್ತಾ ಇಲ್ವೋ ಅಂತ ಒಂದು ಗಾಬರಿ ಇದೆ ಮನಸ್ಸಲ್ಲಿ, ಎಲ್ಲರ ಮನಸ್ಸಲ್ಲೂ. ಆಲ್ ಬರ್ಡರ್ಸ್ ಆ್ಯಂಡ್ ಫೋಟೋಗ್ರಾಫರ್ಸ್ ಅದೊಂದು ಟೆನ್ಷನ್ ಇದ್ದೇ ಇದೆ. ಸೊ ಇರೋದನ್ನು ಕಾಪಾಡ್ಕೋಬೇಕು ಅನ್ನೋ ರೀತಿಯಲ್ಲಿ. ಸೊ ಫೋಟೋಗ್ರಫಿ ಹೆಲ್ಪ್ಸ್ ಕನ್ಸರ್ವೇಷನಲ್ಲೂ ಅಂದರೆ ತಪ್ಪಾಗಲಾರ್ದು. ದಟ್ ಇಸ್ ವಾಟ್ ಇಸ್ ಗಾಟ್ ಮೀ ಇನ್ ಟು ಫೋಟೋಗ್ರಫಿ ಆಸ್ ವೆಲ್. ಈ ಬರ್ಡ್ಗಳದ್ದು ಒಂದು ಸೈಕಾಲಜಿ ಇರುತ್ತೆ ಅಲ್ವಾ? ಅಂದ್ರೆ ಈಗ ಹ್ಯೂಮನ್ ಸೈಕಾಲಜಿ ಪ್ರಕಾರ ಈಗ ಬರ್ಡ್ಸ್ಗಳನ್ನ ನೋಡೋದು ನಮ್ಗೊಂದಿನೋ ಒಂದು ಪೀಸ್ ಜನರೇಟ್ ಮಾಡ್ಬೋದು, ಒಂದು ಶಾಂತಿ, ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೋದು, ಅಥವಾ ಮೆಂಟಲಿ ಇನ್ನೊಂದು ಸ್ವಲ್ಪ ಪೀಸ್ ಅನ್ನ ಕೊಡ್ಬೋದು. ಬಟ್ ಬರ್ಡ್ಸ್ ಅವುಗಳು ಹ್ಯೂಮನ್ ಜೊತೆಗೆ ಕಂಫರ್ಟಬಲ್ ಆಗಿರ್ತಾವ? ಅಂಡ್ ಇಫ್ ಅಂದ್ರೆ ತುಂಬಾ ಸುತ್ತಮುತ್ತ ಮನುಷ್ಯ ಓಡಾಡ್ತಾ ಇದ್ರೆ ಅದು ಕಂಫರ್ಟಬಲ್ ಅಂತ ಅನ್ಸುತ್ತಾ, ಅಥವಾ ಅವಕ್ಕೆ ತೊಂದರೆ ಆಗುತ್ತಾ? ಅದ್ರ ಸೈಕಾಲಜಿ ಹೇಗೆ ಅಂತ. ಹೌದು, ವೆರಿ ಗುಡ್ ಕ್ವೆಶ್ಚನ್ ಅಗೇನ್. ಎಲ್ಲ ಪಕ್ಷಿಗಳಿಗೂ ಅದು ತೊಂದರೆ ಆಗುತ್ತೆ ಅಂತಲೂ ಇಲ್ಲದೆ ಇರ್ಬೋದು, ಅಥವಾ ಆಗದೇನೆ ಇಲ್ಲ ಅಂತಲೂ ಇರಬಹುದು. ಅಂದರೆ ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳು, ನಾವು ಆವಾಗ ಚಿಕ್ಕವರಿದ್ದಾಗಲೆಲ್ಲ ಗುಬ್ಬಚ್ಚಿಗಳು ಮನೆ ಹತ್ರ ನೋಡ್ತಾ ಇದ್ವಿ. ಅಮ್ಮ ಕೇರದು ಇದು ಇಟ್ಕೊಂಡು ಹಾಕಿ ಭತ್ತನೆಲ್ಲ ಕೇರ್ಬೇಕಾದ್ರೆ, ಭತ್ತನೆಲ್ಲ ಎತ್ತಿ ಹಾಕ್ಬೇಕಾದ್ರೆ ಗುಬ್ಬಚ್ಚಿಗಳು ಬರ್ತಿತ್ತು, ಅಲ್ಲಿ ಬಂದು ಕೂತ್ಕೊಂಡು ಅಮ್ಮ ಪಕ್ಕದಲ್ಲಿ ಇದ್ರು, ನಾವೆಲ್ಲ ಅಲ್ಲೇ ಆಟ ಆಡ್ತಾ ಇದ್ರು, ಅವುಗಳ ಪಾಡು ಭತ್ತಗಳನ್ನ ತಿನ್ಕೊಂಡು ಹೋಗ್ತಾ ಇತ್ತು. ಅದನ್ನು ನೋಡಿದೀವಿ. ಬಟ್ ಇವಾಗ ನಾವು ಫೋಟೋಗ್ರಫಿ ಮಾಡ್ಬೇಕು ಅಂತ ಕ್ಯಾಮ್ರಾ ಇಟ್ಕೊಂಡು ಅದ್ರ ಹಬಿಟ್ಯಾಟ್ ಜಾಗಕ್ಕೆ ಹೋಗಿ ಅಲ್ಲಿ ಕೂತ್ಕೋತಾ ಇದ್ರೇನೆ ಹಾರೋಗ್ತವೆ, ಕ್ಯಾಮ್ರಾ ಎತ್ತಿದ ತಕ್ಷಣ ಹಾರೋಗ್ತವೆ. ಸೊ ಆ ಥರನೂ ಒಂದು ಸಿಚುವೇಶನ್ ಇದೆ. ಯಾವಾಗ ಪಕ್ಷಿಗಳಿಗೆ ಇಂಥವ್ರಿಂದ ನನಗೆ ಹಾನಿ ಇಲ್ಲ, ಇಂಥವ್ರು ಇದ್ರೂ ನನಗೇನು ಏನು ಭಯ ಇಲ್ಲ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಅವಾಗ ಬರುತ್ತೋ, ಅವಾಗ ದೇ ಬಿಕಮ್ ವೆರಿ ಕಂಫರ್ಟಬಲ್. ಕೊಕ್ರೆಬೆಳ್ಳೂರು ಅಂತ ಒಂದು ಊರಿದೆ, ಇಲ್ಲಿ ಪೆಲಿಕನ್ಸ್ ಅಂತ ಬರ್ಡ್. ನೀವು ನಂಬ್ತಿರೋ ಇಲ್ವಾ? ಹೌದು, ಕೊಕ್ರೆಗಳಿಗೆ ಜಾತಿನೇ ಬರುತ್ತೆ. ಇಟ್ಸ್ ಅ ವೆರಿ ಹ್ಯೂಜ್ ಬರ್ಡ್ ವಿತ್ ಲಾಂಗ್ ಬೀಕ್ ಅಂಡ್ ಆಲ್ ದ್ಯಾಟ್. ಸೊ ಈ ಬರ್ಡ್ ಬಂದು ಅಲ್ಲಿ ಎಷ್ಟು ಚೆನ್ನಾಗಿ ಹಳ್ಳಿಯವರು ಅದನ್ನ ಸಂರಕ್ಷಣೆ ಮಾಡ್ತಾರೆ ಅಂತಂದ್ರೆ, ಅದನ್ನ ನೋಡಕ್ಕೆ ಒಂದು ಆನಂದ. ಅವ್ರ ಪಾಡು ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ ಹಳ್ಳಿಯವರು, ಇದ್ರ ಪಾಡಿದು ಓಡಾಡ್ಕೊಂಡು ತಿನ್ಕೊಂಡು ಇರತ್ತೆ. ಅದು ಮರಿಗಳನ್ನ ಸಂರಕ್ಷಣೆ ಮಾಡ್ಸಕ್ಕೂ ಹಳ್ಳಿಯವರು ಹೆಲ್ಪ್ ಮಾಡ್ತಾರೆ. ಸೊ ಆ ಥರ ಒಂದು ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಇಲ್ಲದೆ, ಇಲ್ಲಿ ಬರ್ಡ್ ಅಂತ ತಗೊಳ್ಳೋಣ, ಕಾನ್ಫ್ಲಿಕ್ಟ್ ಇಲ್ಲದೆ ಎಷ್ಟು ಚೆನ್ನಾಗಿ ಸಹಜೀವಿಗಳಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದು ನೋಡೋಕ್ಕೆ ಒಂದು ಖುಷಿ. ಆ ಥರ ನಮ್ಗೆ ಯಾವಾಗ ಬರ್ಡ್ಗೆ ಕಾನ್ಫಿಡೆಂಟ್ ಅನಿಸುತ್ತೆ, ಇವರಿಂದ ನನಗೇನು ಹಾನಿ ಇಲ್ಲ ಅನಿಸುತ್ತೋ, ದೇ ಬಿಕಮ್ ವೆರಿ ಫ್ರೆಂಡ್ಲಿ. ನಾವು ಫೋಟೋಗ್ರಫಿಗೆ ಹೋದಾಗಲೂ ಅಷ್ಟೇ, ಫಸ್ಟ್ ರೂಲ್ ನಾನು ಹೇಳೋದು, ಡೋಂಟ್ ಬಿ ಇನ್ ಅ ರಶ್. ನನಗೆ ಆ ಬರ್ಡ್ ಈ ಆ್ಯಂಗಲಲ್ಲಿ ಬೇಕು, ಆ ಆ್ಯಂಗಲಲ್ಲಿ ಬೇಕು, ಕ್ಲಿಕ್ ಮಾಡಿ ಓಡೋಗ್ಬಿಡ್ಬೇಕು, ಅದಲ್ಲ ನಿಮ್ಮ ಏಮ್ ಆಗಿರಬೇಕು. ಜಸ್ಟ್ ಬಿ ಕಂಫರ್ಟಬಲ್, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ನೀವು ಅದರದ್ದು ಅಬ್ಸರ್ವೇಷನ್ಸ್ ನೋಡಿ, ಮೂಮೆಂಟ್ಸ್ ನೋಡಿ, ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಸ್ಪೆಂಡ್ ಇನ್ ದ್ಯಾಟ್ ಪ್ಲೇಸ್. ನಾನು ಯೂಶಲಿ ಆ ಸೋಲೋ ಬರ್ಡರ್ ಜಸ್ಟ್ ಫಾರ್ ದಿಸ್ ರೀಸನ್. ಒಬ್ಬಳೇ ಹೋಗೋದು ನಂಗೆ ಇಷ್ಟ. ಯಾಕೆ ಅಂತಂದರೆ ನಾನು ಕ್ಲಿಕ್ ಮಾಡಿ ಓಡೋಗಲ್ಲ. ಒಂದೇ ಬರ್ಡ್ ಕ್ಲಿಕ್ ಮಾಡಿದ್ರು ದಿವಸ ಇಡೀ ಕುತ್ಕೊಂಡಿರ್ತೀನಿ ಆ ಬರ್ಡ್ಗೆ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಬರ್ಡ್ ಬಿಹೇವಿಯರ್.
ಆಮೇಲೆ ಅದಕ್ಕೂ ಕಂಫರ್ಟಬಲ್, ಅಯ್ಯೋ ಇವ್ರು ಇದಾರಾ, ಇರ್ಲಿ ಬಿಡಪ್ಪ ನಮಗೆ. ಇವಾಗ ರೈತರನ್ನ ನೋಡ್ಬೋದು ನೀವು, ಅಕ್ಕಿ ಪಕ್ಷಿಗಳು ಅಲ್ಲೇ ಇರ್ತವೆ, ಅವ್ರ ಪಾಡು ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಹೊಲದಲ್ಲಿ ಇರ್ತಾರೆ. ಇನ್ನೊಂದು ಪಕ್ಷಿ ನನಗೆ ನೆನಪಾಗ್ತಾ ಇದೆ ಈ ಟೈಮಲ್ಲಿ ಹೇಳಬೇಕು ಅಂತಂದ್ರೆ, ಬಾರೆಡೆಡ್ ಗೂಸ್ ಅಂತ. ಇದು ಮಂಗೋಲಿಯಾದಿಂದ ವಲಸೆ ಬರುತ್ತೆ. ಓಕೆ. 16 ಲೇಕ್ ಅಂತ ಮೈಸೂರ್ ಹತ್ರ ಒಂದ್ ಜಾಗ, ಅಲ್ಲಿ ಪಕ್ಷಿಗಳು ಬರ್ತವೆ. ಒಂದ್ ಕಡೆ ಬಂದು ಹೊಲ, ಭತ್ತ ಅದೆಲ್ಲ ಬೆಳಿತಾರೆ, ಇನ್ನೊಂದ್ ಕಡೆ ಬಂದು ಒಂದು ಲೇಕ್ ಇದೆ. ಸೊ ಇದು ಹೊಲದಲ್ಲಿ ಬೆಳಗ್ಗೆಲ್ಲ ತಿಂದು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಲೇಕ್ ಬಂದು ರೆಸ್ಟ್ ಮಾಡ್ತವೆ. ಆ ಹೊಲದಲ್ಲಿರೋ ಫಾರ್ಮರ್ಸ್ ಎಷ್ಟು ಚೆನ್ನಾಗಿ ಅದನ್ನ ಪೋಷಿಸ್ತಾರೆ ಅಲ್ಲಿ ಅಂತಂದ್ರೆ, ಅವ್ರಿಗೆ ಒಂದು ಗೆಸ್ಟ್ ಬಂದಿತ್ತು ಒಂದು ಫೀಲಿಂಗು. ನಮ್ಮ ಮನೆಗೆ ಗೆಸ್ಟ್ ಬಂದ್ರೆ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಆ ಥರ ಒಂದು ಫೀಲಿಂಗು. ಅಫ್ಕೋರ್ಸ್ ಅಲ್ಲೂ ಸ್ವಲ್ಪ ಜನ ಅದೇ ಲೇಕಲ್ಲಿ ಬಟ್ಟೆ ಒಗೆಯೋದು, ಸೋಪ್ ನೀರೆಲ್ಲ ಅಲ್ಲಿಗೆ ಹಾಕೋದು, ಆ ಥರ ಎಲ್ಲ ಮಾಡ್ತಾ ಇದ್ರು. ಒಂದು ಸ್ಮಾಲ್ ಆಕ್ಟಿವಿಟಿ ಮಾಡಿದ್ವಿ ನಾವು ಅಲ್ಲೂ. ಯಾಕಂದ್ರೆ ಹಳ್ಳಿ ಜನ, ಅವ್ರಿಗೆ ಗೊತ್ತಿರಲ್ಲ ಇದು ಅಲ್ಲಿಂದ ಬರುತ್ತೆ, ಅಷ್ಟು ದೂರದಿಂದ ಹಾರ್ಕೊಂಡು ಬರುತ್ತೆ, ಸ್ವಲ್ಪ ದಿವಸ ಮಾತ್ರ ಇರುತ್ತೆ ಅನ್ನೋದು ಅವ್ರಿಗೆ ಅವೇರ್ನೆಸ್ಸೇ ಇಲ್ಲ. ಅದನ್ನ ನಾವು ಕ್ರಿಯೇಟ್ ಮಾಡಿದ್ಮೇಲೆ ಅವ್ರಿಗೂ ಅದು ಖುಷಿ. ಎವ್ರಿ ಇಯರ್ ಬಂದಾಗ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ಆ ಪಕ್ಷಿ ಬಂದಿದೆ ಮೇಡಮ್, ಯಾವಾಗ ಬರ್ತೀರಾ ಅನ್ನೋ ಥರ ಅವ್ರಿಗೂ ಒಂದು ಖುಷಿ. ಸೊ ಅವಾಗ ದಟ್ ಬಾಂಡೇಜ್ ಅನ್ನೋದು ನಾವು ಅರ್ಥ ಮಾಡಿಸಿದಾಗ, ಇಟ್ ಇಸ್ ಸೋ ಲವಿಂಗ್ ಅಂಡ್ ಆ ಟ್ರಸ್ಟ್ ಬಿಲ್ಡ್ ಮಾಡಿದಾಗ, ಇಫ್ ಅ ಬರ್ಡ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದ ಸೇಮ್ ಲೊಕೇಶನ್, ಇಟ್ ಇಸ್ ವೆರಿ ವಂಡರ್ಫುಲ್ ಟು ವಾಚ್. ಆ ಥರ ಒಂದಿನ ಫಾರ್ ಇನ್ ಕೇಸ್ ಪ್ರಾಣಿ ಪಕ್ಷಿಗಳೇ ಇಲ್ಲ ಅಂತ ಆಯ್ತು ಅಂತಂದ್ರೆ, ಹ್ಯೂಮನ್ ಲೈಫ್ಗೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ, ಅಥವಾ ಡಿಸಾಸ್ಟರ್ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗದೆ ಇರೋಷ್ಟು ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಒಂದು ನ್ಯಾಚುರಲ್ ಕೆಲಾಮಿಟಿ ಆಗಿರ್ಬೋದು, ಇನ್ನೊಂದೇನೋ ಒಂದು ಆಗ್ತಾ ಇದೆ ಅನ್ನೋದೇ ನಮಗ್ ಫಸ್ಟ್ ಗೊತ್ತಾಗೋದು ಪ್ರಾಣಿ ಪಕ್ಷಿಗಳ ಮುಖಾಂತರ. ಹೇಗೆ ಅವಕ್ಕೆ ಆ ಸೆನ್ಸಿಬಿಲಿಟಿ ಇರುತ್ತೆ, ಬಿಕಾಸ್ ಆಫ್ ದಿ ವೈಬ್ರೇಷನ್ಸ್ ಇನ್ ದ ಅರ್ತ್ ಆಗಿರ್ಬೋದು. ದೇ ಕ್ಯಾನ್ ಸೆನ್ಸ್ ಇಟ್ ವೆರಿ ಈಸಿಲಿ. ಒಂದು ಸುನಾಮಿ ಬರ್ತಾ ಇದೆ ಅಂದ್ರೂ ಇವುಗಳಿಗೆ ಬೇಗ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗಕ್ಕೆ ಮುಂಚೆ. ಆ ಥರ ಒಂದು ಸೃಷ್ಟಿ ಅದ್ಭುತ ಅವುಗಳಲ್ಲಿದೆ. ಸೊ ನಾವು ಆ ಫುಡ್ ಸೈಕಲ್ನ, ಫುಡ್ ಚೈನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇಟ್ಸ್ ಅ ಡಿಸಾಸ್ಟರ್ ಓನ್ಲಿ. ಪ್ರಾಣಿ ಪಕ್ಷಿಗಳಿಲ್ಲದೆ ನಮ್ಮ ಜೀವಿತಾನೇ ಇಲ್ಲ. ನಾವು ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನೋ ಥರ ಎಲ್ಲ ಸ್ಲೋಗನ್ಸ್ನ ಓದ್ಕೊಂಡು ಹೋಗಿರೋದ್ರ ಹಿಂದೆ ಇದೇ ಅರ್ಥ. ಏನು ಅಂತ ಹೇಳಿದ್ರೆ, ಇವಾಗ ನೋಡಿ ಒಂದು ಚಿಕ್ಕ ಎಕ್ಸಾಂಪಲ್ ತಗೋತೀನಿ. ನನಗೆ ಔಲ್ಸ್ ಅಂದರೆ ತುಂಬ ಇಷ್ಟ, ಗೂಬೆಗಳಂದರೆ ತುಂಬ ಇಷ್ಟ. ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಅಂದರೆ ಓದ್ತೀನಿ. ರಿಸರ್ಚ್ ಅನ್ನೋದಕ್ಕಿಂತ ಐ ಆಮ್ ನಾಟ್ ಅ ಆರ್ನಥಾಲಜಿಸ್ಟ್, ಐ ಆಮ್ ನಾಟ್ ಅ ಸರ್ಟಿಫೈಡ್ ರಿಸರ್ಚರ್, ಬಟ್ ಐ ಆಮ್ ಅ ಹ್ಯೂಮನ್ ಹೂ ಲವ್ಸ್ ಬರ್ಡ್. ಅದ್ರ ಬಗ್ಗೆ ಓದಬೇಕು, ಅದ್ರ ಬಗ್ಗೆ ಕಲಿಬೇಕು ಅಂತ ತುಂಬ ಆಸಕ್ತಿ ಉಳ್ಳೋಳು. ಸೊ ಹಾಗಾಗಿ ಆರ್ನಥಾಲಜಿಯಲ್ಲಿ ಒಂದು ಚಿಕ್ಕ ಕೋರ್ಸ್ ಸಹ ಮಾಡಿದೆ ನಾನು, ಸೊ ದಟ್ ಐ ಅಂಡರ್ಸ್ಟ್ಯಾಂಡ್ ದ ಬರ್ಡ್ ಬಿಹೇವಿಯರ್ ಮೋರ್. ಎಲ್ಲಿ ನಾನು ವಿಡ್ರಾ ಮಾಡ್ಕೋಬೇಕು, ಎಲ್ಲಿ ನನ್ನ ಸ್ಪೇಸ್ ಬರ್ಡ್ ಕೊಡಬೇಕು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಈ ಗೂಬೆಗಳಿಗೆ ಬಂದಾಗ ದ ಸ್ಪೆಷಲ್ ಕ್ವಾಲಿಟಿ ಆಫ್ ಇಟ್ ಇಸ್, ಇದು ತಿನ್ನೋದೇ ರೋಡೆನ್ಸ್, ರ್ಯಾಟ್ಸ್, ಇಲಿಗಳಾಗಿರ್ಬೋದು, ಹೆಗ್ಣಗಳಾಗಿರ್ಬೋದು, ಇಂಥ ಏನು ಒಂದು ವಾಟ್ ಡು ಐ ಸೇ, ಪ್ರಾಣಿಗಳನ್ನ ತಿಂತದೆ. ಕರೆಕ್ಟ್, ಥ್ಯಾಂಕ್ ಯು. ಸೊ ಅದನ್ನ ನಾವು ನಿಯಂತ್ರಣ ಮಾಡಬೇಕು ಅಂದರೆ ನಮ್ಮ ಮನೆಗಳಲ್ಲಿ, ಇಫ್ ಯು ಡೋಂಟ್ ಹ್ಯಾವ್ ಔಲ್ಸ್, ಅದನ್ನ ಹೆಂಗೆ, ಯು ಕಾಂಟ್ ಇವನ್ ಇಮ್ಯಾಜಿನ್ ದ ಪಾಪ್ಯುಲೇಷನ್ ಆಫ್ ರ್ಯಾಟ್ಸ್, ಇಲಿಗಳ ಸಂತತಿನ ನಾವು ಹೆಂಗೆ ಅದು ಬೆಳೆದು ಬಿಡುತ್ತೆ ಹೇಳಕ್ಕೆ ಬರಲ್ಲ, ಅಷ್ಟು ಫಾಸ್ಟಾಗಿ ಗ್ರೋತ್ ಆಗಿಬಿಡುತ್ತೆ ಅದ್ರದ್ದು. ಸೊ ದಿಸ್ ಔಲ್ಸ್ ಆರ್ ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು ನಿಮಗೆ. ಇಟ್ ಈಸ್ ವೆರಿ ಮಚ್ ನೆಸೆಸರಿ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ದ ರ್ಯಾಟ್ಸ್ ಆರ್ ರೋಡೆನ್ಸ್, ಹೆಗ್ಣಗಳಾಗಿರ್ಬೋದು, ಆ ಥರ ಚಿಕ್ಕ ಪುಟ್ಟ ಕ್ರಿಮಿಕೀಟಗಳಾಗಿರ್ಬೋದು. ಎಲ್ಲದರಲ್ಲೂ ಅಷ್ಟೇ ಒಂದೊಂದು ಪಕ್ಷಿ ಒಂದೊಂದು ಹ್ಯಾಬಿಟ್ ಇರುತ್ತೆ, ಒಂದೊಂದು ಊಟದಲ್ಲಿ ಒಂದು ಕ್ರಿಮಿಕೀಟ ಆಗಿರ್ಬೋದು ತಿನ್ನೋದು ಇರುತ್ತೆ. ವಲ್ಚರ್ಸ್ನ ನೋಡ್ಬೋದು ನಾವು, ರಣಹದ್ದುಗಳನ್ನ ನೋಡಿದಾಗ. ಕಾರ್ಕಸ್ ತಿನ್ನಂಥ ಪಕ್ಷಿ ಇದು. ಇವಾಗ ಯಾವುದೋ ಒಂದು ದನ ಸತ್ತೋಯ್ತು ಅಥವಾ ಏನೋ ಒಂದು ಪ್ರಾಣಿ ಸತ್ತೋಯ್ತು ಅಂತ ಹೇಳಿದಾಗ, ಅದು ಕೊಳ್ತು ನಾರಿ ಅದಲ್ಲೇ ಬಿದ್ದು ಇದ್ದಾಗ ಅದನ್ನ ನಾವು ಕ್ಲಿಯರ್ ಮಾಡೋದೇ ರಣಹದ್ದುಗಳು. ವಲ್ಚರ್ಸ್, ದೇ ಈಟ್, ದೇ ಫೀಡ್ ಆನ್ ದೆಮ್. ಸೊ ಇವಾಗ ಆ ರಣಹದ್ದಿಲ್ಲ ಅಂತಂದ್ರೆ, ಯು ಕ್ಯಾನ್ ಇಮ್ಯಾಜಿನ್ ದ ಡಿಸೀಸ್ ದಟ್ ವಿಲ್ ಕಾಸ್ ಥ್ರೂ ದಟ್ ಡಿಕೇಯಿಂಗ್ ಆಫ್ ದ ಇನ್ ಏರ್ ಬೋನ್ ಡಿಸೀಸಸ್ ಆಗಿರ್ಬೋದು, ಅಥವಾ ಕ್ಯಾಟಲ್ ಬೇರೆ ಏನೋ ಒಂದು ಅನಾರೋಗ್ಯತೆ ಇದ್ದಾಗ ನಮಗೆ ಬರೋಂಥದ್ದಾಗಿರ್ಬೋದು. ಲಾಟ್ ಆಫ್ ಥಿಂಗ್ಸ್ ಕ್ಯಾನ್ ಬಿ ಮ್ಯಾನೇಜ್ ಥ್ರೂ ದಿ ಕನ್ಸರ್ವೇಷನ್ ಆಫ್ ಬರ್ಡ್ಸ್ ಆ್ಯಂಡ್ ಆನಿಮಲ್ಸ್. ಸೊ ಈ ನ್ಯಾಚುರಲ್ ಡಿಸಾಸ್ಟರ್ಸ್ಗಳನ್ನೆಲ್ಲ ಬರ್ಡ್ಸ್ಗಳು ಅಥವಾ ಪ್ರಾಣಿಗಳು ಈಸಿಯಾಗಿ ಕಂಡುಹಿಡಿಯುತ್ತೆ ಅಂತ ಹೇಳಿದ್ರಿ. ಅದ್ರ ವೈಬ್ರೇಷನ್ಸ್ ಮೂಲಕ ಆಗಿರ್ಬೋದು, ಅಥವಾ ಸುಮಾರಷ್ಟು ವಿಷಯಗಳ ಮೂಲಕ ಆಗಿರ್ಬೋದು.
ನಿಮ್ಮ ಈ ಒಂದು 8 ಇಯರ್ಸ್ ಜರ್ನಿಯಲ್ಲಿ ಯಾವತ್ತಾದ್ರೂ ಎನಿ ಕೈಂಡ್ ಆಫ್ ಸಿಗ್ನಲ್ ನೀವು ಒಂದು ಬರ್ಡ್ಸ್ ಇಂದ ಅಥವಾ ಪ್ರಾಣಿಯಿಂದ ತಗೊಂಡಿರೋದು ಆಮೇಲೆ ಲೇಟಾಗಿ ರಿಯಲೈಸ್ ಆಗಿರೋದು ಅದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿತ್ತು ಆ ಪಕ್ಷಿ ಅಥವಾ ಪ್ರಾಣಿ ಅಂತ? ಮನೆ ಪಕ್ಕದಲ್ಲೇ ಈ ಬಾರ್ ನೌಲ್ ಅಂತ ಒಂದು ಔಲ್ ಇದೆ. ಗೂಬೆ ಜಾತಿಯಲ್ಲಿ ಒಂದು ಔಲ್ ಜಾತಿ ಇದು. ಹ್ಮ್ ವೆರಿ ಬ್ಯೂಟಿಫುಲ್ ಔಲ್ ಅಗೇನ್. ಹ್ಮ್ ಒಂದು ನೈಸ್ ಹಾರ್ಟ್ ಶೇಪ್ ಇದೆ ಅದಕ್ಕೆ. ಮುಖ ಬಂದು ಹಾರ್ಟ್ ಶೇಪಲ್ಲಿ ಇದೆ. ಆ್ಯಂಡ್ ಕಲರ್ ವೈಟ್ ಕ್ರೀಮಿಶ್ ಆ್ಯಂಡ್ ಬ್ರೌನ್ ಆ್ಯಂಡ್ ಸ್ವಲ್ಪ ಅಲ್ಲಲ್ಲಿ ಡಾಟ್ಸ್. ವೆರಿ ಬ್ಯೂಟಿಫುಲ್ ಔಲ್ ಟು ಸಿ. ಅದು ಕೆಲವರು ಔಲ್ ಗೂಬೆ ಅಂತ ಹೇಳಿದ ತಕ್ಷಣ ಹಬ್ಬ ಅಂತ ಹೆದರ್ಕೋತಾರೆ. ನಾನೀಗ ಅದೇ ಅನ್ಕೋತಾ ಇದ್ದೆ, ಹಾ. ಅಂದ್ರೆ ಒಳ್ಳೆ ಗೂಬೆ ತರ ಇದೆಯಾ ಅಂತೆಲ್ಲ ಬೈತಾ ಇರ್ತಾರೆ. ನೋಡಿದ್ರೆ ನೀವು ಗೂಬೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ವರ್ಣಿಸ್ತಾ ಇದ್ರ. ಟೂ ಡಿಫ್ರೆಂಟ್ ಸೈಡ್ಸ್. ಖಂಡಿತ ಹೌದು. ಅದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. ಹ್ಮ್ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವೆಶ್ಚನ್, ಈ ತರ ಏನಾದ್ರು ಒಂದು ಇನ್ಸಿಡೆಂಟ್ ಕಂಡು ಬಂದಿದ್ದೀರಾ ಅಂತ ಕೇಳಿದ್ರಲ್ಲ. ಹ್ಮ್ ಸೊ ಒಂದ್ ದಿವಸ ನಾನು ಇನ್ನೂ ಕೆಲಸ ಮಾಡ್ತಿದ್ದಾಗ ಹ್ಮ್ ಮನೆ ಪಕ್ಕ ತುಂಬಾ ಈ ಚಿಕ್ಕ ಪಕ್ಷಿಗಳು ಚಿರ್ಪಿಂಗ್ ಅಂದ್ರೆ ತುಂಬಾ ಡಿಸ್ಟ್ರೆಸ್ ಕಾಲ್ಸ್ ಅದ್ರದ್ದು. ಹ್ಮ್ ಅದು ಪಕ್ಷಿಗಳಲ್ಲಿ ಬೇರೆ ಬೇರೆ ಕಾಲ್ಸ್ ಇದೆ. Okay. ಅದು ಊಟ ತಿನ್ನಿಸ್ಬೇಕಾದ್ರೆ ಒಂದು ಕಾಲ್ ಇರುತ್ತೆ. ಅದು ಮೇಟ್ ಸೀಸನ್ ನಲ್ಲಿ ಫೀಮೇಲ್ ನ ಇಂಪ್ರೆಸ್ ಮಾಡಕ್ ಒಂದು ಕಾಲ್ ಇರುತ್ತೆ. ಹ್ಮ್ ಮತ್ತೆ ಅದನ್ನೆಲ್ಲೋ ಊಟ ಕಂಡ್ಕೊಂಡಿದೀನಿ ಅಂತ ಹೇಳ್ಬೇಕಾದ್ರೆ ಒಂದು ಕಾಲ್ ಇರುತ್ತೆ. ಹ್ಮ್ ಡಿಸ್ಟ್ರೆಸ್ ಅಲ್ಲಿ ಅಂದ್ರೆ ತುಂಬಾ ಏನೋ ಒಂದು ಗಾಬರಿಯಲ್ಲಿದ್ದಾಗ ಒಂದು ಕಾಲ್ ಇರುತ್ತೆ. ಓಕೆ ಆ ತರ ಈ ಸಣ್ಣ ಪುಟ್ಟ ಪಕ್ಷಿಗಳೆಲ್ಲ ಒಂದಷ್ಟು ಪಕ್ಷಿಗಳು ಸೇರಿ ಟೇಲರ್ ಬರ್ಡು, ಪೆಕ್ಕರ್ಸು, ಫ್ಲವರ್ ಪೆಕ್ಕರ್ಸು ಮತ್ತೆ ಬುಲ್ಬುಲ್ಸ್ ಇದೆಲ್ಲ ಕಿಚ್ 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 ಕಿಚ ಅಂತ ಇದೆ. ಹ್ಮ್ ನನಗೆ ಗೊತ್ತಾಯ್ತು ಏನೋ ಆಗಿದೆ. ಯೂಶಲಿ ಅಲ್ಲಿ ಮನೆ ಹತ್ರ ಒಂದು ಮರದ ಹತ್ರ ಹಾವು ಬರುತ್ತೆ. ಹ್ಮ್ ನಾನು ಮೋಸ್ಟ್ಲಿ ಹಾವಿರ್ಬೋದು, ಅದಕ್ಕೆ ಹ್ಮ್. ಇದೆಲ್ಲ ಇಷ್ಟು ಡಿಸ್ಟ್ರೆಸ್ ಆಗಿದೆ. ಹಾವು ಮರಕ್ಕೆ ಹತ್ಬಿಟ್ಟು ಈ ಮರಿಗಳ್ದು ಮೊಟ್ಟೆ ಅಥವಾ ಮರಿಗಳನ್ನೇ ತಿನ್ನೋ ಸಾಧ್ಯತೆಗಳಿದೆ. ಹ್ಮ್ ಸೊ ಅದೊಂದು ಸಿಚುವೇಶನ್ ಇರ್ಬೋದು. ಹಾವಿರ್ಬೇಕು, ನೋಡೋಣ ಅಂತ ಹೋದೆ. ಹ್ಮ್ ಅಲ್ಲಿ ಹೋಗಿ ಗಿಡದ ತುಂಬಾ ಹುಡುಕ್ತಾ ಇದ್ದೀನಿ ಆಚೆ ಈಚೆ ಎಲ್ಲ, ಅಥವಾ ಗಿಡದ ಕೆಳಗೆ ಎಲ್ಲಾದ್ರೂ ಇದೆಯಾ ಅಂತ ಹೇಳಿ ಮರದ ಹತ್ರ ಹ್ಮ್ ನೋಡಿದಾಗ ಎಲ್ಲೋ ಒಂದು ಮೂಲೆಯಲ್ಲಿ ಗೂಬೆ ಕೂತಿದೆ. ಓಕೆ ದಿಸ್ ಬಾರ್ ನೌಲ್ ಹ್ಮ್ ಅಂಡ್ ದಿಸ್ ಇಸ್ ದ ಪ್ರೆಡೇಟರ್. ಹ್ಮ್ ಈ ಸಣ್ಣ ಪುಟ್ಟ ಪಕ್ಷಿಗಳನ್ನೆಲ್ಲ ರಾತ್ರಿ ಅದ್ರ ಮರಿಗಳನ್ನ ಅದನ್ನೇ ಇಟ್ಕೊಂಡು ತಿನ್ನಂತ ಪಕ್ಷಿ ಇದು ಯಾವುದು ಬಾನೋಲ್? ಬಾನೌಲ್. ಹ್ಮ್ ಸೊ ಈ ಪಕ್ಷಿಗಳೆಲ್ಲ ಒಟ್ಟುಗೂಡಿಸಿ ಹ್ಮ್ ಇಟ್ ಫಾರ್ಮ್ಸ್ ಅ ಕಾಲನಿ. ಹ್ಮ್ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋಂಥದ್ದು, ಅದ್ರ ಹ್ಮ್. ಏರಿಯಾನ ಪ್ರೊಟೆಕ್ಟ್ ಮಾಡೋ ಇದೆಲ್ಲ ಅದಕ್ಕೆ ಹೋಗಿ ಚುಚ್ಚುತ್ತೆ. ಹ್ಮ್ ಅದು ಏನೋ ಒಳ್ಳೆ ಸ್ವಾಮೀಜಿ ತರ ಕುತ್ಕೊಂಡಿರುತ್ತೆ. ಹ್ಮ್ ಬಿಕಾಸ್ ಇಟ್ ಇಸ್ ಅನ್ಡಿಸ್ಟರ್ಬ್ಡ್. ಹ್ಮ್ ಸೊ ಇದು ನ್ಯಾಚುರಲ್ ಕೆಲಾಮಿಟಿನ ನನಗೆ ಸಜೆಸ್ಟ್ ತಿಳಿಸ್ದೇ ಇರ್ಬೋದು. ಹ್ಮ್ ಆ ಡಿಸ್ಟ್ರೆಸ್ ಕಾಲ್ಸು ಏನೋ ಒಂದು ಆಮ್, ಏನೋ ಒಂದು ಅದು ಕಷ್ಟ ಆಗ್ತಿದೆ ಅನ್ನೋದು ನಿಮ್ಗೆ ಕಷ್ಟ ಗೊತ್ತಾಗ್ತಿದೆ. ಆಗ್ತಿದೆ ಅಥವಾ ಏನೋ ಒಂದು ಹ್ಮ್. ಆಗ್ಬಾರ್ದಿರಂತ ಸಿಚುವೇಶನ್ ಅಲ್ಲಿ ಇದೆ ಪಕ್ಷಿಗಳು ಅನ್ನೋದು ತಿಳಿಸ್ತು. ಹ್ಮ್ ಆ ಸರೌಂಡಿಂಗ್ ಅಲ್ಲಿ ಏನೋ ನಾರ್ಮಲ್ ಇಲ್ಲ. ಹ್ಮ್ ಯೂಶಲಿ ಇರ್ಬೇಕಾದ ಪಕ್ಷಿ ಹಾಡ್ಕೊಂಡು ಚಿರ್ಪೇರ್ ಅನ್ಕೊಂಡು ಚುಯ್ ಚುಯ್ ಅನ್ಕೊಂಡು ಆ ತರ ಇರ್ಬೇಕಾದ್ರೆ ಇದಿಲ್ಲ. ಹ್ಮ್. ಏನೋ ಒಂದು ಡಿಫ್ರೆನ್ಸ್ ಇದೆ ಅನ್ನೋ ತರ ಹ್ಮ್. ಅದೊಂದು ಸೂಚನೆ. ಅದು ಅಫ್ಕೋರ್ಸ್ ನ್ಯಾಚುರಲ್ ಕೆಲಾಮಿಟಿ ಇಲ್ಲದೆ ಇರ್ಬೋದು, ಬಟ್ ಅದ್ರ ಏರಿಯಾ ಅದ್ರ ಬಿಹೇವಿಯರ್ಸ್ ಅಲ್ಲಿ ಚೇಂಜಸ್ ಉಂಟು ಅಂತ ತಿಳಿಸ್ಕೊಡೋದುಂಟು. ಹ್ಮ್ ಆ ತರ ಒಂದು ಸಿಚುವೇಶನ್ ಓಕೆ. ಬಂದಿದೆ. ಅಂಡ್ ಸ್ಟೀಫನ್ ಕಿಂಗ್ ಅವರು ಒಂದ್ ಕಡೆ ಹೇಳ್ತಾರೆ, ಹ್ಮ್. ಸಮ್ ಬರ್ಡ್ಸ್ ಆರ್ ನಾಟ್ ಮೆಂಟ್ ಟು ಬಿ ಕೇಜ್ಡ್ ಅಂತ. ಅಂದ್ರೆ ಕೆಲವು ಪಕ್ಷಿಗಳು ಹೌದು, ಅದನ್ನ ಬಂಧಿಸಿಡಬಾರ್ದು ಅಂತ. ಖಂಡಿತ ಬಟ್ ಹೌದು. ಆದ್ರೆ ನಾವು ಸುಮಾರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರೋದಾದ್ರೆ ನನ್ನ ಸ್ನೇಹಿತರು ಕೆಲವರು ಪಾರಿವಾಳಗಳನ್ನ ಸಾಕ್ತಿದ್ರು ಅಥವಾ ಪ್ಯಾರೆಟ್ಸ್ ಗಿಳಿಗಳನ್ನ ಸಾಕ್ತಾ ಇದ್ರು. ಈ ಥರದ್ದೆಲ್ಲ ಮಾಡೋದು ಒಳ್ಳೇದಾ ಅಥವಾ ಕೆಟ್ಟದಾ? ಅದು ನಮ್ಮ ಖುಷಿಗೆ ನಾವು ಅದನ್ನ ಸಾಕ್ತಿರ್ತೀವಲ್ಲ, ಅದಕ್ಕೆ ಅಂದ್ರೆ ಅದು ನ್ಯಾಚುರಲ್ ಹ್ಯಾಬಿಟೇಟ್ ಆಗಿ ಅದು ಹಾರಬೇಕು. ಅದು ಹಾರದಾಗ್ಲೇ ಅದಕ್ಕೆ ಇದಲ್ವಾ? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇದು ತುಂಬಾ ಡಿಬೇಟಬಲ್ ಟಾಪಿಕ್ ಇದು. ಹ್ಮ್ ನಾನ್ ಹೇಳಿದ್ರೆ ಕೆಲವ್ರು ನನ್ನ ಫ್ರೆಂಡ್ಸ್ ಇಶ್ಯೂ ಆದ್ಮೇಲೆ ನನಗೆ ಫೋನ್ ಮಾಡಿ ಬೈಬೋದು. ಹ್ಮ್ ಅದುಂಟು. ಅಥವಾ ನನ್ನ ಕಸಿನ್ಸು ಬೈಬೋದು, ಯಾಕಂದ್ರೆ ಅವ್ರ ಮನೆಗಳ ಪಕ್ಷಿಗಳನ್ನ ಈ ತರ ಸಾಕೊಂಡಿದ್ದಾರೆ. ಹ್ಮ್ ಬಟ್ ನಂದು ಸ್ವೈಯಕ್ತಿಕ ಇಚ್ಛೆ ಅಥವಾ ಒಂದು ವ್ಯೂ ನೋಡಕ್ ಬಂದ್ರೆ ನನ್ಗೆ ಅದ್ರ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲೇ ನೋಡಕ್ ಇಷ್ಟ. ಹ್ಮ್ ಅದೆಲ್ಲಿರ್ತಾವೋ ನಾವು ಅಲ್ಲಿ ಹೋಗಿ ನೋಡೋದೇ ಖುಷಿ. ಹ್ಮ್ ಅದು ಫಸ್ಟ್ ಅದನ್ನ ಹುಡುಕೋದೊಂದು ಖುಷಿ. ಹ್ಮ್ ಅದು ಹುಡುಕದ್ಮೇಲೆ ಅದನ್ನ ಕಂಡ್ಕೊಂಡು ಆ ಕ್ಷಣ ಎಂಜಾಯ್ ಮಾಡ್ತೀವಲ್ಲ, ಅಬ್ಬಾ ಇಷ್ಟೊತ್ತೊಳಗು ಹುಡುಕಿದ್ ಸಿಕ್ತು ಅನ್ನೋ ತರ ಒಂದು ಆ ಜಾಯ್ ಇದೆಯಲ್ಲ, ಅದು ಹ್ಮ್. ಹೇಳ್ಕೊಳಕ್ ಆಗದೆ ಇರೋಷ್ಟು ಒಂದು ಸಂತೋಷ ಅದು. ಓಕೆ. ಸೊ ಫಸ್ಟು ಪ್ಯಾರೆಟ್ಸ್ ಅಂತ ನೀವು ಹೇಳಿದ್ರಿ. ನಾವೆಲ್ಲ ಕಲ್ತಿರೋದೇ ಸ್ಕೂಲ್ ಡೇಸ್ ಇಂದ ಪಿ ಫಾರ್ ಪ್ಯಾರೆಟ್ ಅಂತ. ಹ್ಮ್ 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 ಬಟ್ ಅದು ಪಿ ಫಾರ್ ಪ್ಯಾರಕೀಟ್. ಹ್ಮ್ ಸೊ ಪ್ಯಾರೆಟ್ ಅನ್ನೋದು ಇಂಡಿಯಾಲ್ ಇರೋದು ಒಂದೇ ಒಂದು ವರ್ನಲ್ ಹ್ಯಾಂಗಿಂಗ್ ಪ್ಯಾರೆಟ್ ಅಂತ. ಹ್ಮ್ ತುಂಬಾ ಪುಟ್ಟ ಪಕ್ಷಿ. ಪ್ಯಾರೆಟ್ ಇರೋದು ಇಂಡಿಯಾಲಿ ಅದೊಂದೇ.
ಇನ್ನೇನ್ ನಾವು ಗಿಳಿಗಳು ನಮ್ ಸುತ್ತಲೂ ನೋಡ್ತೀವಿ, ಪ್ಯಾರಕೀಟ್ಸ್ ಅಂತ ಕರಿತೀವಿ ಅದನ್ನ. ಓಕೆ. ದೋಸ್ ಆರ್ ಕಾಲ್ಡ್ ಪ್ಯಾರಕೀಟ್ಸ್, ರೋಸ್ ಹ್ಮ್. ರಿಂಗ್ಡ್ ಪ್ಯಾರಕೀಟ್ಸ್ ಹ್ಮ್ ಅಂತ ಹ್ಮ್ 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 ಹ್ಮ್. ಏನ್ ನೋಡ್ತೀವಿ. ಅದು ನನ್ ಲರ್ನಿಂಗ್ ಅಲ್ಲೂ ನಾವೆಲ್ಲ ನೋಡಿದ್ದೆ ಹಾಗೆ, ಪ್ಯಾರಟ್ ಅಂತಾನೆ ಕಲ್ತ್ಕೊಂಡ್ ಸೊ ನಾವು ಬಂದಿದ್ದು. ಜನರಲಿ ಏನ್ ನೋಡ್ತೀವಿ ರೋಡಲ್ಲಿ ಅಥವಾ ಒಂದು ಪಾರ್ಕ್ ಅಲ್ಲಿ ಕರೆಕ್ಟ್, ಅಥವಾ ಇನ್ನೆಲ್ಲಾರು ಅದೆಲ್ಲ ಪ್ಯಾರಾಕೀಟ್ಸ್. ಪ್ಯಾರಕೀಟ್ಸ್. ಓಕೆ. ಯಾಕಂದ್ರೆ ವರ್ನಲ್ ಹ್ಯಾಂಗಿಂಗ್ ಪ್ಯಾರೆಟ್ ಬಂದು ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಸುತ್ತಮುತ್ತಲಲ್ಲಿ ಇಲ್ಲ. ಹ್ಮ್. ಅಫ್ಕೋರ್ಸ್ ಕೂರ್ಗಲ್ ನೋಡ್ಬೋದು, ವೆಸ್ಟರ್ನ್ ಘಾಟ್ಸ್ ಹತ್ರ ನೋಡ್ಬೋದು, ನಮ್ಮ ಕೇಗುಡಿಯಲ್ಲಿ ನೋಡ್ಬೋದು, ಆ್ಯಂಡ್ ಸಮ್ ಪಾರ್ಟ್ಸ್ ಇನ್ ನಾರ್ತ್ ಇಂಡಿಯಾ ನೋಡ್ಬೋದು. ಬಟ್ ನಾವಿಲ್ಲಿ ನಮ್ಮ ಸುತ್ತಮುತ್ತಲು ಏನು ನೋಡ್ತೀವಿ, ದೋಸ್ ಆರ್ ಪ್ಯಾರಕೀಟ್ಸ್. ಹ್ಮ್ ಹ್ಮ್ ಹ್ಮ್. ಆಮೇಲೆ ಪಿಜಿನ್ಸ್ ಬಗ್ಗೆ ಮಾತಾಡಿದ್ರಿ. ಹ್ಮ್. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಬರ್ಡ್ ಟು ಬಿ ಸ್ಪೋಕನ್ ಅಬೌಟ್. ಇವಾಗ ಬ್ಯಾಂಗ್ಳೂರ್ನಲ್ಲಿ ಐ ಫೀಲ್ ದೋಸ್ ಆರ್ ಬಿಕಮಿಂಗ್ ಪೆಸ್ಟ್. ಹ್ಮ್ ಹ್ಮ್ ಹ್ಮ್. ಹೇಳಿದ್ರೆ ತಪ್ಪಾಗಲ್ಲ ಅನ್ಕೋತೀನಿ. ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಫೀಡ್ ಪಿಜನ್ಸ್. ಹ್ಮ್. ಅದಕ್ಕೆ ಧಾನ್ಯ ಹಾಕೋರಿದ್ದಾರೆ, ಅದನ್ನ ತುಂಬಾ ಹತ್ತಿರದಲ್ಲಿರೋಂಥ ಪಕ್ಷಿ ಅಂತ ಕಾಯೋರಿದ್ದಾರೆ, ಅದಕ್ಕೆ ಜಾಗ ಮಾಡ್ಕೊಡೋರಿದ್ದಾರೆ. ಅಫ್ಕೋರ್ಸ್ ಅದು ಒಂದು ಜೀವಿ, ಬದುಕ ರೈಟ್ಸ್ ಅದಕ್ಕೂ ಇದೆ ಖಂಡಿತ. ಬಟ್ ತುಂಬಾ ಹತ್ತಿರದಲ್ಲಿ ಇಟ್ಕೊಂಡು ಅದನ್ನ ಸಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಆಗ್ತದೆ ಅಂತ ನಾವು ತಿಳ್ಕೊಬೇಕು. ಹ್ಮ್. ಸೈಂಟಿಫಿಕಲಿ ಇಟ್ ಹಸ್ ಬೀನ್ ಪ್ರೂವ್ಡ್ ಬಿಕಾಸ್ ಆಫ್ ದಿ ಎಕ್ಸ್ಕ್ರೀಷನ್ ಆಫ್ ದ ಪಿಜನ್. ಅಂದರೆ ಅದು ತಿಂದಿದ್ದ ಆಹಾರದಿಂದ ಏನು ಹೊರ ಹಾಕತ್ತಲ್ಲ, ಅದರಿಂದ ನಮಗೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗುತ್ತೆ. ಹೌದು, ಲಾಂಗ್ ರನ್ನಲ್ಲಿ ನಾವು ಅದರದ್ದು ಆ ವಾಸನೆ ತಗೊಳ್ತಾ ಇದ್ದಾಗ, ಆ ಸ್ಮೆಲ್ ನಮಗೆ ಅಫೆಕ್ಟ್ ಆಗ್ತಿದ್ದಾಗ, ದೆರ್ ಆರ್ ಕೇಸಸ್. ಇವಾಗ ರೀಸೆಂಟಾಗಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಮ್ಯಾಡಮ್ ಹೌ ಹರ್ ಡಾಟರ್ ಸಫರ್ಡ್ ಈ ಥರ ಪಿಜನ್ಸ್ ಸಾಕಿದ್ರಿಂದ ಅದರದ್ದು ಎಕ್ಸ್ಕ್ರೀಷನಿಂದ ಹೇಗೆ ಅವ್ರ ಮಗಳಿಗೆ ತೊಂದರೆ ಆಯಿತು ಅಂತ ಹೇಳಿ ನ್ಯೂಸ್ ಪೇಪರ್ ಆರ್ಟಿಕಲ್ ಸಹ ಬಂದಿದೆ. ಸೊ ವಿ ಡೂ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಟು ಟೆಲ್ ಪೀಪಲ್, ನೀವು ದೂರದಿಂದ ಅದನ್ನು ಇಟ್ಕೊಂಡು ನೋಡ್ಕೊಳ್ಳಿ, ನಿಮ್ಮ ಖುಷಿ. ನಿಮಗೆ ಪಿಜನ್ಸ್ ಎಂತ ಇಷ್ಟ ಅದಕ್ಕೆ ತಿನ್ಸೋದಾದರೆ ನೀವು ಫೀಡ್ ಮಾಡಿ, ಪಾರಿವಾಳಗಳಿಗೆ ಫೀಡ್ ಮಾಡಿ. ಬಟ್ ದೂರದಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿ ಆಗದೆ ಇರೋ ಥರ ನೀವು ಅದನ್ನ ನೋಡ್ಕೊಳ್ಳಿ. ಹ್ಮ್. ಮನೆ ಹತ್ತಿರದಲ್ಲಾಗಿರ್ಬೋದು, ಕೆಲವರು ಬಾಲ್ಕನಿಯಲ್ಲ ಅದಕ್ಕೆ ಒಳ್ಳೆ ನೆಸ್ಟಿಂಗ್ correct. ಏರಿಯಾ ಕೊಟ್ಟಿರ್ತಾರೆ. ಸುಮಾರು ಅಪಾರ್ಟ್ಮೆಂಟ್ಸ್ ಗಳನ್ನ ಹೌದು. ನೋಡಿದ್ರೆ ಆ ತರದ್ ಒಂದೊಂದು ಫ್ಲಾಟ್ ಅಲ್ಲಿ ಹಾಕಿರ್ತಾರೆ. ತುಂಬಾ ಇಷ್ಟ ಅದಕ್ಕೆ. ಈಸಿ ನೆಸ್ಟಿಂಗ್ ಪ್ಲೇಸ್ ಅಂದರೆ ನಮ್ಮ ಅಪಾರ್ಟ್ಮೆಂಟ್ಸ್, ಈ ವೆಂಟಿಲೇಷನ್ ಏರಿಯಾಸ್ ಅಂಥದ್ದೆಲ್ಲ ತುಂಬ ಈಸಿಯಾಗಿ ಅದು ನೆಸ್ಟ್ ಬಿಲ್ಡ್ ಮಾಡ್ಕೊಳ್ಳೋಂಥ ಜಾಗ. ಅದಕ್ಕೇನು ಬೇಡ, 4-5 ಕಡ್ಡಿಗಳನ್ನ ತಂದಿಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಮೊಟ್ಟೆ ಹಾಕಿದ್ರೆ, ಆ್ಯಂಡ್ ಅದರದ್ದು ಸೈಕಲ್ ಸಹ ಏನಿಲ್ಲ. ಕೆಲವು ಪಕ್ಷಿಗಳು ಅಟ್ಲೀಸ್ಟ್ ದೇ ಟೇಕ್ ಟೈಮ್. ಹ್ಮ್. ಒಂದು ಸೀಸನ್ ಆದಮೇಲೆ ನೆಕ್ಸ್ಟ್ ಬ್ರೀಡಿಂಗ್ ಸೀಸನ್ಗೆ. ನಮ್ಮ ಪಿಜನ್ಸ್ಗೆ ಆ ಥರ ಏನು ಸೀಸನ್ಸೇ ಇಲ್ಲ. ಹ್ಮ್. ದೇ ಕಂಟಿನ್ಯೂಸ್ಲಿ ಬ್ರೀಡ್. ಒಂದು 10 ಹಿಂದಿನ ದಿವಸ, ಒಂದು 15 ದಿವಸಕ್ಕೆ ಹಿಂದೆ ನಾನು ಮೊಟ್ಟೆಗಳು ನೋಡಿರ್ತೀನಿ ಅಂದರೆ, ಇನ್ನೊಂದು ನೆಕ್ಸ್ಟ್ 15 ದಿವಸದಲ್ಲೇ ಅಗೇನ್ ಸಿ ಎಗ್. ಆ Okay. ಥರ ಸಿಚುವೇಶನ್ಸ್ ಇದೆ. ಹ್ಮ್. ಬಟ್ ಅದರಿಂದ ದೂರ ಇದ್ದಷ್ಟು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋತೀವಿ. ಇಟ್ ಇಸ್ ಕೈಂಡ್ ಆಫ್ ಅ ಸ್ಲೋ ಪಾಯ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹ್ಮ್. ಅದನ್ನ ಇನ್ಹಲೇಷನ್ ಮಾಡ್ತಾ ಮಾಡ್ತಾ ಖಂಡಿತ ನಮ್ಗೊಂದು ದಿವಸ ಅದರದ್ದು ಇಲ್ ಹೆಲ್ತಿಂದ ಆರೋಗ್ಯ ನಮ್ಮ Okay. ಹಾಳಾದ ಖಂಡಿತ. ಹೌದು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಸುತ್ತಮುತ್ತ ನೋಡೋದ್ರಲ್ಲಿ ಪಿಜನ್ಸ್ ಇಂದ ಹ್ಮ್. ಆತರ ತುಂಬಾ ಅನಾರೋಗ್ಯಕ್ಕೆ ಒಳಗಾಗಿರೋರು ಅಥವಾ ಸಾವನ್ನ ಅಪ್ಪಿರೋರು ಕೂಡ ಇದೆಯಾ? ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಹ್ಮ್. ಬಟ್ ಅನಾರೋಗ್ಯಕ್ಕೆ ಒಳಗಾಗಿರೋರ್ನ ನೋಡಿದ್ದೀನಿ. ಹ್ಮ್. ಅದು ಅವ್ರಿಗೂ ಗೊತ್ತಿಲ್ಲ. ಅವ್ರು ತಿಳ್ಕೊತಾರೆ ಅದ್ರಿಂದಾನೇ ಅಂತ ಗೊತ್ತಿಲ್ಲ. ಅದರಿಂದಾನೆ ಅಂತ ಗೊತ್ತಿಲ್ಲ. ಅವ್ರು ತಿಳ್ಕೊತಾರೆ ನಂದು ವಯಸ್ಸಾಯ್ತು, ಹ್ಮ್. ನನಗೆ ಏನೋ ರೋಗ ಇದು ಅನ್ನೋ ಥರ. ಡೀಟೇಲ್ ಸ್ಟಡಿ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ನೋಡಿದಾಗ, ಅವ್ರ ಲೈಫ್ ಸ್ಟೈಲ್ನ ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ, ಓಕೆ ಇದರಿಂದ ಕಾಸ್ ಆಗಿರೋದು ಅಂತ ಹೇಳಿ. ಹ್ಮ್. ಅದನ್ನ ತಿಳ್ಕೊಳ್ಳೋಷ್ಟರಲ್ಲೇ ಪಾಪ ಅವ್ರಿಗೆ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ. ಹ್ಮ್. ಆ ಜರ್ನಿಯಲ್ಲೇ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಒಂದು ಅನಾರೋಗ್ಯ ಅಂತ ಅಂದ್ಕೊಂಡಿರ್ತಾರೆ. ಹ್ಮ್. ಸೊ Okay. ಸಾವಾಗಿರೋದು ನಾನು ನೋಡಿಲ್ಲ, ಬಟ್ ಡಿಸ್ಟ್ರೆಸ್ ಆಗಿದ್ದು ತುಂಬಾ ಕಷ್ಟಪಟ್ಟಿರೋದನ್ನ ಕೇಳಿದ್ದೀನಿ, ಹ್ಮ್. ನೋಡಿದ್ದೀನಿ. ಒಂದ್ ಪಕ್ಷಿ ಒಂದ್ ಹಾ. ಮರದ ಮೇಲೆ ಕೂತಿದೆ ಅಂತಂದ್ರೆ ಹಾ. ಅದು ಮರದ ರೆಂಬೆ ಮೇಲಿರುವಂತಹ ನಂಬಿಕೆಯಿಂದ ಅಲ್ವಂತೆ. ಅದು ತನ್ಗಿರುವಂತಹ ಒಂದು ಹಾರೋ ರೆಕ್ಕೆಗಳಿಂದ, ಬಲದಿಂದ ಅಂತ. ಅದಕ್ಕಿರೋ ರೆಕ್ಕೆಗಳ ಮೇಲಿರುವಂತಹ ನಂಬಿಕೆ ಅಂತೆ. ಕರೆಕ್ಟ್. ಸೊ ಆ ನಂಬಿಕೆ ಅದು ಮನುಷ್ಯನ ಮೇಲೆ ಕೂಡ ಇಡತ್ತಾ? ಅಂದ್ರೆ ಈಗ ಫೀಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು, ಅಥವಾ ಅಕಸ್ಮಾತ್ ಇವ್ರನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಗೊತ್ತಾದ್ರೆ ಅದ್ ಕಂಫರ್ಟಬಲ್ ಆಗಿ ಬಂದು ಹೋಗಿ ಖಂಡಿತ. ಮಾಡೋದು ಆಗುತ್ತಾ? ಖಂಡಿತ ಆಗತ್ತೆ. ಓಕೆ. ಬಟ್ ಫೀಡ್ ಮಾಡಬಾರ್ದು ಅಂತ ನಾನು ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಹ್ಮ್. ಯಾಕಂದ್ರೆ ನಾವ್ ತಿನ್ನೋ ಆಹಾರ ಪಕ್ಷಿಗಳಿಗೆ ಒಳ್ಳೇದಲ್ಲ. ಓಕೆ. ಅದು ಧಾನ್ಯಗಳು ಓಕೆ ಆಗಿರ್ಬೋದು, ಪರವಾಗಿಲ್ಲ. ಹ್ಮ್. ಕೆಲವರು ನಾನು ನೋಡ್ದಂಗೆ ಪಲಾವ್ ಮಿಕ್ಕಿದ್ರೆ ತಗೊಂಡೋಗಿ ಹಾಕಿ ಓ. ಕಾಗೆಗಳು ಬಂದು ತಿನ್ಕೊಂಡು ಹೋಗ್ತವೆ, ಅಥವಾ ಇನ್ನೊಂದೇನೋ ಬಂದು ತಿನ್ಕೊಂಡು ಹೋಗುತ್ತೆ ಅನ್ನೋ ತರ ಹಾಕ್ತಾರೆ. ಹ್ಮ್. ಅನ್ನ ಮಾಡಿರೋದು, ಉಪ್ಪು ಹಾಕಿರೋ ಅನ್ನ ಮಾಡಿರೋದು ಹಾಕ್ತಾರೆ. ಹ್ಮ್. ಸೊ ಅಂಥದ್ದು, ಅಥವಾ ಕೆಲವೊಂದ್ಸರಿ ಗಿಳಿಗಳಿಗೂ ಹಾಕ್ತಾರೆ. ಬೇಯಿಸಿರೋ ಅನ್ನ, ಉಪ್ಪು ಹಾಕಿರೋ ಅನ್ನ, ಮಸಾಲೆ ಹಾಕಿರೋ ಅನ್ನ,
ಇಂಥದ್ದೆಲ್ಲ ನಾವು ಅವುಗಳದ ಹ್ಯಾಬಿಟ್ನ ನಾವು ಹ್ಯಾಂಪರ್ ಮಾಡ್ತಾ ಇದೀವಿ. ಅದು ಡೈಜೆಸ್ಟಿವ್ ಸಿಸ್ಟಮ್ ಇಸ್ ನಾಟ್ ಮೇಡ್ ಟು ಈಟ್ ಸಚ್ ಫುಡ್. ನಾವೇನು ಆಹಾರ ತಿಂತೀವಿ ಅದು ಪಕ್ಷಿಗಳು ತಿನ್ನೋದಕ್ಕೆ ಯೋಗ್ಯತೆ ಆಹಾರ ಅದಕ್ಕಲ್ಲ. ಅದಕ್ಕೆ ಅಂತ ನಾನು ಯಾವಾಗಲೂ ಎಂಫಸೈಸ್ ಮಾಡೋದು, ನ್ಯಾಚುರಲ್ ಆಗಿ ಗಿಡಗಳು ಬೆಳೆಸ್ಬೇಕು. ಹಣ್ಣಿನ ಗಿಡಗಳು ಹಾಕ್ರಿ, ಬಾವನ ಹಣ್ಣು ಹಾಕಿ, ಇದು ಸಪೋಟ ಹಾಕಿ, ಅಥವಾ ಸೀಬೆಹಣ್ಣು ಗಿಡಗಳು, ಒಂಚೂರು ಜಾಗ ಸಾಕು ಅದೆಲ್ಲ ಬೆಳೆಯೋದಕ್ಕೆ. ಅಥವಾ ಈ ಕೊತ್ತಂಬರಿ ಸೊಪ್ಪು ಅಥವಾ ಇಂಥದ್ದು ನಮ್ಮ ಕರ್ಬೇವಿನ ಸೊಪ್ಪು ಹಾಕಿದ್ರು ಅದ್ರ ಫ್ರೂಟ್ಸ್ಗೂ ಬರುತ್ತೆ. ಈ ತರ ಚಿಕ್ಕ ಚಿಕ್ಕ ಗಿಡಗಳಿಂದ ನಮಗೂ ಅದ್ರದ್ದು ಫ್ರೂಟ್ಸ್ ಎಂಜಾಯ್ ಮಾಡ್ಕೊಳಕ್ಕಾಗತ್ತೆ, ಪಕ್ಷಿಗಳಿಗೂ ಕೊಟ್ಟಂಗಾಗತ್ತೆ. ಸೊ ನ್ಯಾಚುರಲ್ ಆಗಿ ಅವು ನಮ್ಮ ಹತ್ರ ಬರುತ್ತೆ, ನೋಡ್ತೀವಿ ಅನ್ನೋ ತರ. ಸೊ ಇನ್ನೊಂದು ಕ್ವೆಶನ್ ಕೇಳಿದ್ರಿ, ವಿಲ್ ಬರ್ಡ್ ಬಿಲ್ಡ್ ದೇರ್ ಟ್ರಸ್ಟ್ ಇನ್ ಅಸ್ ಅನ್ನೋ ಥರ ಅಲ್ವಾ. ನಾವು ಊಟ ಹಾಕಿದಾಗ ಅಫ್ಕೋರ್ಸ್ ನಾನು ಅದನ್ನು ಎನ್ಕರೇಜ್ ಮಾಡಲ್ಲ, ಊಟ ಹಾಕಬಾರ್ದು. ಹಾಕ್ತೀವಿ ಅಂದ್ರೂ ದವಸ ಧಾನ್ಯ ಏನೋ ನಾನು ಈ ಬರುತ್ತಪ್ಪ ಪಕ್ಷಿ ಏನು ಮಾಡಲಿ, ಪಾಪ ಅದು ಹಂಗೆ ಹೋಗೋಕೆ ಇಷ್ಟ ಇಲ್ಲ ನಾನು ನೋಡೋಕ್ಕೆ, ಆ ಥರ ಇದ್ದಾಗ ಏನೋ ಒಂದು ಕಾಳು ಅಂತ ಧಾನ್ಯದ ಏನಾದರೂ ಹಾಕ್ಕೋಬೋದು. ಬಿಕಾಸ್ ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂದ್ರೆ, ಸುಮಾರು ಸರಿ ಜ್ಯೋತಿಷ್ಯ ಹೇಳ್ಬೇಕಾರೆ ಆಸ್ಟ್ರಾಲಜರ್ಸ್ ಹೇಳ್ತಾರೆ, ಹೋಗಿ ಒಂದ್ 4 ಪಕ್ಷಿಗಳಿಗೆ ಊಟ ಹಾಕಿ ಅಥವಾ ದೇವಸ್ಥಾನದ ಮುಂದೆ ಈ ತರ ಎಲ್ಲ ಹಾಕಿ ಅಂತ. ಬಟ್ ನಮಗ್ ಸೈನ್ಸ್ ಪ್ರಕಾರ ನೋಡೋದಾದ್ರೆ ಈ ತರದ ವಿಷಯನೂ ಇದೆ. ತುಂಬಾ ಹ್ಯಾಂಪರ್ ಆಗತ್ತೆ, ಅದ್ರ ಹೆಲ್ತ್ ತುಂಬಾ ಕಷ್ಟ. ನಾವು ನಮ್ ಪ್ರೀತಿಯಿಂದ ಅದನ್ನ ಕೊಲೆ ಮಾಡ್ಬಿಡ್ತೀವಿ ಕೆಲವು ಸರಿ, ಅತಿಯಾದ ಪ್ರೀತಿಯಿಂದ ಅದನ್ನ ಕೊಲೆ, ನಮಗ್ ಗೊತ್ತಿಲ್ಲದೆ ಆಮೇಲೆ ನಮ್ಗೆ ಅನ್ಸುತ್ತೆ ಅಯ್ಯೋ ಇಂಥದ್ ಮಾಡ್ಬಿಟ್ನಲ್ಲ ಅನ್ನೋ ತರ. ಸೊ ಒಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಒಂದ್ಸರಿ ಮನೆ ಹತ್ರ ಮರ ಇದೆ, ನೇರಳೆ ಹಣ್ಣು ಮರ ಇದೆ, ಹಳೆ ಮನೆ ಹತ್ರ ಇದು. ಆ ಮರದಲ್ಲಿ ಕಾಗೆದು ಗೂಡಿತ್ತು. ಗಾಳಿಗೋ ಹೆಂಗೋ ಮರಿ ಬಿದ್ದೋಯ್ತು ಮರದಿಂದ. ಬಿದ್ದೋದಾಗ ನಂದು 2ನೇ ಮಗಳು ಅದು ನೋಡ್ಬಿಟ್ಟು ಅಮ್ಮ ಅಮ್ಮ ಅಂತ ಕೂಗಿ ಕರೆದು ತೋರಿಸ್ದಾಗ ಅದನ್ನ ಹತ್ರದನ್ನ ನೋಡ್ತೀನಿ, ಅದು ಬಿದ್ದಿದ್ದ ಹೈಟು ನನಗೆ ಗಾಬರಿ, ಇದು ಇನ್ನ ಬದುಕಿದ್ಯಾ ಅನ್ನೋ ತರ ಆ ಹೈಟಿಂದ ಬಿದ್ದಿದೆ ಅದು. ಅದ್ರ ಅಪ್ಪ ಅಮ್ಮ ಸುತ್ತಲೂ ಓಡಾಡ್ತಾ ಇದೆ, ಅಲ್ಲೇ ಇದೆ ಅದು. ಕಾಗೆಗಳದು ಒಂದು ಇದು ಅಂದ್ರೆ ತುಂಬಾ ರಿವೆಂಜ್ ಇಟ್ಕೊಳ್ಳೋಂತ ಒಂದು ಪಕ್ಷಿ ಇದು. ಯಾರಾದ್ರೂ ಅದಕ್ಕೆ ಹಾರ್ಮ್ ಮಾಡಿದ್ರೆ ಅದು ತಲಾಂತರವರೆಗೂ ರಿವೆಂಜಸ್ ಇಟ್ಕೊಳ್ಳುತ್ತಂತೆ, ಆ ತರ ಒಂದು ಪಕ್ಷಿ ಅದು. ಸೊ ನನ್ನ ಜನರೇಷನ್ಸ್ ಟು ಜನರೇಷನ್ಸ್ ನ ಅದು ಟಾರ್ಗೆಟ್ ಮಾಡುತ್ತೆ, ಆ ತರ ಒಂದು ಪಕ್ಷಿ. ಯಾ, ಸೊ ದಟ್ ಇಸ್ ದ ಸ್ಟಡಿ. ಸೊ ಅವತ್ತೇನಾಯ್ತು, ನನ್ಗೆ ಇದೆಲ್ಲ ತಲೆಯಲ್ಲಿ ಓಡ್ತಾ ಇದೆ, ಬಟ್ ಅದಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಇದೆ, ಹೇಗ್ ಮಾಡೋದು ಅಂತ ಹೇಳಿ. ಆಮೇಲೆ ನಾನೊಂದು ಬಟ್ಟೆ ತಗೊಂಡ್ ಬರ್ತೀನಿ, ಬಟ್ಟೆನ ಅದ್ರ ಮೇಲೆ ಹಾಕ್ತೀನಿ, ಸ್ವಲ್ಪ ನೀರಿಡ್ತೀನಿ, ಅದು ಸ್ವಲ್ಪ ಚೇತರಿಸ್ಕೊಳುತ್ತಾ ಅಂತ. ಇದ್ರ ಅಮ್ಮ ಬರುತ್ತೆ ಕಾವನ್ನತ್ತೆ, ಅಪ್ಪ ಬರುತ್ತೆ ಕಾವನ್ನತ್ತೆ. ನನ್ನ ನೋಡ್ತಾ ಇದ್ದ ನನಗ್ ಭಯ, ಎಲ್ಲಿ ಬಂದು ನನ್ನ ತಲೆ ಮೇಲೆ ಕುಕ್ಕುತ್ತೋ ಅಂತ. ಅದೊಂದಿದೆ ಅಲ್ವಾ, ಅಂದ್ರೆ ಅದಕ್ಕೆ ಏನಾದ್ರೂ ಆ ಫೀಲಿಂಗ್ ಬರ್ತಿದೆ, ಅದಕ್ಕೆ ಯಾರು ಕಷ್ಟ ಕೊಡ್ತಿದ್ದಾರೆ ಅಂದ್ರೆ ತಲೆಗೆ ಬಂದು ಕುಕ್ಕುತ್ತೆ, ಕಾಲಲ್ಲಿ ಟಚ್ ಮಾಡ್ಕೊಂಡು ಹೋಗುತ್ತೆ. ನಂಗೆ ಚಿಕ್ಕ ವಯಸ್ಸಲ್ಲಿ ಒಂದ್ಸಲಿ ಮಾಡಿದ್ ನಾಲ್ಕ ಇದೆ, ಅಲ್ಲೇನೆ ಒಂದು ಗೂಡ್ ಕಟ್ಟಿತ್ತು ಮನೆ. ನಮ್ಮ ಪಾಡಿಗೆ ನಾನು ಟೆರೆಸ್ ಮೇಲೆ ಆಚೆ ಬಂದು ರೋಡ್ ನೋಡ್ತಾ ಇದ್ರು, ಅದಕ್ಕೇನೋ ಹಾರ್ಮ್ ಮಾಡ್ತೀವಿ ಅನ್ನೋ ಭಯದಲ್ಲಿ ಹಿಂದೆಯಿಂದ ಬರೋದ್ರಲ್ಲಿ ಕುಕ್ಕಿತ್ತು. ನಾನ್ ಸಿಕ್ಕಾಬಟ್ಟೆ ಗಾಬರಿ ಆಗ್ಬಿಟ್ಟಿದ್ದೆ, 1 ವಾರ ಆಲ್ಮೋಸ್ಟ್. ಯಾಕೆ ಹಿಂಗ್ ಮಾಡ್ತು, ನಂಗೆ ಏನ್ ಮಾಡ್ದೆ ಅಂತೆಲ್ಲ. ಅವಾಗ ಮನೇಲೂ ಅದೊಂದು ಕಾಗೆ ಬಂದು ಹೊಡೆದ್ಬಿಡ್ತು, ಬಟ್ ಅದ್ರದ್ದು ಪ್ರೊಟೆಕ್ಷನ್ಗೋಸ್ಕರ ಅದಂಗ್ ಮಾಡ್ತು ಅಂತ ನಾವ್ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಈ ಪಕ್ಷಿಗೆ ಏನಾಯ್ತು, ಆಮೇಲೆ ಹಂಗೆ PFA ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಪೀಪಲ್ ಫಾರ್ ಆನಿಮಲ್ ಅಂತ ಹೇಳಿ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮ್ಮ ಅರ್ಬನ್ ವೈಲ್ಡ್ ಲೈಫ್ ನ ಸೇವ್ ಮಾಡೋದಕ್ಕೆ ಇವರು. ಸೊ ಈ ಸಂಸ್ಥೆಗೆ ನಾನು ಕಾಲ್ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ ಈ ತರ ಒಂದು ಕಾಗೆ ಬಿದ್ದ್ಬಿಟ್ಟಿದೆ ಮರಿ ಇದು, ಸೊ ಬಂದ್ ರೆಸ್ಕ್ಯೂ ಮಾಡಕ್ ಆಗತ್ತಾ ಅಂತ ಹೇಳಿ. ಪಾಪ ಅವ್ರ ಟೀಮ್ ಇಂದ ಕೆಲವರು ಹುಡುಗರು ರೆಸ್ಕ್ಯೂವರ್ಸ್ ಅಂತಾನೆ ಇದ್ದಾರೆ, ಅವ್ರು ಬಂದು ರೆಸ್ಕ್ಯೂ ಮಾಡ್ತಾರೆ ಅದನ್ನ. ಅದಕ್ಕೆ ನಾನು ಚಾಂಪ್ ಅಂತ ಹೆಸರಿಡ್ತೀವಿ ಮನೇಲಿ ಎಲ್ಲರೂ ಸೇರಿ. ಕಾಗೆ ಮರಿಗೆ, ಬಿಕಾಸ್ ಆ ಹೈಟ್ ಇಂದ ಬಿದ್ದು ಅವ್ನು ಸಸ್ಟೈನ್ ಆಗಿದ್ದಾನೆ ಅಂತಂದ್ರೆ ಇಟ್ ಇಸ್ ಗಾಟ್ ಸಮಥಿಂಗ್ ಅನ್ನೋ ತರ ಒಂದು ಖುಷಿ ಅದ್ ನೋಡೋದಕ್ಕೆ. ಸೊ ಇವರು ರಿಹ್ಯಾಬ್ ಮಾಡೋದಕ್ಕೆ ಅದನ್ನ ಕರ್ಕೊಂಡು ಹೋಗ್ತಾರೆ PFAಗೆ, ಟು ಸಿ ಇಫ್ ಇಟ್ ಇಸ್ ಫೈನ್, ಅದು ವೆಲ್ ಬೀಯಿಂಗ್ ಅಲ್ಲಿ ಇದೆಯಾ, ಮೂಳೆಗಳೇನಾದ್ರೂ ಎಫೆಕ್ಟ್ ಆಗಿದೆಯಾ, ಫೆದರ್ಸ್ಗೆ ಏನಾದ್ರೂ ಆಗಿದೆಯಾ, ಕಾಲು ಲಿಂಬ್ ಅದ್ರ ಟೋಸ್ಗೆ ಏನಾದ್ರೂ ಆಗಿದೆಯಾ ಅನ್ನೋ ಥರ ಎಲ್ಲ ಅದನ್ನೆಲ್ಲ ನೋಡ್ಕೊಂಡು ಮಾಡೋದಕ್ಕೆ ಅವರು ಅಬ್ಸರ್ವೇಷನ್ಗೆ ತೊಗೊಂಡು ಹೋಗ್ತಾರೆ. ಅಬ್ಸರ್ವೇಷನ್ ಅಲ್ಲಿ ಒಂದು 15 to 20 days ಇರುತ್ತೆ ಚಾಂಪಲ್ಲೇ.
ನಾನು ಯಾವಾಗಲೂ ಫೋನ್ ಮಾಡಿ ಕೇಳ್ತಿರ್ತೀನಿ ಅವ್ರಿಗೆ, ರೆಸ್ಕ್ಯೂರು ಪಾಪ ಅವರು ಎಷ್ಟು ಪೇಷನ್ಸ್ ಆಗಿ ಅದಕ್ಕೆ ಫೀಡ್ ಮಾಡೋದಲ್ಲದೆ, ಅದಕ್ಕೆ ಆಹಾರ ಆರೈಕೆ ಎಲ್ಲ ಮಾಡೋದಲ್ಲದೆ ನನಗೆ ಫೋಟೋಸ್ ಕಳಿಸ್ತಾರೆ, ವಿಡಿಯೋಸ್ ಕಳಿಸ್ತಾರೆ, ನೋಡಿ ಮ್ಯಾಮ್ ನಿಮ್ಮ ಚಾಂಪ್ ಹೀಗಿದ್ದಾನೆ ಅಂತ, ಅದು ಹೇಗೆ ರಿಕವರ್ ಆಗ್ತಾ ಇದೆ ಅನ್ನೋ ಫೇಸ್. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಅವ್ರು ಮಾಡೋದೇನು ಅಂತಂದರೆ, ಎಲ್ಲಿಂದ ರೆಸ್ಕ್ಯೂ ಮಾಡಿರ್ತಾರೋ ಅಲ್ಲೇ ಕರ್ಕೊಂಡ್ಬಂದು ತೊಗೊಂಡ್ಬಂದು ಅದನ್ನು ರಿಲೀಸ್ ಸಹ ಮಾಡ್ತಾರೆ. ಓಕೆ. ದ್ಯಾಟ್ ವಾಸ್ ಸಚ್ ಅ ಜಾಯ್ಫುಲ್ ಡೇ ನನಗೆ ಅಂತಂದರೆ, ಅವರು ಮೇಡಮ್ ನೀವು ಇರ್ತೀರಾ ಇವತ್ತು, ನಾವು ಬರ್ಡ್ನ ತೊಗೊಂಡ್ಬಂದು ರಿಲೀಸ್ ಮಾಡ್ತೀವಿ ಇವತ್ತು ಅಂತ. ನನಗೆ ಖುಷಿ, ದಯವಿಟ್ಟು ಬನ್ನಿ ಇರ್ತೀನಿ ಅಂತ ಹೇಳಿ ಬರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಅದ್ರ ಅಪ್ಪ ಅಮ್ಮ ಬರುತ್ತೆ ಅವತ್ತು. ಅದು ಕೂಗಿದ ತಕ್ಷಣ, ಚಾಂಪ್ ಕ್ವಾವ್ ಅಂತ ಕೂಗಿದ ತಕ್ಷಣ ಎಲ್ಲ ಕಾಗೆಗಳ ಸೌಂಡ್ ನಮ್ಗೆ ಒಂದೇ, ಬಟ್ ಅದ್ರ ಅಪ್ಪ ಅಮ್ಮ ಎಲ್ಲಿತ್ತೋ ಇಟ್ಸ್ ಕಮ್. ಅದ ದಿವಸದಿಂದ ಫಾರ್ ಅನದರ್ 15 to 20 days ಆ ಮರಕ್ಕೆ ಎವ್ರಿ ಡೇ ಚಾಂಪ್ ಕಮ್ಸ್. ಓಕೆ, ಜಸ್ಟ್ ಟು ಸೇ ಹಾಯ್ ಟು ಯು. ಅದು ನನಗೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ, ಅವ್ನು ಏನಕ್ಕೆ ಬರ್ತಿದ್ದ ಗೊತ್ತಿಲ್ಲ ನನಗೆ, ಬಟ್ ಎವ್ರಿ ಡೇ ಚಾಂಪ್ ಕಮ್ಸ್ ದೇರ್. ಕಾವ್ ಅಂತ ಒಂದು ಸ್ವಲ್ಪ ಹೊತ್ತು ಕೂಗ್ತಾನೆ, ಅದು ಏನು ಹೇಳ್ತಾನೋ ನನಗೆ ಅರ್ಥ ಆಗಲ್ಲ, ನಾನು ಹೇಳೋದು ಅವ್ನಿಗೆ ಅರ್ಥ ಆಗುತ್ತೋ ಇಲ್ಲೋ, ಬಟ್ ದಟ್ ಮೂಮೆಂಟ್ ಇಸ್ ಸೋ ಜಾಯ್ಫುಲ್. ಅಂದರೆ ನಾನು ಅನ್ಕೊಳ್ತಾ ಇದ್ದಿದ್ದು ಅವ್ನು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ, ನನಗೆ ಇದು ಡಬಲ್ ಜಾಯ್, ನಾನು ಅವನಿಗೆ ಖುಷಿ ಕೊಡ್ತಾ ಇದ್ದೀನಿ ಅಂತಾರ. ಆಮೇಲೆ ಅದ್ರ ಸ್ವಲ್ಪ ದಿವಸ ಅದಕ್ಕೆ ಹಿಂದಿಂದು, ವೆನ್ ಚಾಂಪ್ ಇಸ್ ರಿಕವರಿಂಗ್, ಅದ್ರ ಅಪ್ಪ ಅಮ್ಮ ನಾನು ಮನೆಯಿಂದ ಹೊರಗೆ ಕಾಲಿಟ್ಟಿದ್ದೆ, ಕಾವಂತ ಬರೋದು ನನ್ನ ತಲೆ ಮೇಲೆ, ನಾನು ಸ್ವಲ್ಪ ಎಸ್ಕೇಪ್ ಆಗಿ ಓಡೋಗೋದು ಆ ಟೈಮಲ್ಲಿ. ಅಂದ್ರೆ ನಾನು ಅದನ್ನ ಎತ್ತಿ ಎಲ್ಲ ಮಾಡಿದ್ನಲ್ಲ, ಸೊ ದೇ ಫೀಲ್ ದಟ್ ಐ ಹ್ಯಾವ್ ಡನ್ ಸಮಥಿಂಗ್ ಟು ಇಟ್ಸ್ ಬೇಬಿ ಅನ್ನೋ ತರ. ನಾನು ನನ್ನ ಭಾಷೆಯಲ್ಲಿ ಹೇಳೋದು, ಲೋಪ ಸ್ವಲ್ಪ ದಿವಸ ಇರೋ ಬರುತ್ತೆ ಚಾಂಪ್ ವಾಪಸ್ ಅನ್ನೋ ತರ. ಸೊ ದಟ್ ಇಸ್ ಸಚ್ ಅ ಲವ್ಲಿ ಬಾಂಡಿಂಗ್. ಆ ಥರ ಎಷ್ಟೊಂದು ಸಿಚುವೇಶನ್ಸ್ ಇದೆ ಹ್ಯೂಮನ್ ಬರ್ಡ್ ಬಾಂಡಿಂಗ್ ಅಲ್ಲಿ. ಅಂಡ್ ಜನರಲಿ ಈ ಬೇಸಿಗೆ ಕಾಲದಲ್ಲಿ ಮಾಡಿ ಮೇಲೆ ನೀರಿಡಿ, ಪಕ್ಷಿಗಳು ಬಂದು ಕುಡಿಯುತ್ತೆ, ಅಂಡ್ ಅದಕ್ಕೆ ತುಂಬಾ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳ್ತಾರೆ. ನೀರಿನ ಸ್ಕ್ಯಾರ್ಸಿಟಿ ನಡೀತಾ ಇರುತ್ತೆ, ಅಭಾವ ಇರುತ್ತಲ್ಲ, ಆ ಟೈಮಲ್ಲಿ ನೀರಿಡಿ ಅಂತ ಹೇಳ್ತಾರೆ. ಅಂಡ್ ತುಂಬಾ ಜನ ಅದನ್ನ ಫಾಲೋ ಮಾಡ್ತಾರೆ. ಅಂಡ್ ಸ್ಟೇಟಸ್ ಎಲ್ಲ ನೋಡ್ತಿರ್ತೀವಿ, ನೀರಿಟ್ಟಿದ್ದೀನಿ, ಇಷ್ಟು ಪಕ್ಷಿಗಳು ಬಂದಿದೆ ಅಂತೆಲ್ಲ ಫೋಟೋಗ್ರಾಫ್ಸ್ ಹಾಕ್ತಿರ್ತಾರೆ. ಅದು ಒಳ್ಳೇದಾ, ಅಥವಾ ಆ ಟ್ರೆಂಡ್ ಅಲ್ಲಿ ನಾವೇನಾದ್ರು ತಪ್ಪು ಮಾಡ್ತಿದೀವಾ? ಇಲ್ಲ, ಖಂಡಿತ ತುಂಬ ಒಳ್ಳೆಯದು. ಯಾಕಂದರೆ ಆ ಸೀಸನಲ್ಲಿ ಎಷ್ಟು ಅಭಾವ ಇರುತ್ತೆ ಅಂತ ನಮಗೆ ಗೊತ್ತು. ನಾವು ಬ್ಯಾಂಗ್ಳೂರಿನಲ್ಲಿ ಸ್ವಲ್ಪ ವರ್ಷಗಳಿಂದ ಎಷ್ಟು ಸಫರ್ ಮಾಡಿದ್ದೀವಿ ಬೇಸಿಗೆ ಕಾಲದಲ್ಲಿ ಅಂತ ನಾವೆಲ್ಲರೂ ನೋಡಿದ್ದೀವಿ. ಅಂಥ ಸಮಯದಲ್ಲಿ ನಾವು ಪಕ್ಷಿಗಳ ಬಗ್ಗೆ ಆಲೋಚನೆ ಮಾಡಿದಾಗ, ಇದಕ್ಕೆ ಮಳೆಗಾಲದಲ್ಲಾಗಲಿ ಇನ್ನೊಂದು ಸೀಸನಲ್ಲಾಗಲಿ ಅಲ್ಲಲ್ಲೇ ಮಳೆ ಬಂದು ಒಂದು ಪ್ಯಾಚಸಲ್ಲಿ ನೀರು ಸಿಕ್ಬಿಡುತ್ತೆ. ಸೊ ಅದು ಸ್ನಾನ ಮಾಡೋಕ್ಕಾಗಲಿ ಅಥವಾ ಕುಡಿಯೋದಕ್ಕಾಗಲಿ ಅಲ್ಲಿಂದಾನೇ ಸರ್ವೈವ್ ಹಾಕ್ಕೊಳ್ಳುತ್ತೆ. ಬಟ್ ಬೇಸಿಗೆ ಕಾಲದಲ್ಲಿ ನೋಡಿದಾಗ ಇದೆಲ್ಲ ಬತ್ತೋಗುತ್ತೆ, ಇಂಥ ನೀರುಗಳೆಲ್ಲೂ ಸಿಗಲ್ಲ. ಅಂಥ ಟೈಮಲ್ಲಿ ಅವಾಗ ನಾವು ಮನೆ ಮೇಲೆ ನೀರು ಇಡೋದಾಗ್ಲಿ, ಅದೊಂದು ಸೋರ್ಸ್ ಇದೆ ಅಂತ ಅವಾಗ ಗೊತ್ತಾದಾಗ ಇಟ್ ಇಸ್ ಸಚ್ ಅ ರಿಲೀಫ್. ಅದನ್ನ ಯೂಶಲಿ ನಾವೇನ್ ಮಾಡ್ತೀವಿ, ಕರೆಕ್ಟ್ ಬೇಸಿಗೆ ಕಾಲದಲ್ಲೇ ಇಡೋದ್ರ ಬದಲು ಸ್ವಲ್ಪ ಮುಂಚೆಯಿಂದ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ಆ ಸುತ್ತಮುತ್ತಲು ಇರೋ ಪಕ್ಷಿಗಳಿಗೆ ಗೊತ್ತಾಗ್ಬೇಕು ಅದಕ್ಕೊಂದು ಸೋರ್ಸ್ ಅಲ್ಲ ಅವೈಲಬಲ್ ಇದೆ ಅಂತ ಗೊತ್ತಾಗ್ಬೇಕು. ಸೊ ಅದಿದೆ ಅಂತ ಗೊತ್ತಾದಾಗ ಖಂಡಿತ ಎವ್ರಿ ಡೇ ಬರ್ತವೆ, ಈಸಿಲಿ ಅವೈಲಬಲ್. ಇದು ನನ್ನ ನೆಸ್ಟ್ ಇಲ್ಲಿದೆ ಅಂದರೆ, ನನ್ನ ಊಟ ಇಲ್ಲಿದೆ ಅಂದರೆ, ನನಗೆ ನೀರಿದೆ ಅಂತಂದರೆ ಅದಕ್ಕೆ ಬೆಸ್ಟ್ ಜಾಗ ಅನ್ನೋ ಥರ ಆಗ್ಬಿಡುತ್ತೆ ಅದು. ಸೊ ಅದಲ್ಲಿ ಬಿಟ್ಟು ಎಲ್ಲೋ ಹೋಗೋದೇ ಇಲ್ಲ. ಅದಕ್ಕೆ ಊಟ ಸಿಗ್ತಾ ಇದೆ, ನೀರು ಸಿಗ್ತಾ ಇದೆ, ಜಾಗ ಸೇಫ್ ಆಗಿದೆ, ನನ್ನ ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗೋದ್ರೆ ಅದು ಅಲ್ಲಿಂದ ಮೂವೇ ಆಗಲ್ಲ, ಅಲ್ಲೇ ಎತ್ಕೊಂಡ್ಬಿಡತ್ತೆ. ಸೊ ಅದನ್ನು ಮೇಂಟೈನ್ ಮಾಡೋದನ್ನಾಗಲಿ ಹೌದು. ಸೊ ಲಾಟ್ ಆಫ್ ಆರ್ಗನೈಸೇಷನ್ ಇದೆ. ಒಂದು ವಾಟರ್ ಫಾರ್ ವಾಯ್ಸ್ಲೆಸ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಇವರು ಈ ಸಂಸ್ಥೆಯವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎವ್ರಿ ಈ ತರ ಸಮ್ಮರ್ ಸೀಸನ್ ಹತ್ರ ಬರ್ತಾ ಇದೆ ಅಂದಾಗ ಫ್ರೀ ಪಾಟ್ಸ್ ಆಲ್ ಓವರ್ ಬ್ಯಾಂಗ್ಳೂರ್, ಇವಾಗ ಆಲ್ ಓವರ್ ಕರ್ನಾಟಕ ಸಹ ಡಿಸ್ಟ್ರಿಬ್ಯೂಟ್ ಮಾಡಕ್ ಶುರು ಮಾಡಿದ್ದಾರೆ. ನೀವು ಸುಮಾರು ಕಡೆ ನೋಡಬಹುದು ಬ್ಯಾಂಗ್ಳೂರ್ನಲ್ಲಿ. ಸೈಜಸ್ ಆಫ್ ಪಾಟ್ಸ್ ಅಷ್ಟೇ, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಅವೈಲಬಲ್ ಇರುತ್ತೆ ಅವ್ರ ಹತ್ರ. ಸೊ ನೀವು ಅದನ್ನ ರಿಜಿಸ್ಟರ್ ಆಗಿ ಕೇಳ್ಕೊಂಡು ಅದನ್ನ ತಗೊಂಡ್ ಮನೇಲಿ ಮೇಲಿಟ್ಟು ಅದಕ್ಕೆ ನೀರ್ ಹಾಕಿ ಅಬ್ಸರ್ವ್ ಮಾಡ್ತಾ ಇರಬೇಕು, ಯಾವ ತರ ಪಕ್ಷಿಗಳು ಬರುತ್ತೆ ಹೋಗುತ್ತೆ. ಅದಕ್ಕೆ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳೋದಾಗ್ಲಿ ಅದನ್ನು ಸಹ ಮಾಡ್ಕೋಬೇಕು. ಸೊ ಇಟ್ ಇಸ್ ವೆರಿ ಗುಡ್. ಒಂದು ನಿಮ್ ಸ್ವಂತ ಖುಷಿ ಅಂದ್ರೆ, ಇನ್ನೊಂದೆಲ್ಲೋ ಹೋಗಿ ನಾನು ಬರ್ಡ್ ವಾಚ್ ಮಾಡದೇ ಇರೋ ತರ ಇದ್ದ ಸೀಸನ್ ಅಲ್ಲೂ ನೀವು ಮನೇಲೆ ಕುತ್ಕೊಂಡು ಪಕ್ಷಿಗಳನ್ನ ವೀಕ್ಷಣೆ ಮಾಡ್ಬೋದು. ಆತರ ಸುಮಾರು ಜನ ನನ್ನ ಫ್ರೆಂಡ್ಸು, ನಾನು ಸಹ ಮಾಡೋಳಿದ್ದೀನಿ. ಸೊ ಆತರ ಪಕ್ಷಿಗಳನ್ನ ನೋಡ್ತೀವಿ, ಅದೊಂಥರ ಖುಷಿ. ಬೆಳಗ್ಗೆ ನಮ್ಗೆ ಅದು ಬಂದು ಚಿರ್ಪೇರ್ ಅಂತ ಹೇಳಿ ಸ್ನಾನ ಮಾಡಿ ತಿಂಡಿ ತಿಂದು ಹೋಗೋ ತರ ಆಗತ್ತೆ ನಮ್ ಜೊತೆ.
ಅಂಡ್ It ಯಾ is. ಈಗಲ್ ಹದ್ದಿದೆಯಲ್ಲ, ಹ. ಅದ್ರ ಬಗ್ಗೆ ನಾನೊಂದು ಕತೆ ಕೇಳಿದ್ದೆ. ಹ. ಜನರಲಿ ಈ ಹದ್ದುಗಳು ಒಂದ್ 70 ವರ್ಷ ಬದುಕುತ್ತಂತೆ. ಹ್ಮ್. ಅಂಡ್ 40 ವರ್ಷ ಆದ್ಮೇಲೆ ಯಾವಾಗ ಅದಕ್ಕೆ ವಯಸ್ಸಾಗುತ್ತೆ, ಯಾವಾಗ ಅದು ಬೇಟೆಯಾಡಕ್ಕಾಗಲ್ಲ ಅಥವಾ ತುಂಬಾ ಮೇಲಕ್ಕೆ ಹಾರಕ್ಕಾಗಲ್ಲ, ಆ ಆ ಊರಲ್ಲಿರುವಂತಹ ಒಂದು ದೊಡ್ಡ ಬೆಟ್ಟದ ಹಿಲ್ಲಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ಅಲ್ಲಿ ತಾನಾಗ್ ತಾನೇ ಅದರದ್ದು ಏನಿದೆ ಫೆದರ್ಸ್ ಇದೆ ಅಥವಾ ವಿಂಗ್ಸ್ ಇದೆಯಲ್ಲ, ಅದನ್ನ ಕಟ್ ಮಾಡ್ಕೊಳತ್ತಂತೆ. ಆಮೇಲೆ ಬೀಕ್‌ನ ಕೂಡ ಅದು ಕಟ್ ಮಾಡ್ಕೊಂಡು ಕಿತ್ತಾಕೊಳ್ಳುತ್ತಂತೆ. 120 ದಿನಗಳ ಕಾಲ ಕಳೆದ್ಮೇಲೆ ಅದೆಲ್ಲವೂ ವಾಪಸ್ ಅದಕ್ಕೆ ಬೆಳೆಯುತ್ತೆ ಅಂಡ್ ಮತ್ತೆ ಅದು ಇನ್ನು 30 ವರ್ಷ ಬದುಕತ್ತೆ. ಅದೇ ಒಂದು ಪ್ರೈಡಲ್ಲಿ ಅಂತ ಹೇಳ್ತಾರೆ. ಈ ಕತೆ ಇದು ನಿಜಾನಾ? ಇದು ಒಂದು ಮಿತ್ ಅಂತಾನೆ ಹೇಳ್ಬೇಕು. ಆ, ಆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕಾಗ್ಲಿ ಇದು ನೀವು ಕೇಳಿದ ತಕ್ಷಣ ಅಥವಾ ನೀವು ಓದಿದ ತಕ್ಷಣ ಎಷ್ಟು ಫ್ಯಾಸಿನೇಟಿಂಗ್ ಆಗಿರುತ್ತೆ. ಹ್ಮ್. ಅಪ್ಪ ಒಂದು ಪಕ್ಷಿನೇ ಹಂಗೆ ಮಾಡಬೇಕು ಅಂತಂದ್ರೆ ನನಗೆ ಯಾಕೆ ಅದು ಬರಬಾರ್ದು. ಒಂದು ಡಿಸ್ಟ್ರೆಸ್ ಅಲ್ಲಿ ಇರೋರ್ಗೆ ಒಂದು ಕಾನ್ಫಿಡೆನ್ಸೇ ಇಲ್ದೇ ಇರೋ ಒಂದು ಮನುಷ್ಯಂಗೆ ನೀವು ಈ ಸ್ಟೋರಿ ಹೇಳಿದಾಗ ಹ್ಮ್. ಎಲ್ಲಿಲ್ದೇ ಇರೋ ಹುರಿ ದುಂಬಿಸ್ಬಿಡಂಗಾಗತ್ತೆ ಅವ್ರಿಗೆ. ಹ್ಮ್. ಸಡನ್ ಒಂದು ಶಿಫ್ಟ್ ಆಫ್ ಎಮೋಷನ್ ಕೊಟ್ಟಂಗಾಗತ್ತೆ ಅವ್ರಿಗೆ. ಹೌದು, ಹೌದು. ಸೊ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಯಾರೋ ಸೃಷ್ಟಿ ಮಾಡಿರೋ ಕತೆಗಳು. ಹ್ಮ್. ಬಟ್ ಅಫ್ಕೋರ್ಸ್ ಈಗಲ್ಸ್ ಆಗಿರ್ಬೋದು, ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಸುತ್ತಮುತ್ತಲದಲ್ಲಿ ಈಗಲ್ಸ್ ನಾವು ನೋಡೋದು ಕಮ್ಮಿ. ಹ್ಮ್. ಕೆಲವೊಂದು ಸ್ಥಳದಲ್ಲಿ ಇರುತ್ತೆ. ಹ್ಮ್. ಬಟ್ ನಾವೇನ್ ಇಲ್ಲಿ ಜಾಸ್ತಿ ನೋಡ್ತೀವಿ ಅದನ್ನ ಬ್ಲ್ಯಾಕ್ ಕೈಟ್ಸ್ ಅಂತ ಹೇಳ್ತೀವಿ. ಹ್ಮ್. ತುಂಬಾ ಕಡೆ ನಾವು ಇವಾಗ ನೋಡೋದು ಬಾನಡಿಗಳಲ್ಲಿ. ಬಟ್ ಒಂದು ಬಿಹೇವಿಯರ್ ಪಕ್ಷಿಗಳಲ್ಲಿ ಹೌದು ಉಂಟು. ಏನು ಅಂತ ಹೇಳಿದ್ರೆ ಮಾಲ್ಟಿಂಗ್ ಅಂತ ಹೇಳ್ತೀವಿ ನಾವು. ಯಾವಾಗ ತನ್ನಲ್ಲಿರೋ ಒಂದು ಫೆದರ್ಸ್ನ ಅವು ವಿದರ್ ಮಾಡ್ಕೊಳ್ತವೆ, ಕಳ್ಕೊಳ್ತವೆ ಆ್ಯಂಡ್ ಹೊಸದನ್ನು ಹುಟ್ಟಿಸ್ಕೊಳ್ತವೆ. ಹ್ಮ್. ಅದೇ ಥರ ಅದು ಟ್ಯಾಲ್ಕನ್ ಆಗಿರ್ಬೋದು, ಅಂದರೆ ನೀಲ್ಸು ಬೀಕದು ಇದೆಲ್ಲ ಕೆರೆಟಿನ್ ಇದು ರೀಗ್ರೋತ್ ಆಗ್ತಾನೆ ಇರುತ್ತೆ. ಹ್ಮ್. ವೇರ್ ಆ್ಯಂಡ್ ಟೇರ್ಸ್ ಇರುತ್ತೆ ಪಕ್ಷಿಗಳಿಗೂ, ಅದ್ರ ಬೀಕು ಅಥವಾ ಉಗುರುಗಳದ್ದು. ಸ್ಪೆಷಲಿ ನಾವು ರ್ಯಾಪ್ಟರ್ಸ್, ನೀವೇನಿವಾಗ ಈಗಲ್ ಅಂತ ಹೇಳಿದ್ರಿ, ಔಲ್ಸ್ ಅಂತ, ಇದೆಲ್ಲ ಕ್ಯಾಟಗರಿ ಆಫ್ ಬರ್ಡ್ಸ್ ಬಂದು ರ್ಯಾಪ್ಟರ್ಸ್ ಅಂತ. ಸೊ ಬರ್ಡ್ಸಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತೀವಿ, ಸಾಂಗ್ ಬರ್ಡ್ಸು, ರ್ಯಾಪ್ಟರ್ಸು, ಆ ಥರ ಡಿಫ್ರೆಂಟ್ ಕ್ಯಾಟಗರೀಸ್ ಮಾಡ್ತೀವಿ. ಹೇಗೆ ಅದ್ರದ್ದು ಬಿಹೇವಿಯರ್ಸ್ ಇರುತ್ತೆ, ಅದ್ರ ಫುಡ್ ಬಿಹೇವಿಯರ್ಸ್ ಇರುತ್ತೆ, ಅದ್ರ ನ್ಯಾಚುರಲ್ ಬಿಹೇವಿಯರ್ಸ್ ಇರುತ್ತೆ, ಇದನ್ನೆಲ್ಲ ಪರಿಗಣಿಸಿ ದೇ ವಿಲ್ ಕ್ಯಾಟಗರೈಸ್ ಮಾಡಿರ್ತಾರೆ ಅದನ್ನು. ಸೊ ಈ ಹದ್ದು ನೀವು ಕೇಳಿದ ಪ್ರಶ್ನೆಯಲ್ಲಿ ಇದಕ್ಕೆ ಉಗುರುಗಳು ತುಂಬ ಇಂಪಾರ್ಟೆಂಟು. ಹ್ಮ್. ಅದ್ರ ಪ್ರೇನ ಅದು ಹುಕ್ ಮಾಡಬೇಕು ಅಂತ ಆಗಲಿ, ಅದರದ್ದು ಬೀಕ್ ಅದಕ್ಕೆ ತುಂಬ ಇಂಪಾರ್ಟೆಂಟು ಟೇರ್ ಮಾಡೋದಕ್ಕಾಗಲಿ. ಸೊ ಇಂಥ ಟೈಮಲ್ಲಿ ಅದನ್ನು ಗ್ರೂಮ್ ಮಾಡ್ಕೊಳ್ತವೆ ಅವು. ಅದ್ರ ನೇಲ್ಸ್ ಆಗಿರ್ಬೋದು, ಬೀಕ್ ಆಗಿರ್ಬೋದು, ಟೈಮ್ ಟು ಟೈಮ್ ಶಾರ್ಪ್ ಮಾಡ್ಕೊಳ್ಳೋದು, ಬಿಕಾಸ್ ದೋಸ್ ಆರ್ ಆಲ್ ಇಟ್ಸ್ ಆಕ್ಸೆಸರೀಸ್ ದಟ್ ಇಟ್ ಹೆಲ್ಪ್ಸ್ ಇನ್ ಪ್ರೇಯಿಂಗ್ ಅಲ್ವಾ. ಹ್ಮ್. ಸೊ ಹಾಗಾಗಿ ಸೊ ಈಗಲ್ಸು ಅಷ್ಟೇ, ಇದು ಒಂದು ಮಿತ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಗ್ರೂಮ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ಫೆದರ್ಸ್ನ ಅದು ವಿದರ್ ಮಾಡಿ ಮತ್ತೆ ಮಾಲ್ಟಿಂಗ್ ಅಂತ ಹೇಳಿದಾಗ ಹೊಸ ಫೆದರ್ಸ್ ಬರುತ್ತೆ. ಹ್ಮ್. ಸೊ ಅದನ್ನ ದೇ ಹ್ಯಾವ್ ಕೈಂಡ್ ಆಫ್ ರಿಲೇಟೆಡ್ ಟು ದ ಸ್ಟೋರಿ ಓಕೆ. ಟು ಬಿಲ್ಡ್ ಕಾನ್ಫಿಡೆನ್ಸ್ ಆಫ್ ಪೀಪಲ್ ಹೂ ಆರ್ ಫೀಲಿಂಗ್ ಅ ಲಿಟಲ್ ಲೋ ಇನ್ ಲೈಫ್ ಆಗಿರ್ಬೋದು. ಇಂಥದ್ದು ಸ್ಟೋರೀಸ್ ಹೇಳಿದಾಗ ಟು ಬೂಸ್ಟ್ ದೇರ್ ಕಾನ್ಫಿಡೆನ್ಸ್ ಇರ್ಬೋದು. ಇಂಥದ್ದೊಂದು ಮಿತ್ ಅದು ಅಷ್ಟೇ. ಹ್ಮ್. ಬಟ್ ಅದರ್ವೈಸ್ ಎವ್ರಿ ಬರ್ಡ್ ಡೂ ಇಟ್. ಓಕೆ. ಯಾ ಅಂಡ್ ಕಾಡ್ಗಳಿಗೆ ಫ್ರೀಕ್ವೆಂಟ್ ಆಗಿ ಫೋಟೋಗ್ರಫಿಗೆ ಹೋಗ್ತಾನೆ ಇರ್ತೀರಾ. ಹೌದು. ಸೊ ಆ ಥರ ನೋಡೋದಾದ್ರೆ ಹೌದು. ಇಂಡಿಯಾದಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಕಾಡು ಯಾವುದು ಅಂಡ್ ಕರ್ನಾಟಕದಲ್ಲಿ ತುಂಬಾ ಇಷ್ಟವಾದಂತಹ ಕಾಡು ಅಂಡ್ ಪದೇ ಪದೇ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಕೆಲವೊಬ್ಬರಿಗೆ ಒಂದೊಂದು ಜಾಗಗಳಿಗೆ ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಅನ್ಸುತ್ತಲ್ಲ, ಆ ಥರ ನಿಮ್ಗೆ ರಿವಿಸಿಟ್ ಮಾಡಬೇಕು ಅಂತ ಅನ್ಸೋ ಜಾಗ ಯಾವುದು? ಖಂಡಿತ. ಸೊ ಎವ್ರಿ ಪ್ಲೇಸ್, ಒಂದೊಂದು ಜಾಗ ವಿಸಿಟ್ ಮಾಡಿದಾಗ್ಲೂ ಒಂದು ಹೊಸ ಅನುಭವ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ಹ್ಮ್. ಇದು ಫೇವ್ರೇಟು, ಇದು ಒಂದು ಜಾಸ್ತಿ ಒಂದು ಕಮ್ಮಿ ಅಂತ ಹೇಳಕ್ಕೆ ತುಂಬ ಕಷ್ಟ. ಹ್ಮ್. ಯಾಕೆಂದರೆ ಆ ಸ್ಪೆಷಾಲಿಟಿ ಆಫ್ ದಟ್ ಪ್ಲೇಸ್ ಇನ್ನೊಂದು ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಈ ಕಾಡನ್ನ ಮತ್ತೊಂದು ಕಾಡಿಗೆ ಹೇಗಪ್ಪ ಕಂಪೇರ್ ಮಾಡೋದು ಅಂತ ಹೇಳಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಅಲ್ಲಿರೋ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಆಗಿರ್ಬೋದು, ಅಲ್ಲಿರೋ ಅದು ಸ್ಪೀಶೀಸ್ ಆಗಿರ್ಬೋದು, ಆ ಗಿಡಗಳಾಗಿರ್ಬೋದು, ಅಲ್ಲಿ ಬೆಳೆಯೋಂಥ ಮರಗಳಾಗಿರ್ಬೋದು, ಅದು ಇಲ್ಲಿ ಸಿಗದೆ ಇರ್ಬೋದು. ರೀಸೆಂಟ್ ವಿಸಿಟ್ ಟು ಅಂಡಮಾನ್, ಅಲ್ಲಿರೋಂಥ ಒಂದು ವಾತಾವರಣ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇಲ್ಲದೆ ಕಾಡಲ್ಲಿ ಸಿಗದೆ ಇರ್ಬೋದು, ಏನೋ ಸಿಗಲ್ಲ, ಆ ಥರ ಸಿಚುವೇಶನ್. ಆ ಥರ ನಾರ್ತ್ ಈಸ್ಟಿಗೆ ವಿಸಿಟ್ ಮಾಡಿದಾಗಲೂ ಅಷ್ಟೇ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಅಲ್ಲಿದ್ದು ವಾತಾವರಣ, ಜನ ತುಂಬ ಮನಸ್ಸಿಗಿಡಿಸ್ಬಿಟ್ರು. ಸ್ಪೆಷಲಿ ದ ಟ್ರೈಬಲ್ಸ್ ಹೂ ಲಿವ್ ಅರೌಂಡ್ ದ ಫಾರೆಸ್ಟ್, ಅವ್ರು ಹೇಗೆ ಅವ್ರ ದಿನಚರಿನ ಅಭ್ಯಾಸ ಮಾಡಿಕೊಂಡು ಅಳವಡಿಸ್ಕೊಂಡಿದ್ದಾರೆ. ಅದು ಮೌಂಟನ್ ಸ್ಟೀಪ್ಸ್ ನೀವು ನೋಡಬೇಕು ಮನು, ಇಟ್ ಇಸ್ ಆಲ್ ಲೈಕ್ ಈ ಥರ ಇದೆ ಬೆಟ್ಟಗಳು. ಅದನ್ನು ಅವರು ಅತಿಯಾದ ಭಾರದ ಕಟ್ಟಿಗೆಗಳನ್ನ ಹೊತ್ಕೊಂಡು ಹತ್ತಾರೆ. ನಮ್ಗೊಂದು ಕ್ಯಾಮ್ರಾ ಇಟ್ಕೊಂಡು ಹತ್ತೋದಕ್ಕೆ ಅಪ್ಪ 1 kg ಕ್ಯಾಮ್ರಾ 2 kg ಕ್ಯಾಮ್ರಾ ಇರ್ಬೋದು. ಅದು ಅಷ್ಟಕ್ಕೆ ಸುಸ್ತಾಗೋಗಿ
ಅಷ್ಟು ಟಯರ್ಡ್ ಆಗಿ ಹೋಗ್ತೀವಿ. ಬಟ್ ಅದು ಅವ್ರದ್ದು ಎವ್ರಿ ಡೇ ಆಕ್ಟಿವಿಟಿ, ಓಕೆ. ದೇ ಆರ್ ಸೋ ಯೂಸ್ ಟು ಇಟ್. ಪಕ್ಷಿಗಳನ್ನ ವೀಕ್ಷಣೆ ಮಾಡಕ್ ಹೋದಾಗ ಅದು ಒಂದೇ ಅನುಭವ ಅಲ್ಲ, ಅದ್ರ ಜೊತೆ ನಾವು ಲೈಫ್ ಲೆಸನ್ಸ್ನ ಕಲ್ತ್ಕೊಂಡು ಬಂದಿರ್ತೀವಿ. ದಿಸ್ ಭಾರ ಎತ್ಕೊಂಡು ಹೋಗ್ತಾ ಇದ್ದವರು ಮೆನ್ನಲ್ಲ, ನಾನು ನೋಡಿದ್ದು ಮಹಿಳೆಯರನ್ನ. ಸೊ ಅಂಥವ್ರು ಅವ್ರ ಲೈವ್ಲಿಹುಡ್ನ ಅವ್ರು ಸರ್ವೈವ್ ಮಾಡೋದಕ್ಕೆ ಹೌ ದೇ ಆರ್ ಕೈಂಡ್ ಆಫ್ ಕಲ್ಟಿವೇಟೆಡ್ ದೆಮ್ಸೆಲ್ಸ್ ಟು ದ್ಯಾಟ್ ಪ್ಲೇಸಸ್ ಅನ್ನೋದು ಒಂದು ಬ್ಯೂಟಿಫುಲ್ ಥಿಯರಿ. ಅದು ನೋಡೋಕೆ ಹೋದಾಗ ಆ ಥರ ಕಾಡಿಗೆ ಇಲ್ಲಿ ಕರ್ನಾಟಕದಲ್ಲಿ ಅಂತ ನೋಡೋಕೆ ಬಂದಾಗ ನನಗೆ ಬಂಡೀಪುರ ಭಾಳ ಇಷ್ಟವಾದ ಕಾಡು, ತುಂಬ ಮನಸ್ಸಿಗೆ ಹತ್ತಿರವಾದ ಕಾಡು. ಅಫ್ಕೋರ್ಸ್ ಕೇಗುಡಿ ತುಂಬ ಸುಂದರ ಇದೆ ಕಾಡದು. ನಮ್ಮ ಬಿಳಿಗಿರಿ ರಂಗನ ಬೆಟ್ಟ, BR ಹಿಲ್ಸ್ ಅಂತ ಏನು ಹೇಳ್ತೀವಿ, ಅದು ಭಾಳ ಸುಂದರ ಪ್ರದೇಶ. ನಮ್ಮ ನಾಗರಹೊಳೆ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಇಟ್ ಇಸ್ ಆಲ್ ವೆರಿ ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ವೇ. ಯಾವುದಕ್ಕೂ ಕಂಪೇರ್ ಮಾಡೋಕೆ ಆಗೋದೇ ಇಲ್ಲ. ಅಲ್ಲಿದ್ದಾಗ ಅದನ್ನೇ ಒಂಥರ ಅನುಭವಿಸ್ಬೇಕು. ಹೇಗೆ ನಾವು ಡಿಶಸ್ನ ರುಚಿಸಿ ಅನುಭವಿಸ್ತೀವೋ ಅದೇ ಥರ ಈ ಕಾಡುಗಳಿಗೆ ಹೋದಾಗೂ ನನಗೆ ಮ್ಯಾಮಲ್ಸ್ನ ನೋಡ್ತೀನೋ ಬಿಡ್ತೀನೋ, ಕಾಡು ಅಂತ ಹೇಳಿದ ತಕ್ಷಣ ಒಂದು ಟೈಗರ್ ಆಗಲಿ, ಒಂದು ಲೆಪರ್ಡ್ ಆಗಲಿ, ಚಿರತೆ ಆಗಲಿ ನಮ್ಮ ಮುಂದೆ ಬಂದುಬಿಡ್ಬೇಕು, ನೋಡ್ಬಿಡ್ಬೇಕು ಅಂತ ಒಂದು ಆಂಟಿಸಿಪೇಷನ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ನನಗೆ ಕಾಡಿಗೆ ಹೋಗಿದ ತಕ್ಷಣ ಒಂದು ಸೂದಿಂಗ್ ಮೂಮೆಂಟ್ ಅದು. ನಾನೆಲ್ಲೋ ನಂದು ಅಮ್ಮನ ತೋಳಲ್ಲಿದ್ದೀನಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅದು ನನಗೆ. ಸೊ ಖಂಡಿತ ಬಂಡೀಪುರ ಈಸ್ ಒನ್ ಪ್ಲೇಸ್ ಫಾರ್ ಮೀ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಗೊತ್ತಿಲ್ಲ ಅದು ಯಾವಾಗಿಂದ ಅಂತಲೂ ಹೇಳೋಕ್ಕೆ ಬರಲ್ಲ ನನಗೆ, ಬಿಕಾಸ್ ನನಗೆ ಗೊತ್ತಿಲ್ಲದೆ ನಾನು ಫೋಟೋಗ್ರಫಿಗೆ ಬರೋಕ್ಕೆ ಮುಂಚೆ ಎಷ್ಟೋ ಸಾರಿ ಬಂಡೀಪುರಕ್ಕೆ ಹೋಗ್ಬಿಟ್ಟಿದ್ದೀನಿ ಸಫಾರೀಸಿಗೆ ಅಂತ ಹೇಳಿ. ಬಟ್ ಇವಾಗ ಅದು ಇನ್ನೂ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಯಾವಾಗ ಒಂದು ಬ್ರೇಕ್ ಸಿಕ್ಕಿದ್ರು, ಒಂದು ಯಾರಾದರೂ ಒಬ್ಬರು ಫ್ರೀ ಇದ್ದರು, ಎಲ್ಲಿಗೆ ಹೋಗೋಣ ಅಂದರೆ ಬಂಡೀಪುರ ಈಸ್ ದ ಫಸ್ಟ್ ನೇಮ್ ದಟ್ ಐ ಗೆಟ್ ಆನ್ ಮೈ ಮೈಂಡ್. ಸೊ ಯಾ, ಬಂಡೀಪುರ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಲ್ಲಿರೋ ಜನರಾಗಿರ್ಬೋದು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇದು ಅಫ್ಕೋರ್ಸ್ ಬಂಡೀಪುರದಲ್ಲ, ನಾವು ಕೇಗುಡಿಗೆ ಒಂದು ಫ್ರೆಂಡ್ಸ್ ಆಫ್ ವೈಲ್ಡ್ ಲೈಫ್ ಅಂತ ಒಂದು ಟ್ರೂಪ್ ಇದೆ, ಅವ್ರದ್ದೊಂದು ಆ್ಯಕ್ಟಿವಿಟಿ ಇತ್ತು, ಅಲ್ಲಿ ಹೋಗಿದ್ವಿ. ಎಷ್ಟು ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ನನಗೆ ಪರ್ಸ್ನಲಿ ಅಂತಂದರೆ, ಟ್ರೈಬಲ್ಸ್ ಬಗ್ಗೆ ತಿಳ್ಕೊಳ್ಳೋ ಒಂದು ಒಳ್ಳೆ ಅವಕಾಶ ಸಿಕ್ತು. ಇವಾಗಿರೋ ದೇ ಸೇ ಕೇಗುಡಿ ಇಸ್ ದ ಓನ್ಲಿ ಫಾರೆಸ್ಟ್ ವೇರ್ ದೇ ಡೋಂಟ್ ಹ್ಯಾವ್ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂತ. ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹೇಗೆ ಜನ ಅಲ್ಲಿ ಬದುಕ್ತಿದ್ದಾರೆ, ಎಸ್ಪೆಷಲಿ ದ ಟ್ರೈಬ್ಸ್ ಹೂ ಆರ್ ವೆರಿ ಕ್ಲೋಸ್ ಟು ದ ಫಾರೆಸ್ಟ್. ಅವ್ರು ಹೇಗೆ ಅವರು ದಿನನಿತ್ಯನ ಹಂಗೆ ಕಳೀತಾ ಇದ್ದಾರೆ. ಆನೆಗಳು ಬರ್ಬೋದು, ಚಿರತೆಗಳು ಬರ್ಬೋದು, ಹುಲಿಗಳು ಬರ್ಬೋದು, ಹೇಗೆ ಅದರಿಂದ ಎಲ್ಲ ಅವರು ಒಂದು ಕಾನ್ಫ್ಲಿಕ್ಟ್ ಇಲ್ಲದೆ ಇದ್ದಾರೆ ಅಂತ ಹೇಳಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಟು ದಿಸ್ ಟೀಮ್ ದಟ್ ದೇ ಅರೇಂಜ್ ಸಚ್ ವಾಕ್ಸ್ ಆ್ಯಂಡ್ ವಿ ಗಾಟ್ ಟು ಮೀಟ್ ದ ಟ್ರೈಬ್ಸ್. ಅವ್ರನ್ನ ಹೋಗಿ ಮಾತಾಡಿಸಿದಾಗ ಕೆಲವರು, ಒಂದು ಲೇಡಿ ನಂಗೆ ತುಂಬ ಚೆನ್ನಾಗಿ ನೆನಪಿದ್ದಾರೆ, ಒಂದು ವಯಸ್ಸಾದ ತಾಯಿ, ಅವರು ಹೇಗೆ ಸಂಭಾಷಣೆ ಮಾಡಿದ್ರು ಆನೆ ಜೊತೆ. ಅವ್ರದ್ದೇ ಏನೋ ಒಂದು ಲ್ಯಾಂಗ್ವೇಜ್ ಇದೆ, ಅವ್ರ ಕೈ ಎತ್ತಿ ನಿಲ್ಸೋದಾಗ್ಲಿ ಅಥವಾ ಅವರು ಹೇಳಿದ್ದ ರೀತಿ ಆಗಲಿ, ಅವ್ರ ಭಾಷೆ ಆಗಲಿ, ಆನೆ ಬಂದಾಗ ಏನು ಮಾಡ್ತೀರಾ, ಹೇಗೆ ಹೇಳ್ತೀರಾ ಅಂದರೆ ಅವ್ರು ಮಾತಾಡ್ತಾರಂತೆ. ಅದು ಮಾತಾಡೋದು ಅದೆಲ್ಲ ಒಂಥರ ರೋಮಾಂಚನಗೊಳಿಸುತ್ತೆ. ನಮ್ಗೆ ಈಗಿನ ಕಾಲದಲ್ಲೂ ಈ ಥರ ಎಲ್ಲ ಒಂದು ಇದೆಯಾ ಅಂತ ಹೇಳಿದಾಗ. ಅದು ಟ್ರೈನ್ಡ್ ಎಲಿಫೆಂಟ್ಸ್ ಅಲ್ಲ, ನೋ ಇಟ್ಸ್ ಆಲ್ ವೈಲ್ಡ್, ಇಟ್ ಇಸ್ ಆಲ್ ವೈಲ್ಡ್. ಎಲ್ಲ ಕಾಡು ಆನೆಗಳು, ಚಿರತೆಗಳು. ಅಫ್ಕೋರ್ಸ್ ಚಿರತೆ ಅದ್ರ ಬಗ್ಗೆ ಅವ್ರು ಮಾತಾಡಿಲ್ಲ, ಬಟ್ ಆನೆಗಳು ಮೆನ್ಷನ್ ಮಾಡಿದ್ರು. ಆ ಥರ ತುಂಬ ಎನ್ಕೌಂಟರ್ಸ್. ವೆನ್ ಯು ಗೆಟ್ ಟು ಮೀಟ್ ಪೀಪಲ್ ಇನ್ ಟ್ರೈಬ್ಸ್ ಸ್ಪೆಷಲಿ, ಅವ್ರದ್ದು ಭಾಷೆ ಆಗಿರ್ಬೋದು, ಅವರಲ್ಲಿ ಯಾವ ಥರ ಇದ್ದಾರೆ, ದೇರ್ ಸಸ್ಟೈನಬಿಲಿಟಿ. ಯಾವುದೋ ಒಂದು ಅನಿಮಲ್ ಬಂತು, ಒಂದು ಆನೆ ಆಗಲಿ ಅಥವಾ ಚಿರತೆ ಆಗಲಿ ಬಂತು ಅಂದರೆ, ಚಿರತೆ ಅಫ್ಕೋರ್ಸ್ ಕ್ಯಾನ್ ಕ್ಲೈಮ್ ಟ್ರೀಸ್. ಎಷ್ಟು ಬೇಗ ಇವ್ರು ವೇಗವಾಗಿ ಒಂದು ಎತ್ತರದ ಮರನ ಹೋಗಿ ಅವ್ರು ಸೇಫ್ ಗಾರ್ಡ್ ಮಾಡ್ತಾರೆ ಅಂತ ಲೈವ್ ಡೆಮೋ ಕೊಟ್ಟರು ನಮಗೆ. ಯಾವ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದವ್ರವರೆಗೂ ವಿತ್ ನೋ ಸೆಕೆಂಡ್ಸ್ ದೇ ಆರ್ ಆನ್ ದ ಟಿಪ್ ಆಫ್ ದಟ್ ಟ್ರೀ. ಆ ಥರ ಅವ್ರು ಸೇಫ್ ಗಾರ್ಡ್ ಮಾಡ್ಕೊಳ್ಳೋ ರೀತಿ ತಿಳಿಸ್ಕೊಟ್ರು. ಸೊ ಆ ಥರ ಇಟ್ ಇಸ್ ನಾಟ್ ಓನ್ಲಿ ಕ್ಲಿಕ್ ಮಾಡಿ ಬರ್ತೀವಿ ಅಥವಾ ಒಂದೇನೋ ಒಂದು ಟೈಗರ್ ನೋಡಿದ್ವಿ, ಲೆಪರ್ಡ್ ನೋಡಿದ್ವಿ ಏನೋ ಖುಷಿಯಲ್ಲಿ ಬರ್ತೀವಿ ಅಂತ ಅಲ್ಲ, ಬಟ್ ಈ ಥರ ಒಂದು ಕಲಿಕೆ ಸಹ ತೊಗೊಂಡು ಬರ್ತೀವಲ್ವ, ದಟ್ ಈಸ್ ಮೋರ್ ಚೆರಿಷಿಂಗ್, ದಟ್ ಈಸ್ ಮೋರ್ ಎನ್ರಿಚಿಂಗ್. ಸೊ ಹಾಗಾಗಿ ಕಾಡಿಗೆ ಮತ್ತೆ ಮತ್ತೆ ಹೋಗ್ಬೇಕು ಅನ್ಸುತ್ತೆ, ಇಂಥವ್ರ ಹತ್ರ ಮತ್ತೆ ಮತ್ತೆ ಮಾತಾಡಬೇಕು ಅನ್ಸುತ್ತೆ. ಭದ್ರಾ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಫಾರೆಸ್ಟ್. ಆಮೇಲೆ ನಮ್ಮ ಕಾಳಿ ಟೈಗರ್ ರಿಸರ್ವ್ ದಾಂಡೇಲಿ ಹತ್ರ ಒನ್ ಆಫ್ ದಿ
ಎಕ್ಸಲೆಂಟ್ ಫಾರೆಸ್ಟ್ ಹೇಳಬೇಕು ಅಂದರೆ. ಹ್ಮ್ ರೀಸೆಂಟ್ ವಿಸಿಟಲ್ಲಿ ಅಲ್ಲೊಂದು ತುಂಬ ಫನ್ನಿ ಸಿಚುವೇಶನ್ ಇದು. ಹ್ಮ್ ನಮಗೆ ತುಂಬ ವಯಸ್ಸಾಗಿರೋ ಒಬ್ರು ಡ್ರೈವರ್ ಇದ್ರು, ಅವ್ರು ನಮ್ಮ ವ್ಯಾನ್ ಚಾಲಕ ಆಗಿದ್ರು. ಓಕೆ ಅವ್ರ ಜೊತೆ ಅವ್ರಿಗೆ ರಿಚ್ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಅವ್ರು ಅಲ್ಲಿದೆ ಟ್ರೈಬ್, ಹ್ಮ್ ಅಲ್ಲೇ ಹುಡುಗ ಹುಟ್ಟಿ ಬೆಳೆದು ಎಲ್ಲ ಆ ಸ್ಟೇಜಸ್ನ ಪಾಸ್ ಮಾಡಿ ನಾವು ಈಸ್ ಇನ್ ಓಲ್ಡ್ ಏಜ್, ಅಂದ್ರೆ ಹ್ಮ್. ಅಂಥ ವಯಸ್ಸಾದವರು ಅಲ್ಲ, ಪ್ರಾಬ್ಲಿ ಲೇಟ್ 50s ಇದ್ದಾರೆ ಅವರು. ಹ್ಮ್ ಅವ್ರಿಗೆ ನಾವು ಕೇಳ್ತಾ ಇದ್ದಿದ್ದ ಕ್ವೆಶನ್ಗೆ ಇನ್ನೂ ಹೇಳ್ಕೊಡ್ಬೇಕು, ಇನ್ನೂ ಕಾಡು ಬಗ್ಗೆ ಹಂಚ್ಕೋಬೇಕು, ಇನ್ನೂ ಅವ್ರಿಗೆ ಗೊತ್ತಿರೋದೆಲ್ಲ ದಾರೆ ಹೆರಿಬೇಕು ಅನ್ನೋ ಥರ ಒಂದು ಕ್ಯೂರಿಯಾಸಿಟಿ ಅವ್ರಿಗೆ. ಹ್ಮ್ ಹ್ಮ್ ಈ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಎದುರುಗಡೆಯಿಂದ ಇನ್ನೊಂದು ಗಾಡಿ ಬರುತ್ತೆ. ಹ್ಮ್ ಅವ್ರು ಹೇಳ್ತಾರೆ ಅಲ್ಲೆಲ್ಲೋ ಲೆಪರ್ಡ್, ಅಂದ್ರೆ ಅವ್ರದ್ದು ಟ್ರೈಬಲ್ ಭಾಷೆಯಲ್ಲಿ ಇವ್ರಿಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಲೆಪರ್ಡ್ ಕೂತಿದೆ, ಹ್ಮ್. ಬೇಗ ಹೋಗು ನೋಡ್ಬೋದು ಅನ್ನೋ ಥರ. ಹ್ಮ್ ನಮ್ಮ ಚಾಲಕರಿಗೆ ಅದು ತಲೆಯಲ್ಲೇ ಇಲ್ಲ. ಹ್ಮ್ ನಮಗೆ ಎಕ್ಸೈಟ್ಮೆಂಟ್, ಅಯ್ಯೋ ಲೆಪರ್ಡ್ ಅಂತೆ, ಬೇಗ ಹೋಗಿ ಅಂತ. ಇವರು ಇಲ್ಲ, ಈ ಕಾಡಲ್ಲಿ ಈ ಮರ, ಈ ಗಿಡ ಇದಿದ್ರೆ ಹಿಂಗೆ ಏನಾಗತ್ತೆ, ಇದು ಕೋತಿಗಳಿಗೆ ಯಾವ ಥರ ಹೆಲ್ಪ್ ಆಗತ್ತೆ, ಇದು ತಿಂದರೆ ಅದಕ್ಕೆ ಯಾವ ಥರ ಆಹಾರ ಸಿಗತ್ತೆ, ಯಾವ ಥರ ಎನರ್ಜಿ ಇರುತ್ತೆ, ಅಲ್ಲಿ ಸಾಲ್ಟ್ ಇರುತ್ತೆ, ಏನೇನೋ ಆ ಥರ ಹ್ಮ್. ತುಂಬ ಇನ್ಫಾರ್ಮೇಷನ್ ಅವ್ರಿಗೆ ದಾರಿ ಎರಿಬೇಕು ಅಂತ. ಓಕೆ ಸೊ ದೇ ಆರ್ ಸೋ ರಿಚ್ ಇನ್ ಇನ್ಫಾರ್ಮೇಷನ್. ಅಂದರೆ ನಾವು ಎಷ್ಟೊಂದು ಸರಿ ಕಲಿಕೆ, ಅಂದರೆ ಬುಕ್ ಆಗಲಿ ನಮ್ಮದು ರಿಸರ್ಚ್ ಆಗಲಿ, ಅದು ಸಿಗದೆ ಇರೋದು ಟಾಕಿಂಗ್ ಟು ಸಚ್ ನೇಟಿವ್ ಪೀಪಲ್ ಹೆಲ್ಪ್ಸ್ ಅಸ್ ಗ್ರೋ ಅವರ್ ನಾಲೆಜ್ ಎಕ್ಸ್ಟೆನ್ಸಿವ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಆಮೇಲೆ ನಾವು ಲೆಪರ್ಡ್ ನೋಡಿದ್ವಿ, ಬಟ್ ಇಟ್ ವಾಸ್ ನಾಟ್ ದ್ಯಾಟ್ ಅರ್ಜೆನ್ಸಿ ಅವ್ರಿಗೆ. ಅದೊಂದು ಹೌದು ಕಾಡಲ್ಲಿರುವಂಥ ಒಂದು ಪ್ರಾಣಿ, ಅದು ಹೌದು, ಅದನ್ನ ನೋಡೋಕೆ ಕರ್ಕೊಂಡು ಹೋಗ್ಬೇಕು, ನನ್ನ ಜವಾಬ್ದಾರಿ, ಬಟ್ ಇದನ್ನು ನೀವು ತಿಳ್ಕೊಬೇಕು ಅನ್ನೋದು ನನ್ನ ಜವಾಬ್ದಾರಿ ಅಂತ ಅವರು ಅಷ್ಟು ಕ್ಯೂರಿಯಾಸಿಟಿಯಿಂದ ಹೇಳ್ಕೊಡ್ತಾ ಇದ್ರು. ದಟ್ ಈಸ್ ವೆರಿ ಇಂಪ್ರೆಸಿವ್. ಆ ಥರ ಡ್ರೈವರ್ ಸಿಕ್ಕಿದಾಗ ನಾಟ್ ಎವ್ರಿಬಡಿ ವಿಲ್ ಹ್ಯಾವ್ ದಟ್ ಇನ್ಕ್ವಿಸಿಟಿವ್ನೆಸ್. ಆ ಥರ ಕಲಿಕೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಲೈಕ್ ನಮ್ಮ ಬಂಡೀಪುರದಲ್ಲೂ ಅಷ್ಟೇ, ನ್ಯಾಚುರಲಿಸ್ಟ್ಗಳ ಜೊತೆ ನಾವು ಹೋದಾಗ ಅವ್ರಿಗಿರೋ ಒಬ್ಬರ ಹೆಸರು ತಗೊಳಕ್ಕೆ ಖಂಡಿತ ಇಷ್ಟಪಡ್ತೀನಿ, ಧರ್ಮ ಅಂತ ಹೇಳಿ. ಹ್ಮ್ ಹಿ ನೋಸ್ ಸೋ ಮಚ್ ಅಬೌಟ್ ಟ್ರೀಸ್, ಪ್ಲ್ಯಾಂಟ್ಸ್, ಒಂದೊಂದು ಟ್ರೀ ಬಗ್ಗೆ ಅವ್ರು ಅಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಹೋದಾಗ ಈ ಟ್ರೀ ಇಂಥ ವ್ಯಾಲ್ಯೂ ಕೊಡುತ್ತೆ, ಈ ಪಕ್ಷಿಗಳು ಏನಕ್ಕೆ ಅದೇ ಮರಕ್ಕೆ ಬರ್ತವೆ ಅಂದರೆ ಇಟ್ ಇಸ್ ಗಾಟ್ ದಿಸ್ ವ್ಯಾಲ್ಯೂಸ್, ಈ ಮಶ್ರೂಮಿಂದ ಇದು, ಆ ಥರ ತುಂಬ ನಾಲೆಜಬಲ್. ಇಟ್ ಈಸ್ ನಾಟ್ ಓನ್ಲಿ about tigers, leopards, it is also about trees, it is also about ferns, it is also about the beauty of other inhabitants, insects in the forest ಅನ್ನೋ ಥರ ತುಂಬ. ಎವ್ರಿ ಟೈಮ್ ಯು ಗೋ ಯು ಆರ್ ಎನ್ರಿಚ್ಡ್ ವಿತ್ ನಾಲೆಜ್. ಹ್ಮ್ ಇಲ್ಲಿ ಒಬ್ರ ಬಗ್ಗೆ ಹೇಳಕ್ಕೆ ಖಂಡಿತ ಇಷ್ಟಪಡ್ತೀನಿ, ಹೆಸರು ತಗೊಳಕ್ಕೆ ಇಷ್ಟಪಡ್ತೀನಿ. ಹ್ಮ್ ಧರ್ಮ ಅಂತ ಹೇಳಿ ನ್ಯಾಚುರಲಿಸ್ಟ್ ಇದ್ದಾರೆ ಬಂಡೀಪುರದಲ್ಲಿ. ಹಿ ಈಸ್ ಸೋ ನಾಲೆಜಬಲ್, ಮನೋರೇ. ಯು ಹ್ಯಾವ್ ಟು ಮೀಟ್ ಹಿಮ್ ಟು ನೋ ದ ಎನ್ರಿಚ್ಮೆಂಟ್, ಅವ್ರಿಗೆ ಇರೋಂಥ ಅದ್ಭುತ ಪರಿಸರದ ಬಗ್ಗೆ, ಅವರಲ್ಲಿ ಇರೋ ಮರಗಿಡಗಳ ಬಗ್ಗೆ ಅರಿವು ಏನಿದೆ ಅದನ್ನು ಹೇಳ್ತಾರೆ. ಅದು ಹೇಳಿದಾಗ ಯು ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಅಂದರೆ ಅಷ್ಟು ಸವಿತೀರ ನೀವು ಅದನ್ನು. ಅಷ್ಟು ಒಳ್ಳೆ ನಾಲೆಜ್ ಇರೋ ನ್ಯಾಚುರಲಿಸ್ಟ್ಗಳಿದ್ದಾರೆ ನಮ್ಮ ಕಾಡಲ್ಲಿ. ಅದೇ ಥರ ಯೋಗೇಶ್ ಅಂತ ಹೇಳಿ ಅವರಿದ್ದಾರೆ, ಅವರು ಪಕ್ಷಿಗಳ ಬಗ್ಗೆ ಅಷ್ಟು ಆಸಕ್ತಿ ಇದೆ. ಧರ್ಮ ಅವ್ರಿಗೂ ಅಷ್ಟೇ ಪಕ್ಷಿಗಳ ಬಗ್ಗೆ ಅಷ್ಟು ಆಸಕ್ತಿ ಇದೆ. ಯಾಕೆ ಒಂದು ಪಕ್ಷಿ ಅದೇ ಮರಕ್ಕೆ ಬರುತ್ತೆ, ಯಾಕೆ ಅದೇ ಥರ ಹಣ್ಣು ತಿನ್ನತ್ತೆ, ಯಾಕೆ ಅದೇ ಥರ ವಾತಾವರಣದಲ್ಲಿರುತ್ತೆ ಅಂತ ಅಷ್ಟು ನಾಲೆಜಬಲ್ ಹುಡುಗರು. ಖುಷಿ ಆಗತ್ತೆ ಇಂಥವ್ರನ್ನೆಲ್ಲ. ಕಾಡಿಗೆ ಹೋದಾಗ ಒಂದು ಹುಮ್ಮಸ್ ಇರುತ್ತೆ, ಹೌದು ಕರಡಿ ನೋಡಬೇಕಾಗ್ಲಿ ಅಥವಾ ಹುಲಿ ನೋಡಬೇಕು, ಚಿರತೆ ನೋಡಬೇಕು ಅಂತ ಒಂದು ಹುಮ್ಮಸ್ ಇರುತ್ತೆ. ಬಟ್ ಇಂಥ ನಾಲೆಜ್ನ ಗೇನ್ ಮಾಡ್ತೀವಲ್ವ, ಅದರಿಂದ ವಾಪಸ್ ಬರಬೇಕಾದ್ರೆ ಅವ್ರು ಹೇಳಿರೋ ಮಾತುಗಳು, ಅದನ್ನೆಲ್ಲ ನಾವು ಒಂಥರ ಮೆಲ್ಕ್ ಹಾಕಿದಾಗ ನಂದು ಏನೋ ಸಾರ್ಥಕತೆ ಅನ್ನಿಸ್ಬಿಡತ್ತೆ. ನಾನಿವತ್ತು ಇದನ್ನೇನೋ ಮಿಸ್ ಮಾಡಿ ನಾನು ಕಾಡಿಗೆ ಹೋದೆ, ಒಳ್ಳೇದಾಯ್ತು ಅನ್ನೋ ಥರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಸೊ ಆಲ್ವೇಸ್ ಇಟ್ ಇಸ್ ದ್ಯಾಟ್. ಓಕೆ. ಅಂಡ್ ಯಾವ್ದಾದ್ರು ಒಂದು ವೈಲ್ಡ್ ಲೈಫ್ ಎನ್ಕೌಂಟರ್ ಇನ್ಸಿಡೆಂಟ್ ನಿಮ್ ಲೈಫಲ್ಲಿ ಆಗಿರೋದು, ಅದನ್ನ ನೀವು ಯೋಚನೆ ಮಾಡಿದಾಗೆಲ್ಲ ಒಂದು ಶಾಕ್ ವ್ಯಾಲ್ಯೂಸ್ ಕ್ರಿಯೇಟ್ ಆಗೋದಾಗ್ಬೋದು, ಒಂಚೂರು ಭಯ ಹುಡ್ಸೋದಾಗಿರ್ಬೋದು, ಅಥವಾ ಮತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಆ ವಿಷಯಗಳನ್ನೆಲ್ಲ ನಾನು ಆರಿಸ್ಕೊಂಡು ಹೋಗ್ಬೇಕಪ್ಪ ಅಂತ ಅನ್ಸೋದಾದ್ರೆ ಯಾವ ಇನ್ಸಿಡೆಂಟು? ಆ್ಯಕ್ಚುಲಿ ಏನಂದರೆ, ವೈಲ್ಡ್ ಆ್ಯನಿಮಲ್ಸ್ ನಮ್ಮನ್ನ ಸುಮ್ಮನೆ ಅಟ್ಯಾಕ್ ಮಾಡೋದೇ ಇಲ್ಲ. ಅದಕ್ಕೆ ಭಯಭೀತಿ ಉಂಟಾದಾಗ,
ಏನೋ ಒಂದು ಥ್ರೆಟ್ ಇದೆ ಅಂದಾಗ ಅವನ್ನ ನಾವು ಕಾಪಾಡ್ಕೊಳ್ಳುತ್ತೆ ಹೊರತು ನಮ್ಮನ್ನ ತಿನ್ಬೇಕು ಅನ್ನೋದಕ್ಕಾಗ್ಲಿ ಬರೋದೇ ಇಲ್ಲ ಅದು. ಓಕೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ಭಯ ಬೇಡ. ನೀವು ಕಾಡಿಗೆ ಹೋದಾಗ ಸುಮಾರು ಜನ ನನ್ನ ಕೇಳಿದುಂಟು, ಅಷ್ಟು ಹತ್ತಿರದಿಂದ ನೋಡಿದ್ಯಲ್ಲ ಅದು ನಿನ್ನ ಮೇಲೆ ಹಾರ್ಬಿಡಲ್ವಾ? ಅದು ನಾವು ತುಂಬ ಸೇಫ್ ಡಿಸ್ಟೆನ್ಸಲ್ಲಿ ಇರ್ತೀವಿ ಒಂದು. ಇನ್ನೊಂದು ಅದರ ನ್ಯಾಚುರಲ್ ಬಿಹೇವಿಯರ್ನ ನಾವು ಡಿಸ್ಟರ್ಬ್ ಮಾಡದೆ ಇದ್ದಾಗ ಅದು ನಮಗೆ ಹಾನಿಕರ ಅಲ್ವೇ ಅಲ್ಲ. ನಾವು ಅದನ್ನು ಕೆಣಕೋದಾಗಲಿ ಕಿರ್ಚೋದಾಗಲಿ ಅದನ್ನ ನೋಡಿದ ಎಕ್ಸೈಟ್ಮೆಂಟಲ್ಲಿ ಕೆಲವರು ಹೂವು ಅನ್ನೋದು ಮಾಡೋದಾಗಲಿ ಅದನ್ನೆಲ್ಲ ಏನು ಮಾಡದೆ ಅದಕ್ಕೆ ಡಿಸ್ಟರ್ಬ್ ಮಾಡದೆ ಅದ್ರ ಪಾಡಿಗೆ ಅದಿದ್ದು ನಾವು ಅದನ್ನು ನೋಡಿ ಖುಷಿಪಟ್ಟು ಆ ಎಕ್ಸೈಟ್ಮೆಂಟ್ನ ಹೋಲ್ಡ್ ಮಾಡಿಕೊಂಡು ಆ ಥರ ಅನುಭವಿಸಿದಾಗ ಖಂಡಿತ ಹಾನಿ ಅಲ್ವೇ ಅಲ್ಲ ಒಂದು. ಇನ್ನು ಒಂದು ಯಾವುದಾದ್ರೂ ಆ್ಯನಿಮಲ್ ಎನ್ಕೌಂಟರ್ ಆಗಿದೆಯಾ ಅಂತ ಕೇಳಿದ್ರಿ. ಇದು ಅಗೇನ್ ಬಂಡೀಪುರದಲ್ಲಿ ಒಂದು ಚಿಕ್ಕ ಇನ್ಸಿಡೆಂಟ್. ಏನಂದರೆ VTP ಪ್ರೋಗ್ರಾಮ್ ಅಂತ ಆಗುತ್ತೆ, ಅಂದರೆ ವಾಲಂಟಿಯರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಆಗುತ್ತೆ. ಇದು ನಮ್ಮ ಕರ್ನಾಟಕ ಟೂರಿಸಂ ಬೋರ್ಡ್ ಅವರು ನಡೆಸಿದ್ದು ಒಂದು ಇವೆಂಟು. ಒಂದು 4 days 5 days ಆಯ್ತಿದ್ದು. ಬಂಡೀಪುರ ಫಾರೆಸ್ಟಲ್ಲೇ ಉಳಿಬೇಕಾಗತ್ತೆ ನಾವು. ಸೊ ಡಾಮೆಟ್ರೀಸ್ ಕೊಟ್ಟಿರ್ತಾರೆ, ಹುಡುಗಿಯರಿಗೆ ಒಂದು ಡಾಮೆಟ್ರಿ, ಹುಡುಗರಿಗೆ ಒಂದು ಡಾಮೆಟ್ರಿ ಅಂಥೇಳಿ. ಹುಡುಗಿಯರ ಡಾಮೆಟ್ರಿ ಬಂದು ಸ್ವಲ್ಪ ವಿತಿನ್ ದ ಫಾರೆಸ್ಟ್ ಎಡ್ಜ್ ಥರ. ಅಫ್ಕೋರ್ಸ್ ಸುತ್ತಮುತ್ತಲು ಎಲ್ಲ ಫಾರೆಸ್ಟೇ, ಬಟ್ ನಾವು ಸ್ವಲ್ಪ ದೂರ ಇರ್ತೀವಿ. ಇವರು ಹುಡುಗರು ಸ್ವಲ್ಪ ನಾಟಿನೆಸ್ ಇರೋದ್ರಿಂದ ರಾತ್ರಿಯಲ್ಲಿ ಹೋಗಿ ಈಚೆ ಹೋಗ್ತಾರೆ. ಆ ಥರ ಎಲ್ಲ ಸ್ವಲ್ಪ ರೂಲ್ಸ್ ವೈಲೇಟ್ ಮಾಡಬಹುದು ಅನ್ನೋ ಒಂದು ಕಾಳಜಿಯಿಂದ ಅವ್ರನ್ನೆಲ್ಲ ಸ್ವಲ್ಪ ರಿಸೆಪ್ಷನ್ ಏರಿಯಾ ಅಲ್ಲೇ ಇಟ್ಟಿರ್ತಾರೆ. ನಮ್ಮ ಜೊತೆ ಬಂದಿರೋರೊಬ್ರು ಮೇಡಮು ಟ್ಯಾಬ್ಲೆಟ್ ಮರ್ತೋಗಿರ್ತಾರೆ. ಅವರು ಪೇಷಂಟ್ ಆಗಿರೋದ್ರಿಂದ ಕೆಲವು ಟ್ಯಾಬ್ಲೆಟ್ಸ್ ತೊಗೋಬೇಕು ಅವರು ಡಿನ್ನರ್ಗೆ ಮುಂಚೆ ಅಂಥೇಳಿ. ಆ ಟ್ಯಾಬ್ಲೆಟ್ಸ್ ಮರ್ತೋಗಿರ್ತಾರೆ. ಅವ್ರು ನನ್ನ ಕೇಳ್ತಾರೆ, ರೀನಾ ಬರ್ತೀಯಾ, ಹೋಗಿ ರೂಮ್ಗೆ ಟ್ಯಾಬ್ಲೆಟ್ ತೊಗೊಂಡು ಬರೋಣ ಅಂಥೇಳಿ. ಆಯಿತು ಮೇಡಮ್ ಬನ್ನಿ ಅಂಥೇಳಿ ಇಬ್ಬರು ನಡ್ಕೊಂಡು ಹೋಗ್ತೀವಿ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಕತ್ಲು ಫುಲ್ಲು, ಲೈಟ್ ಕಟ್ ಅಂದರೆ ಇಲ್ಲವೇ ಇಲ್ಲ ಅಲ್ಲಿ, ಬಿಕಾಸ್ ಫಾರೆಸ್ಟ್ ಎಡ್ಜ್ ಹತ್ರ ಇರೋದ್ರಿಂದ ಲೈಟೇ ಇರಲ್ಲ ಆ ರೀಜನಲ್ಲಿ. ನಮ್ಮ ರೂಮ್ ಬಂದು ಸ್ವಲ್ಪ ಇನ್ನು ಮುಂದೆ ಹೋಗಿ ಅಲ್ಲಿ ಹೋದರೆ ನಮ್ಮ ರೂಮ್. ನಾವು ಟಾರ್ಚ್ ಎಲ್ಲ ಇಟ್ಕೊಂಡು ಹೋಗ್ತೀವಿ. ಹೋಗ್ತಿದ್ದಾಗ ಇಬ್ಬರು ತುಂಬ ಜಾಗರೂಕತೆಯಿಂದ ಹೆಜ್ಜೆ ಇಟ್ಟು ನೋಡಿ ಹೋಗ್ತಿರ್ತೀವಿ. ಬಿಕಾಸ್ ಅಲ್ಲಿ ಕರ್ರಿಗಳು ಓಡಾಡೋದುಂಟು, ಚಿರತೆಗಳು ಓಡಾಡೋದುಂಟು, ಅದನ್ನೆಲ್ಲ ಕೇಳಿದ್ದೀವಿ. ಸೊ ಅದ್ರ ವಾಯ್ಸ್ ಕೂಡ ಕೇಳಿದ್ದೀವಿ ಹಿಂದಿನ ರಾತ್ರಿಗಳಲ್ಲಿ ಉಳಿದಾಗ. ಸರಿ ಹುಷಾರಾಗಿ ಹೋಗ್ತಿರ್ತೀವಿ. ಒಂದು ನೆರಳು ಥರ ಕಾಣುತ್ತೆ ನನಗೆ. ಮೇಡಮ್ ನಿಲ್ಲಿ ಅಂತ ಹೇಳ್ತೀನಿ. ಅವರು ನಿಲ್ತಾರೆ. ನೋಡ್ತಾ ಇದ್ದಾಗ ನೆರಳಿರೋದಕ್ಕೆ ಒಂದು ಆಬ್ಜೆಕ್ಟ್ ಏನಾದರೂ ಇರಬೇಕು ಮುಂದೆ, ಒಂದು ಕಲ್ಲು ಥರನೋ ಬಂಡೆ ಥರನೋ ಏನೋ ಒಂದು ಆ ಥರ ಒಂದು ಶೇಪಲ್ಲಿ, ಬಂಡೆ ಶೇಪಲ್ಲಿ ಒಂದು ನೆರಳು. ಅದು ನೆರಳು ಅಂತ ನನಗೆ ಭಾವನೆ ನಂದು. ಆಮೇಲೆ ಇನ್ನೊಂದು 2 ಹೆಜ್ಜೆ ಮುಂದೆ ಹೋಗ್ತೀವಿ. ಹೋಗ್ಬಿಟ್ಟು ಟಾರ್ಚ್ ಲೈಟ್ ಮೆತ್ತಗೆ ಟಾರ್ಚ್ ಲೈಟ್ ಹಾಕಿದಾಗ ಮೆತ್ತಗೆ ತಲೆ ಇರ್ತತೆ ಜೀವಿ. ನೋಡಿದ್ರೆ ಕರಡಿ. ಆ ಮೂಮೆಂಟಲ್ಲಿ ತುಂಬ ಹತ್ರ ಇದ್ವಿ. ಅಬೌಟ್ ಒಂದು 15-20 ಹೆಜ್ಜೆ ಮುಂದೆ ಇದೀವಿ ಅಷ್ಟೇ. ಕಾಮೆಸ್ಟ್ ಕರಡಿ ನಾನು ಕೇಳ್ಪಟ್ಟಿದ್ರಲ್ಲಿ. ಬಿಕಾಸ್ ಕರಡಿ ಅಂತ ಹೇಳಿದಾಗ ಎಲ್ಲರೂ ಹೇಳೋದು ಅದ್ರ ಮೂಡ್ ಸ್ವಿಂಗ್ಸ್ ತುಂಬ ಇರತ್ತೆ. ಅದು ಯಾವಾಗ ಹೆಂಗೆ ಯಾರನ್ನ ಅಟ್ಯಾಕ್ ಮಾಡೋದೆ ಹೇಳಕ್ಕೆ ಬರಲ್ಲ ಅಂತ. ಅವತ್ತು ನಮ್ಮ ಅದೃಷ್ಟನೋ ಏನೋ, ಇಟ್ ವಾಸ್ ದ ಕಾಮೆಸ್ಟ್ ಕರಡಿ ದಟ್ ಐ ಹ್ಯಾವ್ ಎವರ್ ಸೀನ್. ನಾನು ಓದಿರೋದ್ರ ಪ್ರಕಾರನೂ ದೇ ಆರ್ ದ ಈಸಿಲಿ ಅಜಿಟೇಟಬಲ್ ಅನಿಮಲ್. ಅದು ತುಂಬ ಬೇಗ ಅಟ್ಯಾಕ್ ಮಾಡೋದಾಗಲಿ ಅದಕ್ಕೆಲ್ಲ ತುಂಬ ಫೇಮಸ್ ಆಗಿರುತ್ತೆ. ಸೊ ಅದು ಅಟ್ಯಾಕ್ ಮಾಡೋ ಮೋಡಲ್ ಅಂತೂ ಇರಲಿಲ್ಲ. ನನಗೆ ಫಸ್ಟ್ ಟೈಮ್ ಕ್ಲಾಸಲ್ಲಿ VTPಯಲ್ಲಿ ರಾಹುಲ್ ಸರ್ ಹೇಳಿದ್ದು ಪಾಠ ಎಲ್ಲ ಕಣ್ಮುಂದೆ ಬಂದಂಗೆ ಆಗೋಯ್ತು. ಕರಡಿ ಬಂದಾಗ, ಚಿರತೆ ಬಂದಾಗ ಏನು ಮಾಡಬೇಕು ಅಂತ ಒಂದು ಲೈಫ್ ಲೆಸನ್ಸ್ ಇರುತ್ತೆ ನಮಗೆ. ಅದೇ ಆ ಸೆಷನ್ ಇಂಪಾರ್ಟೆನ್ಸ್. ಆವಾಗ ಅದೆಲ್ಲ ಕಣ್ಮುಂದೆ ಆದರೂ ಭಯ. ನಾನು ಓಡೋಕ್ಕೆ ಶುರು ಮಾಡ್ತೀನಿ. ಆಲ್ಮೋಸ್ಟ್ ಓಡೋ ವರ್ಜಲ್ಲಿರ್ತೀನಿ. ಮೇಡಮ್, ರೀನಾ ಓಡಬೇಡ, ಹೇಳಿಲ್ವಾ ರಾಹುಲ್ ಸರ್ ಓಡಬೇಡ, ಕರಡಿ ಬಂದಾಗ ಓಡಬಾರ್ದು ಅಂತ ಹೇಳಿ ನಡಿ ಅಂಥೇಳಿ ನನ್ನ ಒಂದು ಐ ಹ್ಯಾವ್ ಲಾಸ್ಟ್ ಇಟ್. ಭಯದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲದೆ ಇದ್ದೀನಿ. ಆ ಮೊಮೆಂಟಲ್ಲಿ ಶಿ ಗಾಟ್ ಮಿ ಬ್ಯಾಕ್ ಟು ಮೈ ಸೆನ್ಸಸ್. ಆವಾಗ ಫಸ್ಟ್ ಲೈಫಲ್ಲಿ ನಾನು ಬ್ರಿಸ್ಕ್ ವಾಕ್ ಅಂದರೆ ಏನು ಅಂತ ಮಾಡಿದ್ದೀನಿ. ಓಟದಲ್ಲಿ ನೆಕ್ಸ್ಟ್ ಲೆವೆಲ್ ಡೌನ್ ಅಂದರೆ ಬ್ರಿಸ್ಕ್ ವಾಕ್. ಅಷ್ಟು ಫಾಸ್ಟಾಗಿ ಉಸಿರಿಡ್ಕೊಂಡು ಬಂದು ಈ ಹುಡುಗರಿಗೆಲ್ಲ ಹೇಳ್ತೀನಿ. ಅಲ್ಲಿ ಹುಡುಗರೆಲ್ಲ ಇರ್ತಾರೆ, ಬೇರೆ ಪಾರ್ಟಿಸಿಪೆಂಟ್ಸ್, ಅವರಿಗೆಲ್ಲ ಹೇಳಿ ಕರಡಿ ನೋಡಿದ್ವಿ ಅಂತ ನಮ್ಮ ರಾಹುಲ್ ಸರ್ ಹತ್ರ ಹೋಗಿ ಹೇಳೋ ಥರ ಓಡೋಗ್ತೀನಿ. ಉಸಿರು ಹೇಳ್ಕೊಂಡು ಅವ್ರಿಗೆಲ್ಲ ಅಯ್ಯೋ ನಂಗೆ ಆಯ್ತು ಅವಳ್ದು ಮೀಟರ್ ಆಫ್ ಅನ್ನೋ ಥರ ಒಂದು ಸಿಚುವೇಶನ್. ಅಫ್ಕೋರ್ಸ್ ಆ ಮೂಮೆಂಟಲ್ಲಿ ಎಲ್ಲರಿಗೂ ಹಾಗೆ ಆ ಎಕ್ಸ್ಪೀರಿಯನ್ಸ್ ಇರತ್ತೆ.
ಬಟ್ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ. ಆಮೇಲೆ ಅಫ್ಕೋರ್ಸ್ ರಾಹುಲ್ ಸರ್ ಜೊತೆಗೆ ಬಂದರು, ಅದೆಲ್ಲ ಬೇರೆ ರೀತಿಯಲ್ಲಿ ಆಯಿತು. ಬಟ್ ದಟ್ ವಾಸ್ ದಿ ಕ್ಲೋಸೆಸ್ಟ್ ಎನ್ಕೌಂಟರ್. ನಾವು ಸೇಫ್ ಡಿಸ್ಟೆನ್ಸಲ್ಲಿ ಸಫಾರಿ ವ್ಯಾನ್ಸು ಜೀಪ್ಸಲ್ಲಿದ್ದಾಗ ನೋಡಿದ್ದುಂಟು, ಬಟ್ ಈ ಥರ ಆನ್ ಫುಟ್ ನೋಡಿದ ಎಕ್ಸ್ಪೀರಿಯನ್ಸ್ ಹೌದು. ಬರ್ಡಿಂಗ್ ಹೋದಾಗ ಅದೇ ಥರ ಒಂದು ಚಿರತೆ ಎಕ್ಸ್ಪೀರಿಯನ್ಸು ಆಗಿದೆ. ಏನು ಅಂತ ಹೇಳಿದ್ರೆ, ಕನಕ್ಪುರದ ಹತ್ರ ಒಂದು ಜಾಗಕ್ಕೆ ಹೋಗ್ತೀವಿ. ನನ್ಗೆ ಔಲ್ಸ್ ಅಂದರೆ ಇಷ್ಟ ಅಲ್ವಾ, ಸೊ ತಮ್ಮ ಒಬ್ಬ ಅಕ್ಕ ಔಲ್ ನೋಡಕ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹೋಗ್ತೀವಿ. ನನ್ನ ಕ್ಯಾಮ್ರಾ ಏನೋ ಪ್ರಾಬ್ಲಮ್ ಆಗಿದೆ. ಅವನ್ ಕೈಲಿಟ್ಕೊಂಡು ಸೆಟ್ಟಿಂಗ್ಸ್ ಚೆಕ್ ಮಾಡ್ತಾ ಇದ್ದಾನೆ. ಅವನ ಕ್ಯಾಮ್ರಾ ಕೆಳಗಿಟ್ಟಿದ್ದಾನೆ. ನನ್ನ ಮಗಳು ದೊಡ್ಡವಳು ನನ್ನ ಜೊತೆ ಇದ್ದಾಳೆ. ನಾವು ಹೋದಾಗಲೇ ಪೀಕಾಕ್ದು ಡಿಸ್ಟ್ರೆಸ್ ಕಾಲ್ಸ್ ಕೇಳಿದ್ವಿ. ಆವಾಗಲೇ ನಾನು ಹೇಳಿದೆ, ಪೀಕಾಕ್ ತುಂಬ ಡಿಸ್ಟರ್ಬ್ ಆಗಿದೆ, ಅದ್ರ ಕಂಟಿನ್ಯೂಸ್ ಕಾಲ್ಸು, ಅದು ತುಂಬ ಡಿಸ್ಟರ್ಬ್ಡ್ ಆದಾಗ ಕಾಲ್, ನಾನು ಆಗಲೇ ಹೇಳಿದ ಪ್ರಕಾರ ಬೇರೆ ಬೇರೆ ಕಾಲ್ಸ್ ಇರುತ್ತೆ. ಸೊ ಆ ಕಾಲಲ್ಲಿ ನಂಗೆ ಗೊತ್ತಾಯಿತು ಅದು ನಾರ್ಮಲ್ ಆಗಿಲ್ಲ, ಏನೋ ನೋಡಿ ಗಾಬರಿ ಆಗಿದೆ, ಅದು ಹಾಗೆ ಕಿರ್ಚ್ತಾ ಇದೆ ಅಂತ ಹೇಳಿ. ಅದನ್ನ ಮರ್ತ್ವಿ, ಬಿಕಾಸ್ ನನಗೆ ಔಲ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು, ಅದು ನೋಡೋ ಉತ್ಸಾಹ ಜಾಸ್ತಿ ಇತ್ತು ಅಂತ ಹೇಳಿ. ಈ ಹುಡುಗ ನನ್ನ ಕ್ಯಾಮ್ರಾ ಪ್ರಾಬ್ಲಮ್ ಆಗಿದ್ದರಿಂದ ಅವನದು ಕ್ಯಾಮ್ರಾ ಕೆಳಗಿಟ್ಟು ಚೆಕ್ ಮಾಡ್ತಿರ್ತಾನೆ. ನನ್ನ ಮಗಳು ಹಿಂದೆ ಹಿಂದೆ ನೋಡ್ತಾ ಇದ್ದಾಳೆ. ನಾವಿಬ್ರು ಮುಂದೆ ಇದ್ದೀವಿ, ಅವಳು ಹಿಂದೆ ನೋಡ್ತಾ ಇದ್ದಾಳೆ. ಅವಳು ಅಲ್ಲಿಂದ ಏನೋ ಬರೋದು ನೋಡ್ತಿದ್ದಾಳೆ. ಅವಳು ಅನ್ಕೊಳ್ತಾಳೆ ಬೆಕ್ಕು ಅಂತ. ಓಕೆ. ಆ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂದರೆ, ಅಲ್ಲೊಂದು ಚಿರತೆ ಲೆಪರ್ಡ್ ಬರ್ಬೋದು ಅಂತ ನಮಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ಆ ಬೆಳಗಿನ ಜಾವದಲ್ಲಿ ಅರೌಂಡ್ 7 ಇರುತ್ತೆ. ಅಲ್ಲಿ ಬರ್ಬೋದು ಅಂತ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ತುಂಬಾ ಕಾಡ್ ಇರಲ್ಲ. ಕಾಡ್ ತರನೂ ಅಲ್ಲ. ಆ ಬೆಟ್ಟ ಕಾಡು ಥರ ಇದೆ. ಒಂದು ಕಡೆ ಫುಲ್ ಕಾಡಿದೆ, ಒಂದು ಕಡೆ ಅಫ್ಕೋರ್ಸ್ ಹ್ಯೂಮನ್ ಹ್ಯಾಬಿಟ್ಯಾಟ್ ಇದೆ. ಓಕೆ. ಆ ಥರ ಇದ್ದಾಗ ಅಲ್ಲಿಂದ ಬಂದಿರೋದನ್ನ ನೋಡಿದಾಳೆ. ನೋಡ್ಬಿಟ್ಟು ಇನ್ನೇನು ನಮ್ಮ ಹತ್ರ ಒಂದು 15-20 ಹೆಜ್ಜೆ ದೂರ ಬರ್ತೀವಿ, ಇದೆ. ನಿಮ್ಮ ಹತ್ರನೇ ಬರ್ತಿದೆ ಅದು. ನಮ್ಮ ಹತ್ರ ಬರ್ತಿಲ್ಲ, ಅದು ಪಾಡ ಅದು ಹೋಗ್ತಾ ಇದೆ. ನಮ್ಮನ್ನ ನೋಡಿ ಇನ್ನೂ ಫಾಸ್ಟಾಗಿ ಹೊಟ್ಟೋಯ್ತು. ಆಮೇಲೆ ಅದು ಬರ್ತಿದ್ದಾಗ ಇವಳು ಗಾಬರಿಯಲ್ಲಿ, ಅವಳಿಗೆ ಗೊತ್ತಾಗ್ತಾ ಇಲ್ಲ ಹೇಳ್ಬೇಕು ನನಗೆ ಅಂತನೂ. ಅವಳು ಆದ್ರೂ ಅಮ್ಮ ಲೆಪರ್ಡ್, ಇಷ್ಟೇ ವಾಯ್ಸ್ ಅವಳದು ಬಂದಿತ್ತು. ಅಮ್ಮ ಲೆಪರ್ಡ್. ನಾನು ಲೆಪರ್ಡಾ ಇಲ್ಲ ಅಂತ ತಿರುಗ್ತೀನಿ, ಅದು ಹಂಗೆ ಹೋಗ್ತಾ ಇದೆ ನಮ್ಮ ಮುಂದೆ. ಇವನ ಅಕ್ಕ ಅಂತ ಅವ್ನ ಕ್ಯಾಮ್ರಾ, ನನ್ನ ಕ್ಯಾಮ್ರಾ ಕೆಳಗಿಟ್ಟು ಅವ್ನ ಕ್ಯಾಮ್ರಾ ತೊಗೊಳ್ಳೋಷ್ಟರಲ್ಲಿ ಅದು ಇಟ್ ಈಸ್ ವೆರಿ ಫಾಸ್ಟ್ ಆ್ಯನಿಮಲ್ ಯೂಸಿ, ಅದು ಚಕ್ ಅಂತ ಹೊಟ್ಟೋಗಿ ಯಾವುದೋ ಬುಷಲ್ಲಿ ಸೇರ್ಕೊಂಡ್ಬಿಡ್ತು. ಬಟ್ ತುಂಬ ಹೊತ್ತು ಕಾದ್ವಿ, ಸಿಗ್ಬೋದು, ನೋಡ್ಬೋದು, ಸಿಗತ್ತೇನೋ ಅಂತ. ಬಟ್ ಆಗಲಿಲ್ಲ. ಸೊ ಅದೇನು ಕಾನ್ಫ್ಲಿಕ್ಟ್ ಅಲ್ಲ, ಬಟ್ ಒಂದು ಆನ್ ಫುಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ. ಸೊ ಬರ್ಡಿಂಗ್ ಹೋದಾಗ ದೀಸ್ ಆರ್ ಆಲ್ ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್ ಅಟ್ ಟೈಮ್ಸ್. ಬರ್ಡ್ಸ್ ಬಗ್ಗೆ ಮಾತಾಡ್ತಿದೀವಿ, ಖಂಡಿತ. ಅಂಡ್ ಬರ್ಡ್ಸ್ ಡಿಸ್ಟ್ರೆಸ್ ಆದಾಗ ಏನ್ ಮಾಡುತ್ತೆ ಅಂತೆಲ್ಲ ಮಾತಾಡಿದ್ವಿ. ಪೀಕಾಕ್ಸ್ ಬಗ್ಗೆ ಮಾತಾಡಿದ್ವಿ. ಹೌದು. ಪೀಕಾಕ್ಸ್ ಅಂದ ತಕ್ಷಣ ರೀಸೆಂಟ್ ಆಗಿ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಾಪ್ಕ ಬರ್ತದೆ ನನಗೆ. ದಟ್ ರೋಡಲ್ಲಿ ಒಂದು ಪೀಕಾಕ್ ಆಕ್ಸಿಡೆಂಟ್ ಆಗಿರುತ್ತೆ, ಅದು ಸಾವನ್ನಪ್ಪಿರುತ್ತೆ. ಹೌದು. ಆ ರೋಡಲ್ಲಿ ಹೋಗುವಂತಹ ಜನಗಳೆಲ್ಲ ಬಂದು ಅದ್ರ ನವಿಲ್ಗಿರಿನ ಕಿತ್ತಿ ಅದನ್ನ ನೋಡ್ತಿದ್ರೆ ಸಿಕ್ಕಾಬಿಟ್ಟೆ, ಅಂದ್ರೆ ವೇ ಆರ್ ಬಿ ಗೋಯಿಂಗ್, ಹೌದು. ಸಮಾಜ ಯಾವ ಕಡೆಗೆ ಹೋಗ್ತಿದೆ ಅಂತ ಹೌದು. ಅನಿಸ್ಬಿಡ್ತು. ಅಷ್ಟು ಕ್ರೂಯಲ್ ಆಗಿ ಅದರಿಂದ ಕಿತ್ಕೊಳ್ಳೋದು ನನಗೆ. ಅದು ನೋಡಿದಾಗ ಯಾವ ತರ ಕಾಣಿಸ್ತಿತ್ತು ಅಂದ್ರೆ, ಈ ಮನೆಯಲ್ಲಿ ಯಾರು ಸತ್ತಾಗ ಅವ್ರ ಜೋಬಿಂದ ಒಬ್ರು ಪರ್ಸ್ ತಗೊಳ್ತಾರೆ, ಉಂಗುರಗಳು ತಗೊಳ್ತಾರೆ, ಚೈನ್ ತಗೊಳ್ತಾರೆ. ಸತ್ ಬಿದ್ದಾಗ ಅಯ್ಯೋ ಅನ್ನೋ ಜನರು ಹಾ. ಕಮ್ಮಿ ಆಗ್ಬಿಟ್ಟಿದ್ದಾರೆ ಇವಾಗ. ಹೌದು, Correct. ಆ ತರ ಒಂದು ಇನ್ಸಿಡೆಂಟ್ ನೋಡಿದಾಗ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ಸ್ ಆಗಿ ಹೌದು. ಸಂರಕ್ಷಣೆ ಮಾಡೋ ಹಾದಿಯಲ್ಲಿರುವಂತಹ ನಿಮ್ಗಳಿಗೆ ಏನಂತ ಅನ್ಸುತ್ತೆ? ಖಂಡಿತ ತುಂಬ ತುಂಬ ದುಃಖ ಕೊಡುವಂಥ ವಿಷಯ ಇದು. ಯಾಕಂದರೆ ಫಸ್ಟ್ ಆ ಮೊಮೆಂಟಲ್ಲಿ ಅದು ಹೆಂಗೆ ಸತ್ತಿದೆ, ಹೆಂಗೆ ಸಾವನ್ನಪ್ಪಿದೆ, ಅದು ಯಾವುದೋ ವೆಹಿಕಲ್ ಹಿಟ್ ಆ್ಯಂಡ್ ರನ್ ಆಗಿರ್ಬೋದು, ನಾವು ಕಾಡಲ್ಲಿ ಅಥವಾ ರಾತ್ರಿ ಸಮಯ ಫಾರೆಸ್ಟ್ ಎಡ್ಜಲ್ಲಿ ಇದ್ದೀವಿ ಅಂತಂದಾಗಲೂ ನಾನು ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ ಅದೊಂದೇ, ಎಷ್ಟು ನಿಧಾನ ಓಡ್ಸೋಕ್ಕಾಗುತ್ತೋ ಗಾಡಿ ನಿಮ್ಮ ಕಂಟ್ರೋಲಿಗೆ ಸಿಗೋಕ್ಕೆ ಸಡನ್ ಬ್ರೇಕ್ ಹಾಕ್ಬೇಕು. ಯಾಕಂದರೆ ಅದು ಅನಿಮಲ್ ಕ್ರಾಸಿಂಗ್, ಎಷ್ಟೊಂದು ನಾಕ್ಟರ್ನಲ್ ಬರ್ಡ್ಸ್ ಆಗಿರ್ಬೋದು, ಮ್ಯಾಮಲ್ಸ್ ಆಗಿರ್ಬೋದು, ನಾವು ನೋಡಿದಾಗ ನೈಟಲ್ಲಿ ತುಂಬ ಅದು ಚಲಿಸೋ ಟೈಮ್ ಜಾಸ್ತಿ. ಒಂದು ಕಡೆಯಿಂದ ಬೇರೆ ಕಡೆ ಮೂವ್ ಆಗಬೇಕಾದ್ರೆ ಅದು ನೈಟ್ನೇ ಆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅಂಥ ಟೈಮಲ್ಲಿ ಅದು ಮೂವ್ ಆಗಬೇಕಾದ್ರೆ ಗಾಡಿ ಸ್ಪೀಡ್ ಕಂಟ್ರೋಲ್ ಇಲ್ಲ ಅಂತಂದರೆ ನಮಗೆ ಡೆಫಿನೆಟ್ಲಿ ದೀಸ್ ಆಕ್ಸಿಡೆಂಟ್ಸ್ ಹ್ಯಾಪನ್. ಸೊ ಇವಾಗ ನೀವು ನವಿಲ್ ಬಗ್ಗೆ ಮಾತಾಡ್ತಾ ಇದ್ರಿ, ರಿಯಲಿ ವೆರಿ ಡೆವಸ್ಟೇಟಿಂಗ್ ಸಿಚುವೇಶನ್ ಇದು. ಆ ಪುಕ್ಕಗಳನ್ನ ಕಿತ್ತೋದು ಅದು ನೋಡೋದಕ್ಕೇ ತುಂಬ ಹರ್ಟ್ ಆಗುತ್ತೆ. ಆ ಥರ ಇದ್ದಾಗ ಕೆಲವೊಂದು ವೈಲ್ಡ್ ಲೈಫ್ ಆ್ಯಕ್ಟ್ ಸಹ ಇದೆ. 1972 ವೈಲ್ಡ್ ಲೈಫ್ ಆ್ಯಕ್ಟ್ ಇದೆ. ಆ್ಯಕ್ಟ್ ಪ್ರಕಾರ ಕೆಲವೊಂದನ್ನು ನಾವು ಫಾರೆಸ್ಟಿಂದ ಆಗಲಿ, ಸ್ಪೆಷಲಿ ಫಾರೆಸ್ಟಿಂದ ಆಗಲಿ ನಮಗೇನು ತರಕ್ಕೆ ಚಾನ್ಸ್ ಇಲ್ಲ. ಇಟ್ ಕ್ಯಾನ್ ಬಿ
ಬಿಹೈಂಡ್ ಬಾರ್ಸ್. ನೀವು ವೈಲೇಷನ್ಸ್ ಮಾಡಿದ್ರೆ ಯು ವಿಲ್ ಬಿ ಬಿಹೈಂಡ್ ಬಾರ್ಸ್. ಕೆಲವೊಂದು ಪಕ್ಷಿಗಳು ಅದೇ ಥರ ವೈಲ್ಡ್ ಲೈಫ್ ಆ್ಯಕ್ಟ್ ಕೆಳಗೆ ಬರುತ್ತೆ. ನಮ್ಮ ನ್ಯಾಷನಲ್ ಬರ್ಡ್ ಪಿಕಾಕ್ ಸಹ ಒಂದು ನವಿಲು. ಆ್ಯಂಡ್ ಕೆಲವು ಪಕ್ಷಿಗಳು ಆಗಲೇ ನಾವು ಪ್ಯಾರಕೀಟ್ಸ್ ಬಗ್ಗೆ ಮಾತಾಡಿದ್ವಿ, ಇದನ್ನು ಸಹ, ಅಥವಾ ಪ್ಯಾರಕೀಟ್ಸಲ್ಲೂ ಅಲೆಕ್ಸಾಂಡರ್ ಪ್ಯಾರಕೀಟ್ಸ್ ಇದೆ, ರೋಸ್ ರಿಂಗ್ ಪ್ಯಾರಕೀಟ್ಸ್ ಇದೆ. ಇದೆಲ್ಲ ನಾವು ಪೆಟ್ಸ್ ಥರ ಮನೇಲಿ ಸಾಕೋಬೋದು. ಯಾಕೆ ಅದು ನಮ್ಮ ಥರ ಮಾತಾಡ್ಬೋದು, ನಮ್ಮನ್ನ ಇಮಿಟೇಟ್ ಮಾಡ್ಬೋದು. ನಾನು ಹಲೋ ಅಂದರೆ ಹಲೋ ಅಂತ ಹೇಳುತ್ತೆ, ಗುಡ್ ಮಾರ್ನಿಂಗ್ ಐ ಲವ್ ಯು ಅಂತಂದರೆ ಅದು ಹೇಳುತ್ತೆ ಅನ್ನೋ ಥರ ಒಂದು ಖುಷಿ ನಮಗೆ. ಅದಕ್ಕೆ ಅದನ್ನು ಮನೇಲಿ ಇಟ್ಕೊಂಡು ನಾನು ಸಾಕೊಳ್ತೀನಿ, ಅದಕ್ಕೇನು ಹಣ್ಣು ಬೇಕು, ನಾವು ತಿನ್ನೋದ್ರಲ್ಲೇ ಒಂಚೂರು ಹಾಕೊಂಡು ಬೆಳೆಸೋಣ ಅನ್ನೋ ಥರ ಇರುತ್ತೆ. ಬಟ್ ಇದೆಲ್ಲ ಇಟ್ ಈಸ್ ಅಫೆನ್ಸಿವ್. ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ನಾವು ಯಾವ ಪಕ್ಷಿಗಳನ್ನೂ ನಾವು ಮನೇಲಿ ಸಾಕೊಳ್ಬಾರ್ದು. ಕೊಂಡ್ರೆ ಅದನ್ನು ಕಂಡು ಬಂದಲ್ಲಿ ನಾವು ರಿಪೋರ್ಟ್ ಮಾಡಿದಲ್ಲಿ ಡೆಫಿನೆಟ್ಲಿ ಪನಿಷ್ಮೆಂಟ್ ಇರತ್ತೆ. ಸೊ ಇವಾಗ ಬಂಡೀಪುರದಲ್ಲೂ ಅಷ್ಟೇ ಸುಮಾರು ಕೇಸಸ್ಸು. ನಾವು ಫಾರೆಸ್ಟಲ್ಲಿ ಹೋಗಿದ ತಕ್ಷಣ, ಆನೆ ನೋಡಿದ ತಕ್ಷಣ, ಎಷ್ಟೊಂದು ಸರಿ ಆನೆಗಳು ರೋಡ್ ಬದಿಯಲ್ಲಿ ಇರತ್ತೆ, ಅದನ್ನು ನೋಡಿದ ತಕ್ಷಣ ಹತ್ತಿರ ಹೋಗಿ ಫೋಟೋ ತೊಗೋಬೇಕು. ಇವಾಗ ರೀಸೆಂಟಾಗಿ ಒಂದು ಇನ್ಸಿಡೆಂಟು ಆಯಿತು. ಏನೋ ಒಂದು ಫೆಸ್ಟಿವಲ್ಗೆ ಹೋದ ಒಬ್ಬಾತರು ಆನೆ ನೋಡಿದ ತಕ್ಷಣ ಅದ್ರ ಹತ್ರ ಹೋಗಿ ಫೋಟೋ ಅದು ಪಾಡ ತಿಂತಾ ಇತ್ತು. ಯಾವಾಗ ಇವ್ರು ಹತ್ರ ಹೋಗೋಕೆ ಶುರು ಮಾಡಿದ್ರೆ ಅದಕ್ಕೆ ಗಾಬರಿ, ನ್ಯಾಚುರಲಿ ಅಲ್ವಾ, ನಾನು ಊಟ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಇನ್ಸ್ಟಿಂಕ್ಟ್ ಅದಕ್ಕೆ. ಸೊ ಅದು ಅಟ್ಯಾಕ್ ಮಾಡ್ತು. ನಾಳೆ ದಿವಸ ಹೇಗೆ ಅದಾಗತ್ತೆ ಅಂತಂದರೆ, ಈ ವಿಡಿಯೋ ಎವಿಡೆನ್ಸಸ್ ಇರಲಿಲ್ಲ ಅಂದರೆ ಬಂಡೀಪುರದಲ್ಲಿ ಹೋಗ್ತಾ ಇದ್ದಿದ್ದು ಒಬ್ಬರು ಯಾರೋ ವ್ಯಕ್ತಿಗೆ ಆನೆ ತುಳಿದು ಸಾಯಿಸ್ತು ಅನ್ನೋ ಥರ. ಗಾಡ್ ಫಾರ್ಬಿಡ್ ಅವ್ರಿಗೆ ಆ ಥರ ಸಿಚುವೇಶನ್ ಏನೂ ಬರಲಿಲ್ಲ. ಆ ವ್ಯಕ್ತಿಗೆ ಲೈಫ್ ಥ್ರೆಟನ್ ಏನೂ ಆಗಲಿಲ್ಲ, ಸಣ್ಣ ಪುಟ್ಟ ಗಾಯದಿಂದ ಎಸ್ಕೇಪ್ ಆಗಿದ್ದಾರೆ ಹೊರತು. ಬಟ್ ಅದು ಆ ವೈಲ್ಡ್ ಲೈಫ್ ಪ್ರಾಣಿದು ಪ್ರಾಬ್ಲಮ್ ಅಲ್ಲ, ಅದ್ರದ್ದು ಏನೋ ಒಂದು ಅಟ್ಯಾಕ್ ಮಾಡಿದ ಅದ್ರ ತಪ್ಪಲ್ವೇ ಅಲ್ಲ. ನಾವು ಕಾಡಿಗೆ ಹೋಗಿ ಅಲ್ಲಿರೋ ರೂಲ್ಸ್ನ ವೈಲೇಟ್ ಮಾಡಿ ನಾನು ಅದನ್ನು ಅಪ್ರೋಚ್ ಮಾಡಿದ್ದಕ್ಕೆ ಅದ್ರ ಸೇಫ್ಟಿಗೋಸ್ಕರ ಅದಂಗೆ ವರ್ತಿಸುತ್ತೆ ಹೊರತು ನನಗೆ ಹಾಮ್ ಮಾಡಬೇಕು ಅಂತ ಅದು ಬರಲ್ಲ. ಉದ್ದೇಶ ಅಲ್ಲ. ಕರೆಕ್ಟ್. ಸೊ ಆ ಥರ ನಾವು ವೈಲ್ಡ್ ಲೈಫ್ ಆ್ಯಕ್ಟ್ನ ಯಾವಾಗ ವೈಲೇಟ್ ಮಾಡ್ತೀವೋ ಡೆಫಿನೆಟ್ಲಿ ಪನಿಷ್ಮೆಂಟ್ ಇರತ್ತೆ. ಸೊ ಅವ್ರಿಗೆ ಹೆವಿ ಪ್ರೈಸ್ ಕೊಟ್ಟು ಪನಿಷ್ಮೆಂಟ್ನ, ಅದು ಬಿಹೈಂಡ್ ಬಾರ್ಸ್ ಆದರೂ ಆಗಿರ್ಬೋದು, ಅಥವಾ ದುಡ್ಡು ದರದಲ್ಲಿ ಅವರು ಕಟ್ಟಬೇಕಾಗಿರ್ಬೋದು. ಆ ಥರ ಎಲ್ಲ ತುಂಬ ಜಾಗರೂಕತೆನ ಮೂಡಿಸ್ತಾ ಇದ್ದಾರೆ. ಆ್ಯಂಡ್ ನಾವು ಫಾರೆಸ್ಟ್ಗೆ ಹೋದಾಗಲೂ ಅಷ್ಟೇ ಪ್ರಾಣಿಗಳಿಗೆ ತಿನ್ಸೋದು, ಸ್ಪೆಷಲಿ ಕೋತಿಗಳಿಗೆ. ಪೀಪಲ್ ಡೂ ಇಟ್ ಎವ್ರಿವೇರ್. ನಾನು ಟೆಂಪಲ್ಸಲ್ಲಿ ನೋಡಿದ್ದೀನಿ, ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ಎಷ್ಟೋ. ಅಥವಾ ಇವಾಗೆಲ್ಲೋ ಒಂದು ಬ್ಯಾಂಗ್ಳೂರ್ ಸುತ್ತಮುತ್ತಲು ಸುಮಾರು ಕೋತಿಗಳಿದ್ದಾಗ ಅದಕ್ಕೆ ಆಹಾರ ತಿನ್ಸೋದು ತುಂಬ 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 ತಪ್ಪಿನ ಕೆಲಸ. ನಾನು ಕಣ್ಣಾರ ನೋಡಿರೋದು ನವಿಲಿಗೆ ಸಂಬಡಿ ಫೀಡಿಂಗ್ ಬ್ರೆಡ್. ನಾವು ತಿನ್ನೋ ಆಹಾರ ಬ್ರೆಡ್ ನಮಗೆ ಒಳ್ಳೇದಲ್ಲ ಅಂತ ಎಷ್ಟು ಪಡ್ಕೋತೀವಿ, ಅಂಥದ್ರಲ್ಲಿ ಆ ವೈಲ್ಡ್ ಲೈಫ್ಗೆ ಹೋಗ್ಬಿಟ್ಟು ಅವರು ಬ್ರೆಡ್ ತಿನ್ನಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಅದು ನಾನು ನಿಲ್ಲಿಸಿ ಮಾತಾಡಿಸ್ದಾಗ, ಅಯ್ಯೋ ನಮ್ಮ ಥರ ಒಂದು ಜೀವಿ ಅಲ್ವಾ ಮೇಡಮ್, ಅದನ್ನು ತಿನ್ಬೇಕಲ್ವಾ ಪಾಪ ಅದು ಅನ್ನೋ ಥರ, ಅದು ನನಗೆ ಅರ್ಥ ಆಗತ್ತೆ. ಅವ್ರದ್ದು ಪ್ರೀತಿ ಮನೋಭಾವ ಅದು ಅರ್ಥ ಆಗತ್ತೆ. ನಾನು ತಿಂದರೆ ನನಗೆ ದೇವರು ಒಂದು ಆಶೀರ್ವಾದ ಇರುತ್ತೆ ಅನ್ನೋ ಥರ ಒಂದು ಫೀಲಿಂಗ್ ಅವ್ರದ್ದು. ಬಟ್ ನಾವು ಆ ಪ್ರೀತಿ, ಅತಿಯಾದ ಇಗ್ನೋರೆನ್ಸ್ ಪ್ರೀತಿಯಲ್ಲಿ ಅದ್ರ ಹೆಲ್ತ್ಗೆ ಏನು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಅದೇ ಥರ ಕೋತಿಗಳಿಗೂ ಅಷ್ಟೇ, ನಾವು ಅದಕ್ಕೆ ಬಾಳೆಹಣ್ಣು ಕೊಡೋದಾಗಲಿ, ಆ ಥರ ಬಿಹೇವಿಯರಲ್ ಚೇಂಜಸ್ ಅಂತ ಹೇಳ್ತೀವಿ. ಇವಾಗ ಕೋತಿ ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು, ಕಾಡ್ದು ಅಂತ ಬಂದಾಗ ಅದಕ್ಕೆ ಅದರದ್ದು ದಿನಚರಿ ಏನು, ಎದೊಳ್ಬೇಕು, ಆಹಾರ ಹುಡ್ಕೊಂಡು ಹೋಗ್ಬೇಕು, ತಿನ್ನಬೇಕು, ಜೀವಿಸ್ಬೇಕು, ಆ ಥರ ಇರುತ್ತೆ. ಅದೇ ಥರ ನಮ್ಮ ಕೋತಿಗಳಿಗೂ ಅಷ್ಟೇ. ನಾವಿವಾಗ ಅದಕ್ಕೆ ರೋಡ್ ಬದಿಯಲ್ಲಿ ಆಹಾರ ತಿನ್ಸಿ ಹೆಂಗೆ ಅಭ್ಯಾಸ ಮಾಡಿರ್ತೀವಿ ಅಂದರೆ, ಅದಕ್ಕೆ ಜನರೇಷನ್ಸ್ ಆಫ್ಟರ್ ಅದಕ್ಕೆ ಗೊತ್ತೇ ಇರಲ್ಲ. ನಾನು ಕಾಡಿಗೆ ಹೋಗಿ ಆ ಮರದಲ್ಲಿ ಹಣ್ಣು ಕಿತ್ಕೊಂಡು ತಿನ್ಬೇಕು ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ಕೆಲವು ಸರಿ. ಇಲ್ಲಿ ಈಸಿಲಿ ಅವೈಲೇಬಲ್ ಇದೆ. ನಾನು ರೋಡಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಯಾವುದೋ ಕಾರ್ಗೆ ಕೈ ಹಾಕಿದ್ರೆ ನನಗೆ ಹಣ್ಣು ಸಿಗುತ್ತೆ, ಇನ್ನೊಂದೇನೋ ಸಿಗುತ್ತೆ, ಈ ಕವರಲ್ಲಿರೋ ಊಟ ಸಿಗುತ್ತೆ ಅಂತ ಎತ್ಕೊಂಡು ಅದೆಲ್ಲ ರನ್ ಅವೇ. ಬಟ್ ಅದ್ರ ಹೆಲ್ತ್ಗೆ ನಾವು ಎಷ್ಟು ಹ್ಯಾಂಪರ್ ಮಾಡ್ತಾ ಇದ್ದೀವಿ ಅಂತಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಅಷ್ಟು ಹೆಲ್ತ್ ಹಜಾರ್ಡ್ಸ್ ಆಗುತ್ತೆ ಅವಕ್ಕೆ. ಅದ್ರ ರೀಪ್ರೊಡಕ್ಷನಲ್ಲಿ ಆಗಿರ್ಬೋದು, ಅದರ ನ್ಯಾಚುರಲ್ ಬಿಹೇವಿಯರ್ಸ್, ಅದಕ್ಕೆ ಕೋಪ ಜಾಸ್ತಿ ಬರೋದಾಗಿರ್ಬೋದು, ಅದೆಲ್ಲ ಬಿಕಾಸ್ ಆಫ್ ದ ಫುಡ್ ಹ್ಯಾಬಿಟ್ಸ್. ಪ್ರಾಬಬ್ಲಿ ಕೆಲವೊಂದ್ಸಲಿ ಈ ಕೋತಿಗಳು ಈ ತರ ಕೊಟ್ಟು ಅಭ್ಯಾಸ ಮಾಡೋದ್ರಿಂದಾನೇ, ಅಂದ್ರೆ ಹೋಗೋರ ಹತ್ರ ಕಿತ್ಕೊಳಕ್ ಟ್ರೈ ಮಾಡುತ್ತೆ. ಇವಾಗ ನೋಡಿ, ನನಗೆ ನೀನ್ ಅಭ್ಯಾಸ ಮಾಡ್ಬಿಟ್ಟಿದ್ಯಾ, ಏನೋ ಒಂದು ವಸ್ತು ಕೊಟ್ಟು 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 ಅಭ್ಯಾಸ. ಇವಾಗ ನೀನ್ ಯಾವಾಗ ನಾನು ಕೊಡಲ್ಲ ಹೋಗು ಅಂತ ಒಂದು ಮಗುಗೆ ಮೊಬೈಲೇ ಆಗಿರ್ಬೋದು. ಊಟ ಮಾಡ್ಸೋದಕ್ಕೆ ನಾವು ಮಕ್ಳಿಗೆ ಏನ್ ಮಾಡ್ತೀವಿ, ತುಂಬಾ ಈಸಿಯಾಗಿ ಈ ಕಾಲದಲ್ಲಿ ಮೊಬೈಲ್ ಕೊಟ್ಬಿಡ್ತೀವಿ. ಇದು ನೋಡು ಚಿನ್ನ, ಅದು ನೋಡು ಬಂಗಾರ ಅಂತ ಹೇಳಿ ಒಂದು ರೈಮ್ಸ್ ಹಾಕೊಡೋದಾಗ್ಲಿ,
ನಾಳೆ ದಿವಸ ನೀವು ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಏನಾಗತ್ತೆ ಮಗು? ಹ್ಮ್ ಕಿರ್ಚಾಡತ್ತೆ, ಅಳತ್ತೆ, ಕಿರ್ಚತ್ತೆ. ಸೇಮ್ ಥಿಂಗ್ ವಿತ್ ಅವರ್ ವೈಲ್ಡ್ ಲೈಫ್ ಆಲ್ಸೋ. ಹ್ಮ್ ಅದಕ್ಕೆ ನೀವು ಆಹಾರ ಕೊಟ್ಟಿಲ್ಲ ಅಂದರೆ ನಾನು ಕಿತ್ಕೊಂಡಾದ್ರೂ ಸರಿ ನಾನು ತಿನ್ನಲೇಬೇಕು ಅನ್ನೋ ಥರ ಒಂದು ಬಿಹೇವಿಯರಲ್ ಚೇಂಜ್. ಸೊ ದಿಸ್ ಇಸ್ ದ ಹ್ಯಾಂಪರ್ ದಟ್ ವಿ ಡೂ. ಅದಕ್ಕೆ ನಾವು ವೈಲ್ಡ್ ಲೈಫರ್ಸ್ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೋತೀವಿ ಜನರ ಹತ್ರ, ಫೀಡ್ ಮಾಡಬೇಡಿ, ಅವ್ರಿಗೆ ಅದು ಅಯ್ಯೋ ಇವರೇನೋ ಹೇಳ್ತಾರೆ ಬಿಡು ಅನ್ನೋ ಥರ ಆ ಮೂಮೆಂಟಲ್ಲಿ ಅನಿಸುತ್ತೆ. ಬಟ್ ಯಾವಾಗ ನಾವು ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿ, ಇಲ್ಲ ಸರಿ ನೀವು ಮಾಡೋದ್ರಿಂದ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವೋ, ಸಮ್ ದೇ ವಿಲ್ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ಇನ್ನು ಕೆಲವ್ರಿಗೆ ಅದೊಂದು ಅಸಡ್ಡೆ ಜನ, ಒಂದು ಕ್ಯಾಟಗರಿ ಆಫ್ ಜನರು ಇರ್ತಾರೆ, ಅಯ್ಯೋ ಇವ್ರೇನೋ ಹೇಳೋದು ನನಗೆ ಅನ್ನೋ ಥರ ಇರ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ. ಒಂದು ದಿವಸ ಅವ್ರಿಗೆ ಅರ್ಥ ಆಗುತ್ತೆ, ನಾವು ಹೇಳಿರೋ ಮಾತೆಲ್ಲೋ ಎಕ್ಕೋ ಆಗುತ್ತೆ ಅಂತ ಸುಮ್ಮನಾಗ್ಬೇಕಷ್ಟೇ. ಅಂದ್ರೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ಗೆ ಇನ್ನೊಂದು ವಿಷಯ ಜ್ಞಾಪಕ ಬರ್ತಿತ್ತು. ಏನಂದ್ರೆ ಈ ಸಿಂಹಗಳಿದೆಯಲ್ಲ, ಆ ಸಿಂಹಗಳನ್ನ ಚಿಕ್ಕ ವಯಸ್ಸಲ್ಲಿ ಈ ಸರ್ಕಸ್ಗೆ ಅಥವಾ ಎಲ್ಲಿಗಾದ್ರು ತಗೊಂಡು ಹೋಗ್ಬಿಟ್ಟು ಟ್ರೈನ್ ಮಾಡ್ತಾರಲ್ಲ, ಆಗ ಅದಕ್ಕೆ ಬೇಕಿರೋ ಲಕ್ಸುರಿ ಫುಡ್ಸ್ ಎಲ್ಲ ಕೊಟ್ಟು, ಚಿಕನ್ನು ಮಟನ್ನು ಎಲ್ಲ ಕೊಟ್ಬಿಟ್ಟು ಅದ್ರ ಕೈಲಿ ಪಳಗಿಸ್ತಾರೆ. ಅಂಡ್ ಸರ್ಕಸ್ ಅಲ್ಲಿ ಅದೆಲ್ಲ ಮಾಡೋ ಥರ ಎಲ್ಲ ಮಾಡ್ತಾರೆ. ಅಂಡ್ ಇವೆಂಚುಲಿ ಅದಕ್ಕೆ ವಯಸ್ಸಾಗ್ತಾ ಬಂದಂಗೆ ಸರ್ಕಸ್ ಅಲ್ಲಿ ಅದು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಒಂದ್ ಟೈಮ್ ಬರುತ್ತೆ, ಅವಾಗ ಅದನ್ನ ತಗೊಂಡೋಗಿ ಮತ್ತೆ ಕಾಡಿಗೆ ಬಿಡ್ತಾರೆ. ಕಾಡಿಗೆ ಬಿಟ್ಟಾಗ ಏನಾಗುತ್ತೆ, ಅದಕ್ಕೆ ಬೇಟೆ ಆಡೋ ಗುಣನೇ ಹೊಟ್ಟೋಗ್ಬಿಟ್ಟಿರುತ್ತೆ ಲೈಫಲ್ಲಿ. ಅಂಡ್ ಅದು ಕಳ್ಕೊಂಡ್ಬಿಟ್ಟಿರುತ್ತೆ ಅದನ್ನ ಆ ಟೈಮಲ್ಲಿ ಏನ್ ಮಾಡುತ್ತೆ, ಒಂದ್ 10 ಸೀಳ್ ನಾಯಿಗಳ ಗುಂಪು ಅಥವಾ ಇನ್ನೊಂದು ಗುಂಪು ಬಂದು ಅದನ್ನೇ ಬೇಟಾಡಕ್ ಹೋಗುತ್ತೆ. ಆದ್ರೆ ಅದು ಕಾಡಿನ ರಾಜ ಸಿಂಹ, ಅದಕ್ಕೇನೂ ಮಾಡಕ್ಕಾಗಲ್ಲ. ಅಂಡ್ ಆ ಕಣ್ಣಲ್ಲಿ ಕಾಣಿಸ್ತಿರುತ್ತಲ್ಲ, ನನ್ ಕಾಡಿನ ರಾಜ ಅಂತ. ಬಟ್ ಅದಕ್ಕೆ ಆ ಒಂದು ಕಂಫರ್ಟ್ ಝೋನೆ ಎಷ್ಟು ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ. ಅದನ್ನ ಮನುಷ್ಯ ಮಾಡಿರ್ತಾನೆ. ಎಂತ ಕಾಡಿನ ರಾಜ ಆದ್ರೂ ತಗೊಂಡ್ಬಂದಾಗ ಬೇಟೆನೂ ಮಾಡಕ್ಕಾಗದೆ ಇಟ್ ವಿಲ್ ಎಂಡ್ ಅಪ್ ಡೈಯಿಂಗ್ ದೇರ್. ಸಬ್ಮರ್ಜ್ ಇಟ್ಸೆಲ್ಫ್. ಹೌದು, ಕರೆಕ್ಟ್. ಸೊ ಇದು ಅಂದ್ರೆ ನಮ್ಮ ಜನಗಳಿಂದ ಅಥವಾ ಸೊಸೈಟಿಯಿಂದ ಎಷ್ಟು ಹಾರ್ಮ್ ಮಾಡ್ತಿದ್ದೀವಿ. ಸಣ್ಣ ಪುಟ್ಟ ಚೇಂಜಸ್, ತಪ್ಪುಗಳು, ಅದು ನಮಗೆ ತಪ್ಪು ಅಂತ ಅರಿವಾಗಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಅದು ನಾನು ಮಾಡ್ತಿರೋದು ಟು ಬೆನಿಫಿಟ್ ಅ ಲಿವಿಂಗ್ ಅಂತ ಅನ್ಕೋತೀನಿ. ಬಟ್ ನನ್ನಿಂದ ಏನ್ ಹಾರ್ಮ್ ಆಗ್ತಿದೆ, ನನ್ಗೆ ಯಾವಾಗ್ಲೂ ಅದಕ್ಕೆ ನಾನು ಹೇಳ್ದೆ, ನನಗೆ ಪಕ್ಷಿಗಳನ್ನ ಅದ್ರ ಜಾಗದಲ್ಲಿ ನೋಡಕ್ ಇಷ್ಟ. ಐ ವಾಂಟ್ ಟು ಗೋ ಆಸ್ ಅ ಗೆಸ್ಟ್. ನಾನು ಅವ್ರ ಮನೆಗೆ ಹೋಗಿ ಗೆಸ್ಟ್ ತರ ಅವ್ರಗಳ ಜೊತೆ ಕಾಲ ಕಳೆದು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ನನ್ನ ಮನೆಗೆ ಬರೋದು ಇಷ್ಟ. than they coming to my house and living with me, which is not for them. ಅವಕ್ಕೆ ಜಾಗ ಬೇಕು, ಆಹಾರ ಥರ ಜಾಗ. ಕೆಲವು ಫ್ರೆಂಡ್ಸ್ ಇದ್ದಾರೆ. ಒಬ್ರು ಫ್ರೆಂಡ್ ಅಂತೂ ಸಂದೇಶ್ ಅಂತ ಹೇಳಿ, ಅವ್ರ ಮನೇಲಿ ಎಷ್ಟು ದೊಡ್ಡ, ಅಫ್ಕೋರ್ಸ್ ಇಟ್ ಇಸ್ ಕೇಜ್, ಬಟ್ ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂದರೆ ಅಷ್ಟು ದೊಡ್ಡದು ಮಾಡಿ ಅದಕ್ಕೆ ಸ್ಪೇಷಿಯಸ್ ಆಗಿ ಜಾಗ ಕೊಟ್ಟಿದ್ದಾರೆ. ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವ್ರ ಮನೇಲಿ 3 ಪ್ಯಾರಕೀಟ್ಸ್, ಅಂದರೆ ಅಫ್ಕೋರ್ಸ್ ದೇ ಆರ್ ನಾಟ್ ಇಂಡಿಯನ್ ಬರ್ಡ್ಸ್. ಅದನ್ನ ಅವ್ರ ಮನೇಲಿ ಸಾಕೊಳ್ಳೋದಕ್ಕೆ ಒಂದು ಫುಲ್ ರೂಮ್ನೇ ಬಿಟ್ಕೊಟ್ಟಿದ್ದಾರೆ. ಬಟ್ ಐ ಫೀಲ್ ದಟ್ ಇಸ್ ಆಲ್ಸೋ ನಾಟ್ ಫಾರ್ ದೆಮ್ ಅಂತ. ಯಾಕಂದ್ರೆ ಅದಕ್ಕೆ ಎಷ್ಟು ಉದ್ದಕ್ಕೆ ಅಗ್ಲಕ್ ಜಾಗ ಇದೆಯೋ, ಎಲ್ಲ ಮರದಲ್ಲಿ ಹೋಗಿ ಅವುಗಳು ತಿನ್ಕೊಂಡು ಬಾಳ್ಬೇಕು, ಆ ಥರ ಇರೋ ಪಕ್ಷಿಗಳು ಅದು. ಸೊ ದೇ ಹ್ಯಾವ್ ಟು ಬಿ ದ್ಯಾಟ್. ಎಷ್ಟೊಂದ್ ಕಡೆ ನಾವು ನೋಡ್ತೀವಿ, ಹೋಗಿ ಹುಲಿ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಳ್ತಾರೆ ಜನ. ಥೈಲ್ಯಾಂಡ್ ಅಲ್ಲಿ ನಾನು ಹೇಳ್ಬಾರ್ದು ಅನ್ಕೊಂಡೆ, ಬಟ್ ಸೊ ಇಲ್ಲೆಲ್ಲ ನಾವು ನೋಡಿದಾಗ ಇಟ್ ಇಸ್ ನಾಟ್ ದೇರ್ ಬಿಹೇವಿಯರ್ ಅಟ್ ಆಲ್. ಅದನ್ನ ಎಷ್ಟು ಸೆಡ್ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟು ಸೆಡೆಟಿವ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಫಾರ್ ಒನ್ ಅನಿಮಲ್ ವಿಚ್ ಇಸ್ ಸೋ ಅಗ್ರೆಸಿವ್, ಆ ತರ ನಿಮ್ಮಮ್ಮ ಕುತ್ಕೊಂಡು ಫೋಟೋ ಇಡಿಸ್ಕೊ ಅಂತ ಹೇಳಿದ್ರೆ ಪಾಪ ಅದಕ್ಕಾಗ ಟಾರ್ಚರು. ಅದೇ ತರ ಪಕ್ಷಿಗಳು, ಫ್ಲೆಮಿಂಗೋಸ್ ನ ಕರ್ಕೊಂಡ್ ಬಂದು ಡ್ಯಾನ್ಸ್ ಮಾಡಿಸ್ತಾರೆ, ಪೆಂಗ್ವಿನ್ಸ್ ನ ಕರ್ಕೊಂಡ್ ಬಂದು ಡ್ಯಾನ್ಸ್ ಮಾಡಿ, ಡಾಲ್ಫಿನ್ಸ್ ನ ಕರ್ಕೊಂಡ್ ಬಂದು ಇನ್ನೊಂದೇನೋ ಮಾಡಿಸ್ತಾರೆ, ಸರ್ಕಸ್ ಮಾಡಿಸ್ತಾರೆ. ಇದೆಲ್ಲ ಅನಿಮಲ್ಸ್ಗೆ ಎಷ್ಟು ಟಾರ್ಚರ್ ಇರುತ್ತೆ ಅಂತಂದ್ರೆ ಅಷ್ಟಿಷ್ಟಲ್ಲ. ಅದು ಬಿಹೈಂಡ್ ದ ಸೀನ್ಸ್ ಅಂತ ಏನ್ ನಾವು ನೋಡ್ತೀವಿ, ಕೆಲವು ಬಿಹೈಂಡ್ ದ ಸೀನ್ಸ್ ನಮ್ಗೆ ಖುಷಿ ಕೊಡುತ್ತೆ, ನಗ್ತೀವಿ, ಓ ಅಯ್ಯಪ್ಪ ಇದೆಲ್ಲ ಎಂಜಾಯ್ ಮಾಡಿದ್ವಿ ಮೊಮೆಂಟ್ ಶೂಟ್ ಮಾಡ್ಬೇಕಾದ್ರೆ ಅಂತ. ಬಟ್ ಈ ಟಾರ್ಚರ್ ಇದೆಯಲ್ಲ, ಈ ಬಿಹೈಂಡ್ ದ ಸೀನ್ಸ್ ಇದೆಯಲ್ಲ, ಅದು ಯಾರಿಗೂ ಬೇಡ ನೋಡೋದಕ್ಕೆ. ಪಾಪ ಅವುಗಳು ಅನುಭವಿಸೋ ಒಂದು ಪರಿಸ್ಥಿತಿ, ಆ ಟಾರ್ಚರು. ಕೆಲವು ಕಡೆ ಅಫ್ಕೋರ್ಸ್ ಅದನ್ನ ಒಳ್ಳೆ ಥರ ಟ್ರೀಟ್ ಮಾಡ್ತಾರೆ. ಕೆಲವರು ಝೂ ಕೀಪರ್ಸ್ ಇದ್ದಾರೆ, ಮಕ್ಕಳ ಥರ ನೋಡ್ಕೋತಾರೆ ಅನಿಮಲ್ಸ್ನ, ಆ ಥರದ್ದು ಉಂಟು. ಬಟ್ ಇನ್ ಕೆಲವು ಕಡೆ ವೇರ್ ದೇ ವಾಂಟ್ ಟು ಮೇಕ್ ಮನಿ, ದೇ ಡೆಫಿನೆಟ್ಲಿ ಹ್ಯಾಂಪರ್ ಇಟ್ಸ್ ಬಿಹೇವಿಯರ್ ಅ ಲಾಟ್. ಅದು ತುಂಬಾ 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 ಬೇಜಾರಾಗತ್ತೆ. ಅಂಡ್ ಈ ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶ ಅಂತ ಏನಿದೆ, ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಆಗ್ತಾ ಇದೆ.
ವೇರ್ ಈಗ ಆಲ್ಮೋಸ್ಟ್ ನಾವೇನು ಮುಂಚೆ ಕಾಡುಗಳು ಅಂತ ನೋಡ್ತಾ ಇದ್ವಿ, ಫಾರೆಸ್ಟ್ ಅಂತ ನೋಡ್ತಾ ಇದ್ವಿ, ಬರ್ತಾ 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 ಅದ್ರದ್ದು ಸರ್ಕಂಫರೆನ್ಸ್ ತುಂಬಾ ಚಿಕ್ಕದಾಗ್ತಾ ಬರ್ತಾ ಇದೆ. ಮುಂಚೆ ಒಂದ್ ಲಶ್ ಗ್ರೀನ್ ತುಂಬಾ ಎಲ್ಲಾನು ಹಸಿರಾಗಿ ಕಾಣಿಸ್ತಾ ಇತ್ತು. ಅಂಡ್ ಒಂದ್ ಕಾಡು ಅಂದ್ರೆ ಅದಕ್ಕೆ ಹೋಗೋ ವೈಬಲ್ಲೇ ಗೊತ್ತಾಗ್ತಿತ್ತು ಇದು ಕಾಡು ಅಂತ. ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಕಾಡ್ಗೆ ಎಂಟರ್ ಆಗದಿಂದ ಮುಂಚೆ ಮನೆಗಳು ಕಾಣಿಸ್ತಿರುತ್ತೆ, ಟಾರ್ ರೋಡು, ಈ ತರದ್ದೆಲ್ಲ ಇರುತ್ತೆ. ಅಂಡ್ ಈಗ ಕಾಡನ್ನ ಚಿಕ್ಕದ್ ಮಾಡ್ತಾ ಮಾಡ್ತಾ ನಾವುಗಳು ಎಲ್ಲಾ ಕಡೆನೂ ಆಕ್ರಮಿಸ್ಕೊಳ್ತಾ ಡಿಫಾರೆಸ್ಟೈಸೇಷನ್ ಅಥವಾ ಅರಣ್ಯನಾಶ ಏನ್ ಮಾಡ್ತಿದೀವಿ, ಅದರಿಂದ ಈ ಆನೆಗಳು, ಚಿರತೆಗಳು ಯೂಶಲಿ ನಾವು ಕೇಳ್ತಿರ್ತೀವಲ್ಲ ಪೇಪರಲ್ಲಿ, ಸಿಟೀಸ್ಗೆ ಬಂದ್ಬಿಡ್ತು, ದಾಳಿ ಮಾಡ್ತು ಅಂಡ್ ಇದನ್ನ ನಾಶ ಮಾಡಿದೆ ಅಂತ. ಆಮೇಲೆ ಚಿರತೆಗಳಂತೂ ವೆರಿ ಆಫನ್ ಈಗ ಮೈಸೂರು ಔಟ್ಸ್ಕಟ್ಸ್ ಅಲ್ಲಂತೂ ಹಿಂಗ್ ಓಡಾಡ್ತಾ ಇರುತ್ತೆ. ಆಲ್ಮೋಸ್ಟ್ ಒಂದ್ ಮಧ್ಯರಾತ್ರಿನಲ್ಲಿ ಮನುಷ್ಯರು ಓಡಾಡ್ದಂಗೆ ಓಡಾಡ್ತಿರುತ್ತೆ. ಸೊ ಇದಕ್ಕೆಲ್ಲ ತಡೆಗಟ್ಟದ್ ಹೇಗೆ? ಅಂಡ್ ಆ ಪ್ರಾಣಿಗಳಿಗೆ ಅದ್ರ ಸಂತತಿ ನಾವೇ ಆಮೇಲೆ ಹುಲಿಗಳು ಕಡಿಮೆ ಆಗ್ತದೆ, ಆನೆಗಳು ಕಮ್ಮಿ ಆಗ್ತದೆ ಅಂತೆಲ್ಲ ಮಾತಾಡ್ತೀವಿ, ಸೆನ್ಸಸ್ ಮಾಡ್ತೀವಿ. ಅದ್ರ ಜಾಗಗಳನ್ನ ಕಿತ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತೀವಿ ಅಂತ ಅನ್ಸಲ್ಲ? ಹೌದು, ಖಂಡಿತ ಹೌದು. ಇದನ್ನ ರಿವರ್ಸ್ ಬ್ಯಾಕ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಮನು. ಬಿಕಾಸ್ ವಿ ಹ್ಯಾವ್ ಕಾಸ್ ದ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇರೋದನ್ನ ಉಳಿಸ್ಕೋಬೇಕು ಇವಾಗ. ಅದಕ್ಕೆ ಎಷ್ಟೋ ಜನ, ಒಂದು ಸಂಸ್ಥೆ ಗೊತ್ತು ನನಗೆ, ಪೀಪಲ್ ಫಾರ್ ಎನ್ವಿರಾನ್ಮೆಂಟ್, ಇವರು ತುಂಬಾ ಹೋರಾಟ ಮಾಡ್ತಾರೆ. ನಮ್ಮ ಕೆರೆಗಳನ್ನಾಗ್ಲಿ, ನಮ್ಮ ನಮ್ಮ ಹತ್ತಿರದಲ್ಲಿರೋ ರಿವರ್ಸ್ನಾಗ್ಲಿ ಕಾಪಾಡ್ಕೊಳ್ಳೋದಕ್ಕೆ, ಅಥವಾ ಫಾರೆಸ್ಟ್ ಏನಿದೆ, ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ನಾನು ಬೇರೆ ಎಲ್ಲೂ ಹೋಗಲ್ಲ, ನಮ್ಮ ರಾಜರಾಜೇಶ್ವರಿ ನಗರದೇ ಮಾತಾಡ್ತೀನಿ. ನಾವು ಆ ಏರಿಯಾಗೆ ಬಂದಾಗ ಅಲ್ಲಿ ನೈಟ್ ಆಫ್ಟರ್ 7 o'clock, 6 o'clock, 6:30, 7 o'clock ನೀವು ಎಂಟರ್ ಆಗ್ಬೇಕಂದ್ರೆ ಪಾಸ್ ಇರ್ಬೇಕಿತ್ತು. ನಾನು ಇಲ್ಲಿ ರೆಸಿಡೆಂಟು ಅಂತ ಹೇಳೋದಕ್ಕೆ. ರಾಜರಾಜೇಶ್ವರಿ ನಗರದಲ್ಲಿ, ಹೌದು. ಆರ್ಚ್ ಒಂದೇ ಎಂಟ್ರೆನ್ಸ್, ನಮ್ಮ RR ನಗರದ ಆರ್ಚ್ ಒಂದೇ ಎಂಟ್ರೆನ್ಸ್. ನೀವು ಆ ಕಾರ್ಡ್ ಇದ್ರೆ ಪೊಲೀಸ್ ಅವ್ರು ಯಾವಾಗ್ಲೂ ಆನ್ ಬೀಟ್ ಡ್ಯೂಟಿ ಇದ್ದೇ ಇರ್ತಾರೆ. ಅಲ್ಲಿ ತೋರಿಸ್ಬಿಟ್ಟು, ಸರ್ ನಾನು ರೆಸಿಡೆಂಟು, ಇಷ್ಟೊತ್ತು ಲೇಟ್ ಆಗೋಯ್ತು, ಅದಕ್ಕೆ 6 ಗಂಟೆ ಮೇಲೆ ಬಸ್ ಇಲ್ಲ ಅಲ್ಲಿ. ಆ ಕಾಲದಲ್ಲಿ ಇಮ್ಯಾಜಿನ್, 6 ಗಂಟೆಗೆ ಮುಂಚೆ ನೀನ್ ಮನೆ ಸೇರ್ಕೋಬೇಕಿತ್ತು. ನಮ್ಮನೆ ಮುಂದೆ ಮಂಗೂಸು, ಹಾವು ಎಲ್ಲ ನೋಡ್ತಾ ಇದ್ವಿ ನಾವು, ಒಂದು ಒಳ್ಳೆ ಇವತ್. ಅಂಡ್ ವೆನ್ ಐ ಸ್ಟಾರ್ಟೆಡ್ ಬರ್ಡಿಂಗ್ ಆಲ್ಸೋ, ನಾಟ್ ಟೂ ಫಾರ್, 2019, 2019ರಲ್ಲಿ, ಇಟ್ ವಾಸ್ ನಾಟ್ ವೆರಿ ಫಾರ್. ರೋಸ್ ಸ್ಟಾರ್ಲಿಂಗ್, ವಾಟ್ ಇಸ್ ಇಟ್, ರೋಸಿ ಸ್ಟಾರ್ಲಿಂಗ್ ಅಂತ ಹೇಳಿ ಒಂದು ಪಕ್ಷಿ, ಎಷ್ಟು ಒಳ್ಳೆ ಪಕ್ಷಿ ಅಂದ್ರೆ ಮೈಗ್ರೇಟರಿ ಬರ್ಡ್ ಅಗೇನ್. ಅಂಡ್ ಎಷ್ಟೋ ಸ್ಟಾರ್ಲಿಂಗ್ಸ್ ಅದೆಲ್ಲ ನಾನು ನಮ್ಮ ಏರಿಯಾಲ್ ನೋಡ್ತಾ ಇದ್ದೆ. ಅಂಡ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಂತ ಒಂದು ಬ್ಯೂಟಿಫುಲ್ ಬರ್ಡ್, ಇದು ಇವಾಗ್ಲೂ ಇದೆ, ಬಟ್ ಅವಾಗಿಂದ ನೋಡೋದಕ್ಕೂ ಇವಾಗೂ ಬಹಳ ವ್ಯತ್ಯಾಸ ಇದೆ. ಇವಾಗ ಕೆಲವು ಸೀಸನ್ಸ್ ಅಲ್ಲಿ ನೋಡ್ತೀನಿ ಅಷ್ಟೇ, ಅವಾಗ ಯಾವಾಗ್ಲೂ ನೋಡ್ತಿರ್ತಿದ್ದೆ. ಆ ತರ ಸುಮಾರು ವಲಸೆ ಬರೋ ಪಕ್ಷಿಗಳನ್ನ ನಾನು ನಮ್ಮ ಏರಿಯಾಲ್ ನೋಡ್ತಾ ಇದ್ದೆ, ಎಲ್ಲೂ ದೂರ ಹೋಗ್ತಿರ್ಲಿಲ್ಲ. ಆಶಿ ವುಡ್ ಸ್ವಾಲೋ ಅಂತ ಇದೆ, ಆ ಥರದ್ದು ದಂಡಿಯಲ್ಲಿ ನೋಡ್ತಾ ಇದ್ವಿ ಪಕ್ಷಿಗಳನ್ನ. ಬಟ್ ಇವಾಗ ಅದೆಲ್ಲ ಇಲ್ಲ. ಯಾಕೆ? ಅಲ್ಲೆಲ್ಲ ಮನೆಗಳು, ನಾನು ಹೋಗ್ತಾ ಇದ್ದಿದ್ದ ಜಾಗ ಎಲ್ಲ ಮನೆಗಳು. ನೀವೇನು ಹೇಳಿದ್ರಿ ಗ್ರೀನರಿ ಅಂತ, ನಾವು ಅವಾಗೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮಲಗಿಬಿಟ್ಟಿರ್ತಿದ್ದೆ. ನಾನು ಸಿಟಿಯಿಂದ RR ನಗರ್ಗೆ ಹೋಗೋಷ್ಟರಲ್ಲಿ, RR ನಗರ್ಗೆ ಎಂಟ್ರ್ ಆಗ್ತಿದ್ದೀನಿ ಅಂತ ನನಗೆ ಫಿಸಿಕಲಿ ಐ ಕ್ಯಾನ್ ಫೀಲ್ ಇಟ್. ಯಾವಾಗ ಒಂದು ತಂಪು ವಾತಾವರಣ, ಬಿಕಾಸ್ ಆಫ್ ದ ಟ್ರೀಸ್ ಅರೌಂಡ್ ದೇರ್ನು, ಅಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಒಂದು ಒಳ್ಳೆ, ಯು ಕ್ಯಾನ್ ಫೀಲ್ ದಟ್ ಇನ್ ದಿ ಅಟ್ಮಾಸ್ಫಿಯರ್, ಒಂದು ಚಿಲ್ನೆಸ್ ಇರ್ತಾ ಇತ್ತು. ಬಟ್ ಇವಾಗ ನೋ, ಇಟ್ ಇಸ್ ಹಬ್ಬದ ದಿವಸಗಳಲ್ಲಿ ನೀವು ಈಚೆ ಕಾಲಿಡಕ್ಕೆ ಆಗಲ್ಲ. ಅಫ್ಕೋರ್ಸ್ ಬ್ಯಾಂಗ್ಳೂರ್ನಲ್ಲಿ ಎಲ್ಲೂ ಆಗಲ್ಲ ಅದು, ಬಟ್ RR ನಗರ್ ಅಂತ ಜಾಗನೇ, ಫಾರೆಸ್ಟ್ವರೆಗೂ ನಾನು ಹೋಗೋದೇ ಇಲ್ಲ. ಇಲ್ಲೇ ನನ್ನ ಹತ್ರದಲ್ಲೇ, ನಾನು ಇದ್ದ ಜಾಗದಲ್ಲೇ ಮಾತಾಡ್ತೀನಿ. ಆ ಥರ ಒಂದು ವಿತಿನ್ ಸ್ಪ್ಯಾನ್ ಆಫ್ 3, 4, 5 years ವಿ ಹ್ಯಾವ್ ಸೀನ್ ಸಚ್ ವಾಸ್ಟ್ ಚೇಂಜ್. ಆವಾಗ್ಲಿಗೂ ಇವಾಗ್ಲಿಗೂ ಎಲ್ಲೆಲ್ಲೋ ಮರಗಳು ಕಟ್ ಮಾಡ್ತಾರೆ ವಿತೌಟ್ ಪರ್ಮಿಷನ್. ಸುಮ್ಮನೆ ಏನೇನೋ ಚಿಕ್ಕ ಪುಟ್ಟ ರೀಸನ್ಸ್ ಕೊಟ್ಬಿಟ್ಟು ಅಷ್ಟು ದೈತ್ಯಾಕಾರದಲ್ಲಿ ಬೆಳೆದಿರೋ ಮರಗಳನ್ನ ಕಟ್ ಮಾಡಿಬಿಡ್ತಾರೆ. ಅದ್ರದ್ದು ಕಾಸ್, ಅದ್ರದ್ದು ಇಂದ ಹಾನಿ ಅವ್ರಿಗೇನು ಅಂತಾನೆ ಗೊತ್ತಿಲ್ಲದೆ ಆ ಥರ ಮಾಡಿಬಿಟ್ಟಿರ್ತಾರೆ. ಮೊನ್ನೆ ಸುಮ್ಮನೆ ಹಾಗೆ ಒಂದು ಬೈಕ್ ರೈಡ್ ಹೋಗ್ಬೇಕಾದ್ರೆ ಮಗಳ ಜೊತೆ, ಐ ವಾಸ್ ಸೀಯಿಂಗ್ ಮನೆಗಳು ಹೇಗೆ ಕಟ್ಟಿದ್ದಾರೆ ನ್ಯೂಲಿ ಬಿಲ್ಟ್ ಏರಿಯಾಸಲ್ಲಿ ನಮ್ಮ RR ನಗರದಲ್ಲೇ. ಅದೇ 30-40 ಸೈಟ್ ಇದ್ರೆ 30-40 ಕನ್ಸ್ಟ್ರಕ್ಷನ್. ದೇರ್ ಇಸ್ ನೋ ಒನ್ ಸ್ಪೇಸ್ ಫಾರ್ ಒಂದು ಗಿಡ, ನೀನು ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೂ ಒಂದು ಜಾಗ ಇಲ್ಲ ಅಲ್ಲಿ. ಆ ಥರ ಮನೆಗಳು. ಯಾಕೆ?
ಅದು ತುಂಬಾ ಹರ್ಟ್ ಆಗತ್ತೆ ನೋಡಿದಾಗ. ಮನೆ ಮುಂದೆ ಒಂದು ಗಿಡ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಗಾಳಿ ಬೆಳಕಿಗಾಗ್ಲಿ, ಪಕ್ಷಿಗಳಿಗಾಗ್ಲಿ ಅದನ್ನ ನೋಡಿದಾಗ ಚಿಲಿಪಿಲಿ ಅಂತ. ಲೈಫ್ ಇಸ್ ಬಿಕಮ್ ಸೋ ಫಾಸ್ಟ್ ಅಂತಂದ್ರೆ ಯಾವುದಕ್ಕೂ ಟೈಮೇ ಇಲ್ಲ. ನೀನು ಬೆಳಗ್ಗೆ ಎದ್ದೊಳ್ತೀಯ, 7 ಗಂಟೆ ರೆಡಿ ಆಗ್ತೀಯ, ಆಫೀಸ್ಗೆ ಓಡೋಗ್ತೀಯ, ಬರ್ತೀಯ, ತಿಂತೀಯ, ಮಲಗ್ತೀಯ, ಎದ್ದೊಳ್ತೀಯ. ಇಟ್ ಇಸ್ ಸೋ ಮೊನಾಟನಸ್. ಬೇರೆ ಯಾವುದಕ್ಕೂ ನನಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲದೆ ಇರೋಷ್ಟು ಲೈಫಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಸೊ ಆ ಮೊನಾಟನಸ್ ಲೈಫಿಂದ ಒಂದು ಬ್ರೇಕ್ ಬೇಕು ಎಲ್ಲರಿಗೂ ಈ ಜೀವನದಲ್ಲಿ. ಎಸ್ಪೆಷಲಿ ನೌ ಇಸ್ ಅ ಟೈಮ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ರಿಯಲೈಸ್ ನಾವು ಆ ಥರ ಇದ್ದಿದ್ದ ಕಾಲನೇ ಹೆಂಗಿತ್ತು, ಇವಾಗ ಹೆಂಗಿದ್ದೀವಿ, ಅದಕ್ಕೆ ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು. ದಟ್ ಇಸ್ ನಾಟ್ ಫಾರ್ ಎನ್ವಿರಾನ್ಮೆಂಟ್ ಬಿಟ್ಟಾಕಿ ನನ್ನ ಸೆಲ್ಫ್ ಗ್ರೋತ್ಗೆ, ನನ್ನ ಸೆಲ್ಫ್ಗೋಸ್ಕರ ನಾನು ಏನಕ್ಕೆ ಅದನ್ನು ಅಳವಡಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಸಿವೆಟ್ ಕ್ಯಾಟ್ ಅಂದ್ರೆ ಕಬ್ಬೆಕ್ಕು ಅಂತ ಒಂದು ಪ್ರಾಣಿ ಬರುತ್ತೆ, ಕೇಳಿರ್ತೀರ ಅನ್ಸುತ್ತೆ ಹೌದು ಪ್ರಾಬಬ್ಲಿ. ಹೌದು ಖಂಡಿತ. ಅದು ಈ ಮಲೆನಾಡ್ ಸೈಡಲ್ಲಿ ಮತ್ತು ಚಿಕ್ಕಮಗಳೂರು ಸೈಡಲ್ಲೆಲ್ಲ ತುಂಬ ಸಿಗುತ್ತೆ. ಆ್ಯಂಡ್ ಆ ಪ್ರಾಣಿದೊಂದು ವಿಶೇಷತೆ ಏನು ಅಂತಂದರೆ, ಅದು ಇರೊಬ್ಬರು ಹಣ್ಣುಗಳು, ಕಾಫಿ ಹಣ್ಣುಗಳನ್ನೆಲ್ಲ ತಿನ್ನುತ್ತೆ. ಆ್ಯಂಡ್ ಅದು ಪೂಪ್ ಮಾಡಿದಾಗ ಅದರಿಂದ ಕಾಫಿ ಮಾಡ್ತಾರೆ. ಅದು ಸಿಕ್ಕಾಬಿಟ್ಟೆ ಕಾಸ್ಟ್ಲಿಯಸ್ಟು. ಹೌದು that's true. ಅದಕ್ಕೋಸ್ಕರ ತುಂಬ ಫಾರಿನ್ ಕಂಟ್ರೀಸಲ್ಲೆಲ್ಲ ಅದಕ್ಕೆ ತುಂಬ ಹಿಂಸೆ ಕೊಟ್ಟು ಒಂಥರ ಕೇಜ್ಡ್ ಮಾಡಿ ಅದಕ್ಕೆ ಆಹಾರ ತಿನ್ನಿಸಿ ಅದರದ್ದು ಪೂಪ್ನ ತಗೊಂಡು ಮಾರ್ತಾರೆ, ವಿಚ್ ಇಸ್ ವೆರಿ ಹೌದು ಕಾಸ್ಟ್ಲಿ ಅಂತೆಲ್ಲ ಕೇಳಿದ್ವಿ. ಹೌದು ಹೌದು. ಸೊ ಈ ಥರದ್ದು ಅಂದರೆ ಒಂದು ಸಿವೆಟ್ ಕ್ಯಾಟ್ ಬಗ್ಗೆ ಆಗಿರ್ಬೋದು, ಬೇರೆ ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಇದನ್ನ ಹ್ಮ್ ಕೇಳೋಕೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಇದು ನಿಮ್ಮ ಗಮನಕ್ಕೆ ಯಾವ್ದಾದ್ರು ಬಂದಿದ್ಯಾ? ಹೌದು, ಸಿವೆಟ್ ಕ್ಯಾಟ್ ಆಕ್ಚುಲಿ ನಾನು ನೋಡಿದ್ದೀನಿ. ಹಾಂ. ವ್ಯಾಲಿ ಸ್ಕೂಲ್ ಅಂತ ಒಂದು ಜಾಗ, ತುಂಬಾ ಬರ್ಡಿಂಗ್ ಹೋಗ್ತಾ ಇದೆ ಜಾಗ ನಾನಿದು. ಇವಾಗ ಅದನ್ನ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ವ್ಯಾಲಿ ಓಕೆ. ಸ್ಕೂಲ್ ಕನಕಪುರ ರೋಡಲ್ಲಿ ಇದೆ. ಅದಕ್ಕೆ ಅಟ್ಯಾಚ್ಡ್ ಆಗಿ ಒಂದು ಫಾರೆಸ್ಟ್ ಎಡ್ಜ್ ಇದೆ ಅದು. ಸೊ ಅಲ್ಲಿ ನಾನು ತುಂಬಾ ಬರ್ಡಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಮನೆಗೆ ತುಂಬಾ ಹತ್ರ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ದ ಟೈಮ್ ಐ ವಾಸ್ ದೇರ್. ಆ ಜಾಗದಲ್ಲಿ ನಾನು ಸಿವೆಟ್ ಕ್ಯಾಟ್ ನೋಡಿದ್ದೀನಿ. ಬಟ್ ಇದು ನಾಕ್ಟರ್ನಲ್ ಮಾಮಲ್ ಬೇಸಿಕಲಿ. ತುಂಬಾ ಸ್ವಿಫ್ಟ್. ನೀವ್ ಹಿಂಗ್ ನೋಡೋಷ್ಟರಲ್ಲಿ ಮಾಯ ಆಗ್ಬಿಟ್ಟಿರುತ್ತೆ. ಇನ್ನೊಂದ್ಸರಿ ನಾನು ನೋಡ್ಬೇಕಂದ್ರೂ ಕಾಣಿಸಲ್ಲ. ಓಕೆ. ನಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನೋಡಿದೀವಿ, ಮತ್ತೆ IISc ಕ್ಯಾಂಪಸ್ ಅಲ್ಲಿ ನೋಡಿದೀರಿ. ಆ ತರ ಸುಮಾರು ಕಡೆ ನಾವ್ ಇಲ್ಲೇ ಸುತ್ತಮುತ್ತಲದಲ್ಲೇ ನೋಡಿದ್ವಿ. ಮಂಗಳೂರು ಕೊಡಗವರೆಗೂ ಹೋಗೋದ್ ಬೇಡ, ನಾವ್ ಇಲ್ಲೇನೆ ನೋಡಿದೀವಿ. ಬಟ್ ಸ್ಲೋಲಿ ನಮ್ಮ ಅರ್ಬನೈಸೇಷನ್, ಹ್ಯಾಬಿಟ್ಯಾಟ್ ಲಾಸ್, ಫ್ಲೈಓವರ್ಸ್ ಬಂದಿದ್ದು, ಬಿಲ್ಡಿಂಗ್ಸ್ಗಳು ಬಂದಿದ್ದು ಆಗಿ 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 ಇದನ್ನೆಲ್ಲ ನಾವು ಕಳ್ಕೊತಾ ಇದೀವಿ. ರಿಯಲ್ ಜೆಮ್ಸ್ ಆಫ್ ಫಾರೆಸ್ಟ್ ಇದೆಲ್ಲ. ಇದು ಎಷ್ಟು ಒಂದು ಸೆನ್ಸಿಟಿವ್ ಅನಿಮಲ್ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅದ್ರದ್ದು ಟಾರ್ಚರ್ ಎಲ್ಲ ನೀವು ಹೇಳಿದ್ರಿ. ಅದ್ರ ಪೂಪಿಂದ ಕಾಫಿ ಬೀಜ ತಿಂದಾಗ ಅದ್ರ ಕಾಫಿ ಎಕ್ಸ್ಟ್ರಾಕ್ಟ್ ಮಾಡೋದು ಅಂಡ್ ವರ್ಲ್ಡ್ಸ್ ಬೆಸ್ಟ್ ಅಂಡ್ ಕಾಸ್ಟ್ಲಿಯೆಸ್ಟ್ ಕಾಫಿ ಅಂತಾನು ಹೇಳ್ತಾರೆ. ಬಟ್ ಅದಕ್ಕಾಗ ಹಿಂಸೆ, ಅದಕ್ಕಾಗ ಎಲ್ಲದ್ರಲ್ಲೂ ನಾವು ನೋಡಿದ್ದೀವಿ. ಮ್ಯಾನ್ ಬೆನಿಫಿಟ್ ಅಂತ ಹೇಳಿ ಬಂದಾಗ ನಥಿಂಗ್ ಕಮ್ಸ್ ವಿತ್ ಲವ್ ಅನ್ಸುತ್ತೆ ನನಗೆ. ಇಟ್ ಈಸ್ ಆಲ್ ಟಾರ್ಚರ್ ಟು ದೆಮ್. ಅದಕ್ಕೆ ಅದ್ರ ನ್ಯಾಚುರಲ್ ಬಿಹೇವಿಯರ್ಸ್ನೇ ನಾವು ಚೇಂಜ್ ಮಾಡಿಬಿಡ್ತೀವಿ. ಸೊ ಅದು ಮಾಡಿದಾಗ ಇದು ಸ್ವಾರ್ಥ ಆಗೋಯ್ತು, ಪ್ರೀತಿ ಕಳೆದೋಯ್ತು ಅಲ್ಲಿ. ನಾನು ಯಾವುದನ್ನು ಪ್ರೀತಿಯಿಂದ ಮಾಡ್ತಾ ಇಲ್ಲ, ನನ್ನ ಬೆನಿಫಿಟ್ಗೋಸ್ಕರ. ಅದು ಕೂಗ್ದಾಗ ನನಗೆ ಖುಷಿ ಅನ್ನೋದಾಗ ಅಂತ ನಾನು ಯಾವಾಗ ಅನ್ಕೋತೀನೋ ಅಲ್ಲೇ ಫೇಲ್ ಆಗೋದೆ. ಆ ಥರ ಅದು ಸಿಚುವೇಶನ್ಸ್. ಈ ತರ ಬೇರೆ ಪ್ರಾಣಿಗಳು ಅಂದ್ರೆ ಈಗ ಮುಂಚೆ ಎಲ್ಲ ನಾವು ಕೇಳ್ತಿದ್ವಿ ಆನೆ ದಂತಗಳು ಅಂತೆಲ್ಲ ಹೌದು ಮಾತಾಡ್ತಿದ್ವಿ. ಆಮೇಲೆ ಹೌದು. ಹುಲಿ ಉಗ್ರು, ಉಗುರು ಹೌದು ಈ ತರದ್ ಸುಮಾರು ವಿಷಯಗಳಿತ್ತಲ್ಲ. ಹೌದು ಈಗಿನ ದಿನ ಅದ್ರ ಬಗ್ಗೆ ಗೌರ್ಮೆಂಟ್ ಏನ್ ಕಾಳಜಿ ತಗೊಂಡಿದೆ? ಖಂಡಿತ ಅಂಡ್ ಇವತ್ತಿನ ದಿನಾನು ಅದೇನಾದ್ರು ಮಿಸ್ಯೂಸ್ ಆಗತ್ತಾ? ಖಂಡಿತ ಹೌದು. ಸೊ ನೈಟಲ್ಲಿ ನಮ್ಮ ಫಾರೆಸ್ಟ್ ಆಫೀಸರ್ಸು ಮತ್ತು ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ದೇ ಗೋ ಆನ್ ನೈಟ್ ಬೀಟ್ಸ್. ಫಾರೆಸ್ಟ್ ರೇಂಜರ್ಸ್ ಇರ್ತಾರೆ, ಮತ್ತು ಆಫೀಸರ್ಸ್ ಇರ್ತಾರೆ, ಬೀಟ್ ಆಫೀಸರ್ಸ್ ಇರ್ತಾರೆ. ಅವ್ರುಗಳೆಲ್ಲ ನೈಟಲ್ಲಿ ಹೋಗಿ ನಮ್ಮ ಕಾಡನ್ನ ಸಂರಕ್ಷಣೆ ಮಾಡ್ತಾರೆ. ನೀವು ಫಾರೆಸ್ಟಲ್ಲಿ ನಮ್ಮ ಸ್ಯಾಂಡ್ಲ್ವುಡ್ಸ್ ಆಗಿರ್ಬೋದು, ದಂತಗಳು ಹೇಳಿದ್ರಿ, ಅಥವಾ ಉಗುರುಗಳು ಹೇಳಿದ್ರಿ, ಅಥವಾ ಈ ಟಾಟಾಯ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಕಾಡಲ್ಲಿಂದ ಕಳ್ತನ ಮಾಡೋರು ಇರ್ತಾರೆ ಫಾರ್ ವೇರಿಯಸ್ ರೀಸನ್ಸ್. ಅದನ್ನು ನಾವು ನೈಟ್ ಆಫೀಸರ್ಸು, ಹ್ಯಾಟ್ಸ್ ಆಫ್ ಟು ಆರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದಿ ಆಫೀಸರ್ಸ್ ಹೂ ವರ್ಕ್ ಎಕ್ಸ್ಟೆನ್ಸಿವ್ಲಿ ಆನ್ ಸಚ್ ಕನ್ಸರ್ವೇಷನ್. ಹಿಡ್ದು ಅವ್ರಿಗೆ ಪನಿಷ್ ಮಾಡಿರೋ ಸಿಚುವೇಶನ್ಸ್ ನಾನು ನೋಡಿದ್ದೀನಿ. ಆ್ಯಂಡ್ ಆ ಥರ ಸಿಚುವೇಶನ್ಸ್ ಬಂದಾಗ ಇಟ್ ಈಸ್ ಡೆಫಿನೆಟ್ಲಿ ಒಂಥರ ಎಚ್ಚೆತ್ಕೊಳ್ಬೇಕಾದ ಸಮಯ ಅದು ನಮಗೆ. ಅವರೆಲ್ಲ ಟವರ್ಸಲ್ಲಿ ಕೂತ್ಕೊಂಡು, ವಾಚ್ ಟವರ್ಸಲ್ಲಿ ಕೂತ್ಕೊಂಡು ಕಾಯ್ತಿರ್ತಾರೆ, ನೈಟ್ ಪೂರ್ತಿ ಬೀಟ್ ಹೊಡಿತಾ ಇರ್ತಾರೆ. ಈ ಥರ ಯಾರು ಈಚೆಯಿಂದ ಬಂದು ಹಾನಿ ಮಾಡಬಾರ್ದು ಕಾಡಿಗೆ ಅಂತ ಹೇಳಿ.
ಸೊ ದೋಸ್ ಆರ್ ಆಲ್ ನಿಜ. ಯಾವುದನ್ನು ನಾವು ಸಹಿಸ್ಕೊಳ್ಳಾರ್ದೇ ಇರೋಷ್ಟು ಅಪರಾಧ. ಇದೆಲ್ಲ ಕಮ್ಸ್ ಅಂಡರ್ ಅಫೆನ್ಸ್ ಅಂಡ್ ಡೆಫಿನೆಟ್ಲಿ ದೇರ್ ಇಸ್ ಅ ಪನಿಷ್ಮೆಂಟ್ ಫಾರ್ ಇಟ್. ಅಂಡ್ ನೀವಾಗ್ಲೇ ಹೇಳಿದ್ರಿ ಬಂಡೀಪುರ ನನ್ನ ಫೇವ್ರೆಟ್ ಫಾರೆಸ್ಟ್, ಹೌದು. ಮತ್ತೆ ತುಂಬಾ ಸಲ ರಿವಿಸಿಟ್ ಮಾಡೋದು ಹೌದು. ನಾನು ಬಂಡೀಪುರಕ್ಕೇನೆ ಅಂತ. ಕರೆಕ್ಟ್. ಅಂಡ್ ಬಂಡೀಪುರ ಅಫ್ಕೋರ್ಸ್ ಅದು ಕನೆಕ್ಷನ್ ಬಿಟ್ವೀನ್ ಕರ್ನಾಟಕ ಅಂಡ್ ಕೇರಳ. ಹೌದು. ಸೊ ಆ ರೂಟಲ್ಲಿ ಆ ರೂಟಿಗೋಸ್ಕರ ಸುಮಾರು ಸಲ ಒಂದಷ್ಟು ಡಿಬೇಟಬಲ್ ಟಾಪಿಕ್ ಓ, ಓಪನ್ ಆಗುತ್ತೆ. ತುಂಬಾ ಸರಿ ಏನಕ್ಕೆ ಅಂತಂದ್ರೆ ನೈಟ್ ಟ್ರಾವೆಲ್ ನ ಅಲೋ ಮಾಡ್ಬೇಕು ಮಾಡ್ಬೇಕು. ಅಂತ ಎರಡು ಗೌರ್ಮೆಂಟ್ಗಳ ಮಧ್ಯೆ ವಾದ ಆಗ್ತಾನೆ ಇರುತ್ತೆ. ಖಂಡಿತ. ಬಟ್ ರಾತ್ರಿ ಹೋಗ್ಬೇಕಾದ್ರೆ ಸುಮಾರು ಅವಘಡಗಳಾಗತ್ತೆ. ನೀವು ಹೇಳಿದಾಗೆ ಆಗ್ಲೇ ಪ್ರಾಣಿಗಳ ಮೇಲೆ ಗಾಡಿ ಹಚ್ಚೋದಾಗಿರ್ಬೋದು, ಹೌದು. ಅಥವಾ ಇನ್ನೊಂದು ಅದಕ್ಕೆ ತೊಂದರೆ ಆಗೋ ಥರದ್ದಾಗಿರ್ಬೋದು, ಇಲ್ಲ ಪ್ರಾಣಿಗಳು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ರಾತ್ರಿಯನ್ನ ಆರಾಮಾಗಿ ಆಫ್ ಮಾಡ್ಕೋತವೆ, ಬಿಕಾಸ್ ಯಾರ್ದು ತೊಂದರೆ ಇರಲ್ಲ ಅಂತ. ಹೌದು. ಅದಕ್ಕೊಂದು ರಿಲ್ಯಾಕ್ಸೇಷನ್ ಟೈಮ್ ಅಂತ ಸಿಗೋದೇ ಪ್ರಾಬಬ್ಲಿ ಆಗ ಅಂತ ಹೌದು. ಅನ್ಸುತ್ತೆ. ಸೊ ಈ ಒಂದು ನೈಟ್ ಟ್ರಾವೆಲ್ ಅಲೋ ಮಾಡಿರೋದ್ರ ಬಗ್ಗೆ ಅಥವಾ ಮಾಡಬೇಕು ಮಾಡಬಾರ್ದು ಅನ್ನೋ ಡಿಬೇಟಬಲ್ ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆ? ಖಂಡಿತ ಮಾಡಬಾರ್ದು. ಹ್ಮ್. ಯಾಕಂತಂದ್ರೆ ಇದು ಸುಮಾರು ಸರಿ ಆಗ್ಬಿಟ್ಟಿದೆ. ಎರಡು ಗೌರ್ಮೆಂಟ್ಗಳ ಮಧ್ಯ ಯಾವುದೋ ಕಾಲದಿಂದ ಬಂದಿರೋ ಬಿಟ್ವೀನ್ ಗೌರ್ಮೆಂಟ್ ಚೇಂಜಸ್ ಆದ್ರೂ ಆ ವಾಗ್ವಾದ ನಡೀತಾನೆ ಇದೆ. ಅದು ಮನವಿ ಬರ್ತಾ ಇದೆ, ಡಿಸ್ಕ್ರೇಸ್ ಆಗ್ತಾನೆ ಇದೆ. ಬಿಕಾಸ್ ಹೂಎವರ್ ಸ್ಟ್ಯಾಂಡ್ಸ್ ಫಾರ್ ಫಾರೆಸ್ಟ್ ಇನ್ ಕರ್ನಾಟಕ, ವಿ ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್. ಅದಾಗಲೇಬಾರ್ದು. ನೈಟ್ ಲಿಫ್ಟ್ ಬ್ಯಾನ್ಸ್ ಫಾರ್ ನೈಟ್ ಲಿಫ್ಟ್ಸ್ ಆಗಬಾರ್ದು ಅಂತ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮನವಿಲಿ. ಐ ಥಿಂಕ್ ಸುಮಾರು ತಿಂಗಳುಗಳಾಯಿತು. ನಾವು ಒಂದ್ಸರಿ ಸಫಾರಿ ಇದೆ ಬಂಡೀಪುರ, ನನ್ನ ಫೇವ್ರೆಟ್ ಫಾರೆಸ್ಟಲ್ಲಿ ಸಫಾರಿ ಮುಗಿಸ್ಕೋತೀವಿ. ಟೈಗರ್ ಸೈಟ್ ಆಗುತ್ತೆ, ಒಳ್ಳೆ ಎಲ್ಲ ಅನುಭವ ಆಗುತ್ತೆ. ನಾನು ಏನೇನು ಎಕ್ಸ್ಪೀರಿಯನ್ಸ್ ಹೋಗ್ತೀನೋ ಅದೆಲ್ಲ ಅನುಭವ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀನಿ. ವಾಪಸ್ ಇನ್ನೇನು ಮನೆಗೆ ಹೊರಡ್ತೀವಿ ಅಂತ ಹೇಳಿದಾಗ ಕಾಡಿಂದ ಹೊರಗೆ ಬರ್ತಾ ಇರಬೇಕಾದ್ರೆ ಅಲ್ಲೊಬ್ರು ಫ್ರೆಂಡ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರನ್ನ ಕಾಯ್ಕೊಂಡು ಮೀಟ್ ಮಾಡೋದಕ್ಕೆ ಅಂತ ಹೋಗ್ತೀವಿ. ಆವಾಗ ಆನ್ ದ ವೇ ನಾವು ಹೋಗ್ತಿದ್ದಾಗ ನೋಡೋದು ಒಂದು ಜಿಂಕೆ ಮರಿ ಸತ್ತು ಬಿದ್ದಿದೆ ರೋಡ್ ಮಧ್ಯದಲ್ಲಿ. ಎಲ್ಲ ವೆಹಿಕಲ್ಸ್ ಪಾಸ್ ಆಗ್ತಾ ಇದೆ. ಅದು ಯಾವ ಟೈಮ್ ಬಿಟ್ವೀನ್ 7-7:30 ಇನ್ ದ ಈವ್ನಿಂಗ್ ಅಷ್ಟೇ, 7ರಿಂದ 7:15 ಮಧ್ಯದಲ್ಲಿ ಅಷ್ಟೇ. ಆ ಟೈಮಲ್ಲೇ ಒಂದು ಜಿಂಕೆ ಮರಿ ರೋಡಲ್ಲಿ ಸತ್ತು ಬಿದ್ದಿದೆ ಅಂದ್ರೆ ವೆಹಿಕಲ್ ಯಾವ ಸ್ಪೀಡಲ್ಲಿ ಇರ್ಬೋದು. ಅವ್ರಿಗೆ ಕಾಡಲ್ಲಿ ಪ್ರತಿ ಒಂದು ಹಂತದಲ್ಲೂ ಹೇಳಿರ್ತಾರೆ, ನೀವು ಸ್ಪೀಡ್ ಲಿಮಿಟ್ ಇಷ್ಟೇ ಓಡಿಸ್ಬೇಕು, ಮತ್ತೆ ಪ್ರಾಣಿಗಳನ್ನ ಫೀಡ್ ಮಾಡಬಾರ್ದು ಅಂತ ಎಲ್ಲ ಕಡೆ ಬೋರ್ಡ್ಸ್ ಇದೆ. ಆದರೂ ನಮ್ಮ ಜನ ಅದನ್ನೆಲ್ಲ ವೈಲೇಟ್ ಮಾಡಿ ಇಂಥ ಹಾನಿ ಉಂಟು ಮಾಡ್ತಾರೆ. ಇದು ನಾವು ನೈಟ್ ಬ್ಯಾನ್ಸ್ ಲಿಫ್ಟ್ ಮಾಡಿದಾಗ ಏನೇನು ಅನಾಚುರ್ಯತೆ ನಡೆಯುತ್ತೆ ಅಂತ ಹೇಳೋದಕ್ಕೆ ಇದು ಒಂದು ವೆರಿ ಬೇಸಿಕ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದೇ ಥರ ನೀವು ಆಗಲೇ ಹೇಳಿದ ರೀತಿಯಲ್ಲಿ ಲಾಟ್ ಆಫ್ ಅನಿಮಲ್ಸ್ prefer to move in the night times just because of the calmness ಆಗಿರ್ಬೋದು, ಪ್ರೆಡೇಟರ್ಸ್ ಇಂದ ಅಟ್ಯಾಕ್ ಕಮ್ಮಿ ಇದ್ದೇ ಇರ್ಬೋದು, ಫಾರ್ ವೇರಿಯಸ್ ರೀಸನ್ಸ್ ನೈಟ್ ಆಫ್ ಮಾಡ್ಕೋತವೆ. ಆ ಥರ ನಾವು ವೆಹಿಕಲ್ಸ್ನ ಅಲೋ ಮಾಡಿಬಿಟ್ರೆ ಆ್ಯಂಡ್ ನೈಟ್ ನಮ್ಮ ರೋಡಲ್ಲಿ ನಮ್ಮ ಕೆಲವರು ಡ್ರೈವರ್ಸ್ಗಳಿಗೆ ಅದು ಉತ್ಸಾಹನೇ ಬೇರೆ. ರೋಡ್ ಖಾಲಿ ಇದೆ ಅಂತ ಝುಯ್ ಅಂತ ಹೋಗೋದೇನು, ಆ ಥರ ಎಲ್ಲ ಮೆಂಟಾಲಿಟಿ ಮೈಂಡ್ಸೆಟ್ ಇರೋರು ಇರ್ತಾರೆ. ಆವಾಗ ಅವ್ರಿಗೆ ಏನು ಹಾನಿ ಮಾಡ್ತಾರೆ ಕಾಡಿಗೆ ಅನ್ನೋದನ್ನ ನಾವು ಲೈವ್ ಎಕ್ಸಾಂಪಲ್ಸ್ ನೋಡ್ಬಿಟ್ಟಿದೀವಿ. ಒನ್ ಲೈಫ್ ಇಸ್ ಗಾನ್ ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಈಗ ಸಾಮಾನ್ಯ ಜನರು ಬೈ ಚಾನ್ಸ್ ರಸ್ತೆಗಳಲ್ಲಿ ಯಾವ್ದಾದ್ರು ಪ್ರಾಣಿನೋ ಪಕ್ಷಿನೋ ಅಪಘಾತ ಆಗಿ ಬಿದ್ದಿದ್ರೆ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅಂತ ತಲೆ ಓಡಲ್ಲ. ಒಂದು ಫ್ರೆಂಡ್ಸ್ ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ಫೋಟೋ ಮಾತ್ರ ತೆಗ್ದ್ಬಿಟ್ಟು ಸ್ಟೇಟಸ್ಗೆಲ್ಲ ಹಾಕೊಳ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಇಮಿಡಿಯೇಟ್ಲಿ ಅದ್ರ ಪ್ರಾಣ ಉಳಿಸೋದಕ್ಕೆ ಏನ್ ಮಾಡ್ಬೋದು? ವಾಟ್ ಇಸ್ ದ ಈಸಿ ಮೆಥಡ್ಸ್? ವೆರಿ ಗುಡ್ ಕ್ವೆಶ್ಚನ್. ಸೊ ಇದಕ್ಕೆ ಅಂತ ಸ್ಪೆಷಲಿ ನಮ್ಮ ಅರ್ಬನ್ ಏರಿಯಾಸಲ್ಲಿ ವೈಲ್ಡ್ ಲೈಫ್ನ ಸೇವ್ ಮಾಡೋದಕ್ಕೆ ಅಂತ ಸಂಸ್ಥೆಗಳಿದೆ. ನಾನು ಆಗಲೇ ಹೇಳಿದ ಥರ PFA, ಪೀಪಲ್ ಫಾರ್ ಆನಿಮಲ್, ARRC ಅಂತ ಇದ್ದಾರೆ. ಅವ್ರ ಹೆಬ್ಬಾಳಲ್ಲಿ, ಇವ್ರು ಕೆಂಗೇರಿ ಹತ್ರ ಇದ್ದಾರೆ. PFA ಅವ್ರ ಕೆಂಗೇರಿ ಹತ್ರ, ARRC ಅವರು ಹೆಬ್ಬಾಳ ಹತ್ರ ಇದ್ದಾರೆ. ಸೊ ಯಾವ ಏರಿಯಾ ನಿಮ್ಗೆ ನಿಯರೆಸ್ಟ್ ಇರುತ್ತೋ ಆ ಏರಿಯಾಯಿಂದ ಈ ಎರಡು ಕಾಂಟ್ಯಾಕ್ಟ್ಸ್ನ ನೀವು ಹ್ಯಾಂಡಿಯಾಗಿ ಇಟ್ಕೊಂಡ್ರೆ ಇಟ್ ಆಲ್ವೇಸ್ ಹೆಲ್ಪ್ಸ್. ಸ್ಪೆಷಲಿ ವೈಲ್ಡ್ ಲೈಫ್ನ ಟ್ರೀಟ್ ಮಾಡೋದಕ್ಕೆ ಇವ್ರು ಯಾವಾಗಲೂ ಅವೈಲೇಬಲ್ ಇರ್ತಾರೆ. 24 hours ಅವೈಲಬಿಲಿಟಿ ಇದೆ ಇವ್ರದ್ದು. ನೈಟ್ ಸರ್ವಿಸಸ್ಸು ಇದೆ, ನೈಟ್ ರೆಸ್ಕ್ಯೂ ಕೂಡ ಹೋಗ್ತಾರೆ. ಎನಿ ಕಾಲ್ ದೇ ಆರ್ ದೇರ್. ಸ್ಪೆಷಲಿ ಅರ್ಬನ್ ವೈಲ್ಡ್ ಲೈಫ್ ಅಂತ ಬಂದಾಗ ಹಾವಾಗಿರ್ಬೋದು, ಒಂದು ಇವಾಗ ರೀಸೆಂಟ್ ಆಗಿ ವಿ ಹ್ಯಾವ್ ಸೀನ್ ದೆಮ್ ರೆಸ್ಕ್ಯೂ ಡೀರ್ಸ್, ಕಾಡು ಅಂಚಿನಲ್ಲಿ ಏಟಾಗಿ ಇದ್ದಿದ್ದನ್ನ, ಮತ್ತೆ ಕಾಡು ಬೆಕ್ಕನ್ನ ರೆಸ್ಕ್ಯೂ ಮಾಡಿದ್ದಾರೆ. ಆ ಥರ ಸುಮಾರು ಪಕ್ಷಿಗಳನ್ನ, ಸ್ಪೆಷಲಿ ಡ್ಯೂರಿಂಗ್ ಸಮ್ಮರ್ಸ್ ಏನಾಗ್ಬಿಡುತ್ತೆ ಅಂತಂದ್ರೆ ಪಕ್ಷಿಗಳಿಗೆ ನೀರಿರಲ್ಲ. ನಾನು ಆಗ್ಲೇ ಮಾತಾಡಿದ ಥರ ತುಂಬಾ ಸ್ಕೆರ್ಸಿಟಿ ಆಫ್ ವಾಟರ್ ಆದಾಗ ಡಿಹೈಡ್ರೇಟ್ ಆಗ್ಬಿಡ್ತವೆ. ಅದಕ್ಕೆ ತುಂಬಾ ನೀರು ಬೇಕು ಪಕ್ಷಿಗಳಿಗೆ.
ಅದು ಡಿಹೈಡ್ರೇಟ್ ಆಗಿದ ತಕ್ಷಣ ಬಿದ್ದೋಗ್ಬಿಡ್ತವೆ, ಹ್ಮ್ ಹಾರೋದ್ರಿಂದಾಗ್ಲಿ ಅಥವಾ ಕಿಟಕಿಗಳು ಒಡ್ಕೊಂಡು ಬೀಳೋದಾಗ್ಲಿ, ಸುಮಾರು ಕಾನ್ಸಿಕ್ವೆನ್ಸಸ್ ಇದೆ. ಸೊ ಇಂಥ ಟೈಮಲ್ಲಿ ನಾವು PFA ಕಾಲ್ ಮಾಡಿದಾಗ ಅಥವಾ ARRC ಅವ್ರಿಗೆ ಕಾಲ್ ಮಾಡಿದಾಗ ಅವ್ರ ರೆಸ್ಕ್ಯೂ ಟೀಮಿಂದ ಯಾರಾದ್ರೂ ಕಳಿಸಿ ರೆಸ್ಕ್ಯೂ ಮಾಡ್ತಾರೆ ಬರ್ಡ್ನ. ಹ್ಮ್ ಅದನ್ನ ರೀಹ್ಯಾಬ್ ಮಾಡ್ತಾರೆ, ಮತ್ತೆ ಅದನ್ನ ರಿಲೀಸ್ ಮಾಡ್ತಾರೆ. ಓಕೆ ಸೊ ಹ್ಯಾವಿಂಗ್ ಸಚ್ ಆರ್ಗನೈಸೇಷನ್ ನಂಬರ್ಸ್, ಅವ್ರ ಕಾಂಟ್ಯಾಕ್ಟ್ಸ್ ಇಟ್ಕೊಳ್ಳೋದು ತುಂಬ 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 ಹೆಲ್ಪ್ಫುಲ್ ಆಗಿರುತ್ತೆ ಇಂಥ ಸಿಚುವೇಶನಲ್ಲಿ. ಆಗಲೇ ನೀವು ಹೇಳಿದ ರೀತಿ ಗೊತ್ತಿಲ್ಲ, ಕೆಲವರು ನೀರು ಹಾಕ್ತಾರೆ, ಅದು ಹಾಕ್ತಾರೆ, ಇದಾಗ್ತಾರೆ, ಆ ಬರ್ಡ್ ಆಗಲೇ ಡಿಸ್ಟ್ರೆಸ್ಸಲ್ಲಿ ಇರುತ್ತೆ. ಅದು ಬಿದ್ದಿದ್ದಕ್ಕಾಗಲಿ ಅಥವಾ ಇನ್ನೊಬ್ರು ಯಾರೋ ಹೇಟ್ ಮಾಡಿ ಹೋಗಿರೋದಕ್ಕಾಗಲಿ ಅದಕ್ಕೊಂದು ಸ್ಟ್ರೆಸ್ ಇರುತ್ತೆ. ಅದರಲ್ಲಿ ನಾವು ಇನ್ನೂ ಸ್ಟ್ರೆಸ್ ಕ್ರಿಯೇಟ್ ಮಾಡೋದ್ರ ಬದಲು ಇಂಥ ಕಾಂಟ್ಯಾಕ್ಟ್ಸ್ನ ಇಟ್ಕೊಂಡು ಪೀಪಲ್ ಹು ಆರ್ ನಾಲೆಜಬಲ್, ಆ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ನಾಲೆಜಬಲ್ ಆಗಿರೋರನ್ನ ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಉತ್ತಮ. ಮೋಹನ್ ಅಂತ ಹೇಳಿ PFA ಅಲ್ಲಿ ನನಗೆ ತುಂಬ ಪರಿಚಯದ ಪರ್ಸನ್ ಇವ್ರು ಹ್ಯಾಂಡಲ್ ಮಾಡೋ ರೀತಿ ಬರ್ಡ್ಸ್ನ ಐ ರಿಯಲಿ ಅಪ್ರಿಷಿಯೇಟ್. ಹ್ಯಾಟ್ಸ್ ಆಫ್. ಬರ್ಡ್ಸ್ ಆಗಲಿ ಯಾವುದೇ ಸ್ನೇಕ್ಸ್ನಾಗಲಿ ಇವ್ರು ರೆಸ್ಕ್ಯೂ ಮಾಡೋ ರೀತಿ ನಾನು ನೋಡ್ಬಿಟ್ಟಿದ್ದೀನಿ, ಸುಮಾರು ರೆಸ್ಕ್ಯೂಸ್ ಮಾಡಿದ್ದೀನಿ ಇವ್ರ ಜೊತೆ. ಸೊ ಅವರು ಅದನ್ನು ಹ್ಯಾಂಡಲ್ ಮಾಡೋ ರೀತಿ, ಆಮೇಲೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ಇವಾಗ ಯಾರು ರೆಸ್ಕ್ಯೂ ಅವ್ರ ಇನ್ಫಾರ್ಮರ್ ಇರ್ತಾರೋ ಅವ್ರಿಗೆ ಅವ್ರು ಅರ್ಥ ಮಾಡಿಸೋ ರೀತಿ ಇದೆಲ್ಲ, ದಟ್ ಬಿಕಮ್ಸ್ ವೆರಿ 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 ಹೆಲ್ಪ್ಫುಲ್. ಆ್ಯಂಡ್ ಆ Okay. ಕಾನ್ಫಿಡೆನ್ಸ್ ಗೇನ್ ಮಾಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹ್ಯಾವಿಂಗ್ ಸಚ್ ನಂಬರ್ಸ್ ಆಲ್ವೇಸ್ ಹೆಲ್ಪ್ಸ್. ಅಂಡ್ ಈ ಪ್ರಾಣಿ ಪಕ್ಷಿಗಳ ಕನ್ಸರ್ವೇಷನ್ ಅದು ಸಂರಕ್ಷಣೆ ಅಂತ ನಾವೇನ್ ಮಾತಾಡ್ತಿದೀವಿ, ಬೇಸಿಕ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅಥವಾ ಎಜುಕೇಶನ್ ಅಲ್ಲಿ ಯಾಕಿಲ್ಲ ಅಂತ ಯಾವ ತರ ನಿಮಗೆ ಪ್ರಶ್ನೆ ಮೂಡಿದ್ಯಾ? ಖಂಡಿತ. ನಾನು ಇವಾಗ ಒಂದು ಆಕ್ಟ್ ನಾನ್ ಮಾಡಬೇಕು ಅಥವಾ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರೋಂಥದ್ದು ಮಾಡಬೇಕು ಅನ್ನಿಸ್ಬಿಟ್ಟಿದೆ. ಯಾಕಂದ್ರೆ ದೀಸ್ ಆರ್ ಆಲ್ ಲೈಫ್ಸ್ ಬೇಸಿಕ್ ನಮಗೆ. ಹೌದು, ಟೆಕ್ಸ್ಟ್ ಬುಕ್ಸ್ ಡೆಫಿನೆಟ್ಲಿ ಗಿವ್ ಬ್ರೆಡ್ ಬಟರ್ ಕೊಡುತ್ತೆ, ಬಟ್ ನನಗೆ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಕಾಲೇಜಸಲ್ಲಿ ಹೋಗಿ ಇದನ್ನೆಲ್ಲ ಮಾತಾಡಿದಾಗ ಮಕ್ಕಳ ಜೊತೆ, ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ಸ್ ಹತ್ರ ಆಗಿರ್ಬೋದು, ನೆಕ್ಸ್ಟ್ ದೇನು ಇವಾಗ ಒಂದು ಪದ್ಮಶ್ರೀ ಕಾಲೇಜ್ ಮ್ಯಾನೇಜ್ಮೆಂಟ್ ಕಾಲೇಜ್ ಒಂದಿದೆ ಕೆಂಗೇರಿ ಹತ್ರ, ಅಲ್ಲಿ ಒಂದು ಟಾಕ್ ಆದಮೇಲೆ ನಾನು ಯಾವುದೋ ಫಂಕ್ಷನಲ್ಲಿ ಇರ್ತೀನಿ, ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಇರ್ತೀನಿ, ಅಲ್ಲಿ ಕಾಲ್ ಬರುತ್ತೆ ನನಗೆ. ನಾನು ಯೂಶಲಿ ಆ ಥರ ಇದ್ದಾಗ ಕಾಲ್ಸ್ ರಿಸೀವ್ ಮಾಡಲ್ಲ, ಬಟ್ ಅವತ್ತು ಏನು ಲಕ್ಕೋ ಅಥವಾ ದೇವ್ರದ್ದೇನು ಕಾರ್ಯ ಆಯ್ತೋ ಗೊತ್ತಿಲ್ಲ, ಕಾಲ್ ರಿಸೀವ್ ಮಾಡ್ತೀನಿ. ನೋಡಿದ್ರೆ ಒಂದು ಸ್ಟೂಡೆಂಟ್ ಆ ಕಾಲೇಜ್ದು, ಮ್ಯಾಮ್ ಇಲ್ಲೊಂದು ಅವ್ಲ್ ಮರಿ ಸಿಕ್ಬಿಟ್ಟಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಚಿಕ್ಕ ಮರಿ ಚಿತ್ರಾನ್ನ ತಿನ್ಸಿದ್ದಾರೆ ಅವಳಿಗೆ. ನಮ್ಮ ಮಕ್ಕಳು ಪಾಪ ಅವ್ರಿಗೆ ಖುಷಿ, ಏನೋ ಅಯ್ಯೋ ಪಾಪ ಬಿದ್ಬಿಟ್ಟಿದೆ, ಇದು ಏನು ತಿಂದಿದ್ಯೋ ಬಿಟ್ಟಿದ್ಯೋ, ಹೊಟ್ಟೆ ಹಶ್ವಾಗಿದೆಯೋ, ನೀರು ಬೇಕೋ, ಆ ಥರ ಅವ್ರಿಗೆ ಸಹಾಯ ಮಾಡೋ ಮನೋಭಾವ. ಚಿತ್ರಾನ್ನ ತಿಂದಿದ್ದೆ ಇಲ್ಲ, ಅಫ್ಕೋರ್ಸ್ ತಿಂದಿರಲ್ಲ, ಹಾಕಿದ್ದಾರೆ, ಬಟ್ ಪಾಪ ತಿಂದಿಲ್ಲ. ಪಾಪ ಹುಡುಗರ ಹತ್ರ ಇದ್ದ ಚಿತ್ರಾನ್ನ ಮನೇಲಿ ಅಮ್ಮಕ್ಕೆ ಅವರು ಕೊಟ್ಟಿರೋದನ್ನ ಅವ್ರು ಧಾರಾಳವಾಗಿ ಒಂದು ಪಕ್ಷಿ ಕೊಟ್ಟಿದ್ದಾರೆ ಅಂದ್ರೆ ಆ ಪ್ರೀತಿ ನೋಡಿ ನೀವು, ಅಲ್ವಾ? ಸೊ ಅಂಥ ಮಕ್ಕಳಿಗೆ ಹೇಳೋದು ತುಂಬ ಇಂಪಾರ್ಟೆಂಟ್. ಅಂದ್ರೆ ರೈಟ್ ವೇ ಆಫ್ ಟೀಚಿಂಗ್ ದೆಮ್, ಇದೆಲ್ಲ ಮಕ್ಕಳ ಹಿಂಗೆ ಮಾಡೋದು ಕಂಡ್ರು ಆ್ಯಕ್ಚುಲಿ ಹೆಲ್ಪಿಂಗ್ ದಿ ಆನಿಮಲ್ಸ್ ಆರ್ ದ ಬರ್ಡ್ಸ್ ಅಂತ ಹೇಳೋದು ಇಂಪಾರ್ಟೆಂಟ್. ಸೊ ಅವ್ನು ಕಾಲ್ ಮಾಡಿದ ತಕ್ಷಣ ನಾನು PFA ಅವ್ರಿಗೆ ಕನೆಕ್ಟ್ ಮಾಡಿದೆ. ಅವ್ರು ಮಾತಾಡ್ಬಿಟ್ಟು ನೀವೇ ಕೋಆರ್ಡಿನೇಟ್ ಮಾಡಿ, ನೀನೇ ಮಾಡ್ಬೇಕು ಇದನ್ನ ಅಂತ ಎಲ್ಲ ಅವನ ಕೈಲೇ ಮಾಡಿಸ್ದೆ. ನೀನೇ ಹೇಳು ಏನಾಯ್ತು, ಹೆಂಗ್ ಸಿಕ್ತು ಪಕ್ಷಿ, ಅವ್ರು ಬರೋವರೆಗೂ ನೀನಿರು ಅಂತ ಹೇಳಿ ರಿಲೀಸ್ ಟೈಮ್ವರೆಗೂ ವಿ ಹ್ಯಾವ್ ಗಾಟ್ ದಿ ಅಪ್ಡೇಟ್ಸ್ ಆಫ್ ದಟ್ ಔಲ್. ಸ್ಕಾಪ್ಸ್ ಔಲ್ ಅಂತ ಹೇಳಿ ಒಂದು ಜಾತಿ ಔಲ್ ಅದು. ಅದನ್ನು ಅವರು ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡೋವರೆಗೂ ಆ ಹುಡುಗರು ಹೆಲ್ಪ್ ಮಾಡಿದ್ರು. ಸೊ ಜಸ್ಟ್ ದಟ್ ಸಿಂಪಲ್ ಆ್ಯಕ್ಟ್ ಆಫ್ ಯಾವ ರೀತಿ ನೀವು ಯಾರನ್ನ ಅಪ್ರೋಚ್, ಇವತ್ತು ಆ ಹುಡುಗರಿಗೆ, ಆ ಮಕ್ಳಿಗೆ ಎಲ್ಲರಿಗೂ ಗೊತ್ತು, ಅಲ್ಲೇನಾದರೂ ಒಂದು ಡಿಸ್ಟ್ರೆಸ್ಸಲ್ಲಿ ಇದೆ, ನಾನು ಏನು ಮಾಡಬೇಕು, ನಾನು PFA ಕಾಲ್ ಮಾಡಬೇಕು, ಅವ್ರು ಬರ್ತಾರೆ, ಹಿಂಗೆ ಕರ್ಕೊಂಡು ಹೋಗ್ತಾರೆ, ಹಿಂಗೆ ತೊಗೊಂಡು ಹೋಗ್ತಾರೆ, ರಿಹ್ಯಾಬ್ ಮಾಡ್ತಾರೆ, ಕರ್ಕೊಂಡು ಬಂದು ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ನಾಲೆಡ್ಜ್ ಬಿಲ್ಡ್ ಮಾಡಿದಾಗ ನೆಕ್ಸ್ಟ್ ದೇ ವಿಲ್ ಸ್ಪ್ರೆಡ್ ದ್ಯಾಟ್, ಆ ಥರ. ಸೊ ದಟ್ ಈಸ್ ಸಚ್ ಅ ವಂಡರ್ಫುಲ್ ಆ್ಯಕ್ಟ್. ಆ ಥರ ಎಷ್ಟೋ ಮಕ್ಕಳು ಇವಾಗ ಮಾಡ್ತಿದ್ದಾರೆ. ದೇ ಡೋಂಟ್ ರೀಚ್ ಮೀ ಎನಿಮೋರ್. ಈ ಥರ ಇತ್ತು, ಆಮೇಲೆ ಹೇಳ್ತಾರೆ ಮೇಡಮ್ ಈ ಥರ ಇತ್ತು, ನಾವು ಹಿಂಗೆ ಮಾಡಿದ್ವಿ, ಹಂಗೆ ಖುಷಿ ಆಗುತ್ತೆ ನನಗೆ. ಸೊ ದಟ್ ನಾಲೆಡ್ಜ್ ಸ್ಪ್ರೆಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್. ಅಂಡ್ ಮುಂದೆ ಬರ್ತಿರುವಂತಹ ಆಸ್ಪೈರಿಂಗ್ ಫೋಟೋಗ್ರಾಫರ್ಸ್ ಈ ಫೀಲ್ಡ್ ಅಲ್ಲಿ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಹೇಳೋದಾದ್ರೆ ವಾಟ್ ಇಸ್ ಇಟ್? ಖಂಡಿತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯಾವ್ ದ ಸೆನ್ಸ್, ಅದು ಒಂದು ಜೀವಿ, ಅದನ್ನು ನಾನು ಟ್ರಬಲ್ ಮಾಡಬಾರ್ದು ಟು ಗೆಟ್ ಮೈ ಎಕ್ಸಲೆಂಟ್ ಫೋಟೋ, ಅವಾರ್ಡ್ ವಿನ್ನಿಂಗ್ ಫೋಟೋ. ಅದ್ರ ಹ್ಯಾಬಿಟ್ಯಾಟ್ನ ನಾನು ಡಿಸ್ಟರ್ಬ್ ಮಾಡಬಾರ್ದು. ಅದನ್ನು ಡಿಸ್ಟರ್ಬೆನ್ಸ್ ಇಲ್ಲದೆ ನಾನು ಫೋಟೋಗ್ರಾಫರ್ ಆಗಿಬಿಟ್ಟೆ ಅಂದರೆ ಅದರಷ್ಟು ದೊಡ್ಡ ರಿವಾರ್ಡ್ ಇನ್ನೊಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಅದರಷ್ಟು ಗ್ರೇಟೆಸ್ಟ್ ಅವಾರ್ಡ್ ಇನ್ನೊಂದು ಮತ್ತೊಂದು ಇಲ್ವೇ ಇಲ್ಲ. ಫಾರ್ ದ್ಯಾಟ್ ಆ ಪಕ್ಷಿ ನಿನಗೆ ಟೈಮ್ ಕೊಡುತ್ತೆ, ನಿನಗೆ ಆ ಪೇಷನ್ಸ್ ಇರಬೇಕು. ಸೊ ಟ್ರೈ ಆ್ಯಂಡ್ ಬಿಲ್ಡ್ ದ್ಯಾಟ್ ಪೇಷನ್ಸ್ ಇನ್ ಯು. ನಾನು ಇವತ್ತು ಹೋಗಿದ್ದೀನಿ, ಇವತ್ತೇ ಎಲ್ಲ ಆ್ಯಂಗಲಲ್ಲಿ ಶಾರ್ಟ್ಸ್ ಬೇಕು ನನಗೆ, ಅದು ಅಂತ ಬಾಯ್ ಮಾಡಿರ್ಬೇಕು, ಅದು ಮರಿಗೆ ತಿನ್ನಿಸ್ಬೇಕು, ಅದು ಮತ್ತೊಂದು ಮಾಡಬೇಕು, ಅದು ಎಗರಬೇಕು, ಜಂಪ್ ಮಾಡಬೇಕು, ಎಲ್ಲ ಆ್ಯಂಗಲ್ ಫೋಟೋ ಕ್ಲಿಕ್ ಮಾಡಬೇಕು, ಬೇಡ. ಗೋ ಮಲ್ಟಿಪಲ್ ಟೈಮ್ಸ್, ಹೋಗಿ ಆ ಜಾಗಕ್ಕೆ, ಮತ್ತೊಂದು ಸರಿ ಹೋಗಿ, ಇನ್ನೊಂದು ಸರಿ ಹೋಗಿ, ಇನ್ನೊಂದು ಸರಿ ಹೋಗಿ, ನಿಮ್ಗೆ ಏನು ಬೇಕೋ ಅದನ್ನು ಸೇಫ್ ಡಿಸ್ಟೆನ್ಸಿಂದ ಶೂಟ್ ಮಾಡಿ. ಹ್ಯಾವ್ ದ್ಯಾಟ್ ಪೇಷನ್ಸ್ ಇನ್ ಯು. ಆ್ಯಂಡ್ ಸ್ವಲ್ಪ ಬರ್ಡ್ ಬಿಹೇವಿಯರ್ ಬಗ್ಗೆ ತಿಳ್ಕೊಳ್ಳಿ, ಸ್ವಲ್ಪ ಅದರದ್ದು ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡು ಹೋಗಿ. ಯಾವ ಬರ್ಡ್ ಕ್ಲಿಕ್ ಮಾಡ್ತಿರ್ತೀರೋ ಅದರದ್ದು ಇನ್ಸ್ಟೆನ್ಸ್ ಏನು, ಅದರದ್ದು ನ್ಯಾಚುರಲ್ ಬಿಹೇವಿಯರ್ ಏನು, ಅದಕ್ಕೆ ಟೈಮ್ ಕೊಟ್ಟು ನೀವು ಅದನ್ನು ಕ್ಲಿಕ್ ಮಾಡಿದಾಗ ಇಟ್ ಈಸ್ ಡೆಫಿನೆಟ್ಲಿ ಅ ವಿನ್-ವಿನ್ ಸಿಚುವೇಶನ್ ಫಾರ್ ಬೋತ್. ಸೊ ಇನ್ನೊಂದು 10-15 ವರ್ಷ ತೊಗೊಂಡ್ರೆ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲ್ಯಾನ್ ಇನ್ ಬರ್ಡ್ ಫೋಟೋಗ್ರಫಿ ಆಗಿರ್ಬೋದು, ಅಥವಾ ವೈಲ್ಡ್ ಲೈಫ್ ಕನ್ಸರ್ವೇಷನ್ ವಿಷಯದಲ್ಲಿ ಆಗಿರ್ಬೋದು, ಸಂರಕ್ಷಣೆ ವಿಷಯದಲ್ಲಿ ಆಗಿರ್ಬೋದು, 10-15 ವರ್ಷದಲ್ಲಿ ರೀನಾ ಫಿಲಿಪ್ಸ್ ಅವ್ರನ್ನ ನಾವೆಲ್ಲಿ ನೋಡ್ಬೋದು? 10-15 ವರ್ಷ ಗೊತ್ತಿಲ್ಲ ಬದುಕಿರ್ತೀನಿ ಅಂತ ಹೇಳಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟು ಬಿ ವೆರಿ ಆಪ್ಟಿಮಿಸ್ಟಿಕ್ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು, ಖಂಡಿತ ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ದಿಸ್ ನಾಲೆಡ್ಜ್ ಟು ದ ಎಂಡ್ಸ್, ವಾಟ್ ಎವರ್ ದ ಎಂಡ್ಸ್ ದಟ್ ಐ ಕ್ಯಾನ್ ರೀಚ್. ಸ್ಪೆಷಲಿ ನನಗೆ ಕಾಲೇಜ್ ಮಕ್ಕಳ ಜೊತೆ ಕೆಲಸ ಮಾಡೋದಂದರೆ ಭಾಳ ಆಸೆ, ಬಿಕಾಸ್ ದೇ ಆರ್ ದ ಫ್ಯೂಚರ್. ಸ್ಕೂಲ್ಸ್ ಕಾಲೇಜಸಲ್ಲಿ ನಾವು ಇದನ್ನು ಇನ್ಕಲ್ಕೇಟ್ ಮಾಡಿ, ಇದನ್ನು ಇನ್ಸ್ಟಾಲ್ ಮಾಡಿ, ಈ ಭತ್ತನ ಬೀಜನ ನಾವು ಬಿತ್ತಿದ್ರೆ ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಫ್ಲರಿಶ್. ಸೊ ನನ್ನ ಮೇಜರ್ ಇಂಟ್ರೆಸ್ಟ್ ಇವಾಗಿರೋದು ಟು ಟಾರ್ಗೆಟ್ ಸಚ್ ಚಿಲ್ಡ್ರನ್ ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್ ಆ್ಯಂಡ್ ಹೂ ವಾಂಟ್ಸ್ ಟು ಬ್ರಿಂಗ್ ಇನ್ ದ ಚೇಂಜ್. ಆ ಥರ ನೋಡಿದ್ದೀನಿ, ಸುಮಾರು ಮಕ್ಕಳನ್ನ ನೋಡಿದ್ದೀನಿ. ದೇ ಡೂ ಫೋಟೋಗ್ರಫಿ, ದೇ ಡೂ ರೆಸ್ಕ್ಯೂಯಿಂಗ್, ದೇ ಡೂ ಕನ್ಸರ್ವೇಷನ್, ದೇ ಡೂ ಪ್ಲಾಂಟ್ ಟ್ರೀಸ್. ಸೊ ಅಂದರೆ ಸ್ಯಾಪ್ಲಿಂಗ್ಸ್ನ ಪ್ಲ್ಯಾಂಟ್ ಮಾಡ್ತಾರೆ. ಆ ಥರ ಸುಮಾರು ಮಕ್ಕಳನ್ನ ವೆನ್ ಐ ಸಿ ಇನ್ ದಿಸ್ ಜರ್ನಿ, ಅದು ನನಗೆ ಒಂದು ಸಾರ್ಥಕತೆ ಅನ್ನಿಸ್ಬಿಡುತ್ತೆ. ಸೊ ದಿಸ್ ಐ ಡೆಫಿನೆಟ್ಲಿ ವಾಂಟ್ ಟು ಕಂಟಿನ್ಯೂ ಆ್ಯಂಡ್ ಸ್ಪ್ರೆಡ್ ದಿಸ್ ನಾಲೆಡ್ಜ್ ಟು ದ ಎಕ್ಸ್ಟೆಂಟ್ ಆಫ್ ವೆರ್ ಎವರ್ ಐ ಕ್ಯಾನ್ ಗೋ ಆ್ಯಂಡ್ ರೀಚ್ ಸ್ಟೂಡೆಂಟ್ಸ್. ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ನಿಮ್ದೊಂದು ಈ ಸೇವೆ ಏನಿದೆ ಸೆಲ್ಫ್ಲೆಸ್ ಆಗಿ ಮಾಡ್ತಿದ್ದೀರಾ, ಆ್ಯಂಡ್ ಇದು ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ. ಇದರಿಂದ ಸುಮಾರಷ್ಟು ಜನಗಳಿಗೆ ಆ ನಾಲೆಡ್ಜ್ ಟ್ರಾನ್ಸ್ಫರ್ ಅಥವಾ ಜ್ಞಾನ ಏನಿದೆ ಅದೆಲ್ಲರಿಗೂ ರೀಚ್ ಆಗಲಿ. ಆ್ಯಂಡ್ ಪಕ್ಷಿಗಳು ಅಥವಾ ಪ್ರಾಣಿಗಳ ವಿಷಯಕ್ಕೆ ಬಂದರೆ ಅಕಸ್ಮಾತ್ ಅದಕ್ಕೆ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ, ವಿಚ್ ಇಸ್ ವೆರಿ ಗುಡ್. ಇದೇ ಥರ ನಿಮ್ಮ ಸೇವೆ ನಿರಂತರವಾಗಿ ನಡೀತಾ ಇರಲಿ, ಆ್ಯಂಡ್ ಕೀಪ್ ಗ್ರೋಯಿಂಗ್ ಟು ಹೈಟ್ಸ್. ಆ್ಯಂಡ್ ತುಂಬ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮನು, ಆ್ಯಂಡ್ ನಿಮಗೂ ಒಳ್ಳೇದಾಗಲಿ, ನಿಮ್ಮ ಸಂಸ್ಥೆಗೆ ಒಳ್ಳೇದಾಗಲಿ. ಕಡಕ್ ಟಾಕ್ಸ್ ಟು ಶುಡ್ ಡೆಫಿನೆಟ್ಲಿ ರೀಚ್ ಹೈಟ್ಸ್. ಆಲ್ ದ ಬೆಸ್ಟ್ ಟು ಯು ಆಲ್ಸೋ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಓವರ್. ಇದೊಂದು ಆಪರ್ಚುನಿಟಿ ಕೊಟ್ಟು ಜನರನ್ನು ರೀಚ್ ಆಗೋ ಥರ, ಇಫ್ ಇಟ್ ರೀಚಸ್ ಪೀಪಲ್ ಇನ್ ಅ ವೆರಿ ಪಾಸಿಟಿವ್ ವೇ, ಆ್ಯಂಡ್ ಇದರಿಂದ ಒಬ್ರಿಗಾದರೂ ಹೆಲ್ಪ್ ಆಗುತ್ತೆ, ಒಬ್ಬರಾದರೂ ಚೇಂಜಸ್ ತರ್ತಾರೆ. ಅವ್ರ ಮನೆ ಮುಂದೆ ಒಂದು ಚಿಕ್ಕ ಗಿಡ ನೆಡೋದ್ರಿಂದ ಆಗಲಿ, ಅಥವಾ ಅವ್ರ ಮನೆಗೆ ಬರೋ ಪಕ್ಷಿಗಳಿಗೆ ಅವರು ನೀರಿಟ್ಟು ಸಹಾಯ ಮಾಡೋದಾದ್ರೆ ಆಗಲಿ, ಚೇಂಜಸ್ನ ನೋಡಿದಾಗ ನನಗೆ ತೃಪ್ತಿ, ನನಗೆ ಸಮಾಧಾನ. ಸೊ ಥ್ಯಾಂಕ್ ಯು ಅಗೇನ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಸೋ ಮಚ್.